ಈಗ ನಿನ್ನೆ ಮೊನ್ನೆದ್ದು ಆ ಲಿಚೋ ಎಂಬ ಅಂಡಮಾನಿನ ಒಬ್ಬಳು ಬುಡಕಟ್ಟಿನ ಮಹಿಳೆ ಸೆರಾ ಎಂಬ ಭಾಷೆಯನ್ನ ಆಡ್ತಾ ಇದ್ಲು ಮತ್ತು ಆ ಭಾಷೆಯನ್ನು ಆಡ್ತಾ ಇದ್ದ ಕೊನೆಯ ವ್ಯಕ್ತಿ ಅವರು. ಸೊ ಲಿಚೋ ಅವಳ ಸಾವಿನೊಂದಿಗೆ ಸುಮಾರು 76,000 ವರ್ಷಗಳಿಂದ ಅಸ್ತಿತ್ವದಲ್ಲಿದ್ದಂತ ಒಂದು ಭಾಷೆ ಕಾಲನ ಗರ್ಭಕ್ಕೆ ಸೇರಿ ಹೋಯಿತು. ಅವಳು ಭಾಷಾ ವಿಜ್ಞಾನಿಗಳು ಹೋದ್ರೆ ಅವಳು ಆ ಸೆರಾ ಭಾಷೆಯನ್ನ ಆಡ್ತಾ ಇದ್ಲು. ತನ್ನ ಮನೆಯಲ್ಲಿರುವ ಮಕ್ಕಳ ಹತ್ರ ಮೊಮ್ಮಕ್ಕಳ ಹತ್ರ ಏನಾದ್ರೂ ಬೇಕಿದ್ರೆ ಆ ಭಾಷೆಯಲ್ಲಿ ಆಡ್ತಾ ಇದ್ಲು, ಮಾತಾಡ್ತಾ ಇದ್ಲು. ಆದ್ರೆ ಅದಕ್ಕೆ ಉತ್ತರವನ್ನ ಮಕ್ಕಳು ಮತ್ತು ತನ್ನ ಕುಟುಂಬದವರು ಬೇರೆ ಭಾಷೆಯಲ್ಲಿ ಕೊಡ್ತಾ ಇದ್ರು. ನೀವು ಕರಾವಳಿ ಕರ್ನಾಟಕದ ಆಗುಂಬೆ ಪ್ರದೇಶಕ್ಕೆ ಹೋದ್ರೆ ಅಲ್ಲಿರುವ ಕೊರಗರಲ್ಲಿ ಇಂಥದೇ ಒಂದು ಪ್ರಕ್ರಿಯೆಯನ್ನ ನೀವು ಕಾಣ್ತೀರಿ. ದಕ್ಷಿಣ ಭಾರತದ ದ್ರಾವಿಡ ಭಾಷಾ ಗುಂಪಿಗೆ ಸೇರಿದ ಅತ್ಯಂತ ಸ್ವತಂತ್ರವಾದ ಕೊರಗ ಭಾಷೆ ಇವತ್ತು ಅದನ್ನ ಆಡುವವರು ಸುಮಾರು 1,500 ಜನ ಮತ್ತು ಅದು ನನ್ನ ವಯಸ್ಸಿನವರು ಇದ್ದಾರೆ. ಅವರವರು ಕೊರಗ ಭಾಷೆಯಲ್ಲಿ ಮಾತಾಡ್ಕೊಳ್ತಾರೆ. ಆದ್ರೆ ಅವರು ತಮ್ಮ ಮಕ್ಕಳ ಹತ್ರ ಮೊಮ್ಮಕ್ಕಳ ಹತ್ರ ಮಾತಾಡುವಾಗ ತುಳುವನ್ನ ಬಳಸ್ತಾರೆ. ಮತ್ತು ಎಷ್ಟೋ ಬಾರಿ ಮೊಮ್ಮಕ್ಕಳು ತುಳುವಿನಲ್ಲಿ ಅಥವಾ ಇಂಗ್ಲಿಷ್ ನಲ್ಲಿ ಅಜ್ಜನಿಗೆ ಉತ್ತರ ಕೊಡ್ತಾರೆ. ಅಜ್ಜನಿಗೆ ಅದು ಅರ್ಥ ಆಗುದಿಲ್ಲ. ಇದರ ಅರ್ಥ ಇಷ್ಟೇ, ಅವರು ನನ್ನ ವಯಸ್ಸಿನವರು ಅಂತಂದ್ರೆ ನನಗೀಗ 65 ವರ್ಷ ಅಂತಂದ್ರೆ ಇನ್ನೊಂದು 10-15 ವರ್ಷಕ್ಕೆ ಅಂದ್ರೆ ನನ್ನ ಆಯುಷ್ಯ 80 ಅಂತ ನೀವು ಒಂದು ಅಂದಾಜು ಮಾಡುವುದಾದ್ರೆ ಇನ್ನು ಮುಂದೆ 20 ಅಥವಾ 25 ವರ್ಷಕ್ಕೆ ಕೊರಗ ಭಾಷೆಯ ಸಾವಿಗೆ ನಾನು ಮತ್ತು ನೀವು ಸಾಕ್ಷಿ ಆಗ್ಬೇಕ. ಸರ್ಕಾರ ಅಥವಾ ಜನಗಳು ಆ ಭಾಷೆಯ ಉಳಿವಿಕೆಗೆ ಪ್ರತ್ಯೇಕ ಯೋಜನೆಗಳನ್ನು ಮಾಡಿ ಆ ಭಾಷೆಯನ್ನು ಉಳಿಸುವುದು, ಅದನ್ನು ಶಾಲಾ ಮಾಧ್ಯಮವಾಗಿ ಮಾಡಿ ಉಳಿಸುವ ಪ್ರಯತ್ನ ಮಾಡಿದ್ರೆ ಮಾತ್ರ ಉಳಿಯುತ್ತದೆ. ಆದ್ರೆ ಇಷ್ಟರವರೆಗೆ ಅಂತ ಪ್ರಯತ್ನಗಳು ಏನು ಕಾಣಲಿಲ್ಲ. ಸೊ ಯುನೆಸ್ಕೋದ ಪಟ್ಟಿ ಪ್ರಕಾರ ಈ ಶತಮಾನ 21ನೇ ಶತಮಾನ ಕೊನೆಯಾಗುವಷ್ಟು ಹೊತ್ತಿಗೆ ಜಗತ್ತಿನ ಸುಮಾರು 5,600 ಭಾಷೆಗಳು ನಾಶ ಆಗ್ತವೆ. ನನ್ನ ಜೀವಿತಾವಧಿಯಲ್ಲಿ ಅಂದ್ರೆ ನಾನು 1955ರಲ್ಲಿ ಹುಟ್ಟಿದವನು, ಈಗ 2020ರ ಮಧ್ಯಭಾಗದಲ್ಲಿದ್ದೇನೆ. ನನ್ನ ಜೀವಿತಾವಧಿಯಲ್ಲಿ ಸುಮಾರು 53 ಭಾಷೆಗಳು, ಈಗ ನಿನ್ನೆ ಮೊನ್ನೆ ಲಿಚೋ ಹೇಗೆ ತೀರಿಕೊಂಡ್ಲೋ ಹಾಗೆ ಸುಮಾರು 53 ಭಾಷೆಗಳು ಆಲ್ರೆಡಿ ಕಾಲನ ಗರ್ಭಕ್ಕೆ ಸೇರಿ ಹೋಗಿದೆ. ನನ್ನ ಕಾಲವನ್ನ ನೀವು ಭಾಷಾ ದೃಷ್ಟಿಯಿಂದ ವರ್ಣಿಸುವುದಾದ್ರೆ ನನ್ನ ಕಾಲ ಭಾಷೆಗಳ ಸಾವಿನ ಕಾಲ. ಭಾರತ ಮಾತ್ರ ಅಲ್ಲ, ದಕ್ಷಿಣ ಏಷ್ಯಾ ಮಾತ್ರ ಅಲ್ಲ, ಜಗತ್ತಿನಾದ್ಯಂತ ಈ ಕಾಲವನ್ನು ನೀವು ಬಣ್ಣಿಸುವುದಾದರೆ ಇದು ಭಾಷೆಗಳ ಸಾವಿನ ಕಾಲ. ಭಾಷೆಯೊಟ್ಟಿಗೆ ಒಂದು ತತ್ವಶಾಸ್ತ್ರ ಕೂಡ ಇರ್ತದೆ, ಒಂದು ಫಿಲಾಸಫಿ ಕೂಡ ಇರ್ತದೆ. ಭಾಷೆ ಸತ್ತು ಹೋದ್ರೆ ಆ ಫಿಲಾಸಫಿ ಕೂಡ ಸತ್ತು ಹೋಗ್ತದೆ, ಆ ತತ್ವಶಾಸ್ತ್ರ ಕೂಡ ಸತ್ತು ಹೋಗ್ತದೆ. ಭಾಷೆ ಮತ್ತು ತತ್ವಶಾಸ್ತ್ರವನ್ನು ಸಾಯಿಸಿಕೊಂಡ ಸಂಸ್ಕೃತಿ ಅದು ಸಂಸ್ಕೃತಿಯೇ ಅಲ್ಲ, ಅದು ಅತ್ಯಂತ ಅಮಾನುಷವೂ ಅನಾಗರಿಕವೂ ಯಾಂತ್ರಿಕವೂ ಆಗಿರ್ತದೆ. ಬಹುಮಟ್ಟಿಗೆ ನಾವು ಇವತ್ತು ಸೋಷಿಯಲ್ ನೆಟ್ವರ್ಕ್ಗಳಲ್ಲಿ, ವಾಟ್ಸಪ್ಗಳಲ್ಲಿ, ಫೇಸ್ಬುಕ್ ಅಲ್ಲಿ ಬರೆಯುವ ಅನೇಕರ ಭಾಷೆ ತರ್ಕಗಳನ್ನು ನೋಡಿದಾಗ ನನಗೆ ನಾವು ಆಲ್ರೆಡಿ ಭಾಷೆ ಮತ್ತು ತತ್ವಜ್ಞಾನವನ್ನು ಸಾಯಿಸಿಕೊಂಡಂತ ಒಂದು ಅನಾಗರಿಕ ನೆಲೆಗೆ ಚಲಿಸಿಬಿಟ್ಟಿದ್ದೇವೆ ಅಂತ ನಮಗೆ ಅನ್ನಿಸ್ತದೆ. ಅಂದ್ರೆ ಮಾನವೀಯತೆ ಎಂಬುದು ಇಲ್ಲ ಮತ್ತು ತತ್ವಶಾಸ್ತ್ರ ಎಂಬುದು ವಿಜ್ಞಾನ ಅಲ್ಲ. ನಾನು ಹಿಂದೆ ಯಾವುದೋ ಒಂದು ಭಾಷಣದಲ್ಲಿ ಹೇಳಿದೆ, ಅಮಿತಾಬ್ ಬಚ್ಚನ್ ಅವರು ನಡೆಸಿಕೊಡ್ತಾ ಇದ್ದಂತ ಕೌನ್ ಬನೇಗ ಕರೋಡ್ಪತಿಯಲ್ಲಿ ಒಂದು ಪ್ರಶ್ನೆ ಕೇಳಿ 4 ಉತ್ತರವನ್ನು ಕೊಟ್ಟು ಅದರಲ್ಲಿ ಯಾವುದಾದ್ರೂ ಒಂದು ಸರಿ ಅಂತ ಗುರುತಿಸಿದ್ರೆ, ಅದನ್ನು ಒಂದನ್ನು ಗುರುತಿಸಿದ್ರೆ ಅವನಿಗೆ ದುಡ್ಡು ಬರ್ತದೆ. ಅಂದ್ರೆ ಆ ಪ್ರಶ್ನೆಗೆ ಒಂದೇ ಉತ್ತರ. ಭಾಷೆಯಲ್ಲಿ ಮತ್ತು ತತ್ವಶಾಸ್ತ್ರದಲ್ಲಿ ಒಂದು ಪ್ರಶ್ನೆ ಇರುವುದಿಲ್ಲ, ಒಂದು ಉತ್ತರವೂ ಕೂಡ ಇರುವುದಿಲ್ಲ. ಹಲವು ಪ್ರಶ್ನೆಗಳಿರ್ತವೆ ಮತ್ತು ಹಲವು ಉತ್ತರಗಳಿರ್ತವೆ. ಈ ಹಲವು ಪ್ರಶ್ನೆಗಳು ಮತ್ತು ಹಲವು ಉತ್ತರಗಳಿರುವುದೇ ಭಾಷೆ ಮತ್ತು ತತ್ವಜ್ಞಾನದ ದೊಡ್ಡ ಶಕ್ತಿ. ಅದು
ಆದ್ರೆ ಈಗ ನೀವು ಕಾಲೇಜುಗಳಲ್ಲಿ ನಡೆಸ್ತಿರುವಂತ ಎಂಟ್ರೆನ್ಸ್ ಟೆಸ್ಟ್ಗಳು, UPSC ನಡೆಸ್ತಿರುವಂತ ಪರೀಕ್ಷಾ ವಿಧಾನಗಳು, ಈ ಆನ್ಲೈನ್ ಪರೀಕ್ಷಾ ವಿಧಾನಗಳು ಏನ್ ಮಾಡಿದಿವೆ ಅಂತಂದ್ರೆ ಒಂದು ಪ್ರಶ್ನೆ ಒಂದು ಉತ್ತರಕ್ಕೆ ತಂದು ನಮ್ಮನ್ನ ನಿಲ್ಲಿಸಿವೆ. ಕುವೆಂಪು ಅವರ ಮಲೆಗಳಲ್ಲಿ ಮದುಮಗಳು ಕಾದಂಬರಿಯ ಆರಂಭದಲ್ಲಿ ಇಲ್ಲಿ ಯಾರೂ ಮುಖ್ಯರಲ್ಲ, ಇಲ್ಲಿ ಯಾರೂ ಅಮುಖ್ಯರಲ್ಲ ಎಂಬ ಒಂದು ಸಾಲು ಬರ್ತದೆ. ಈಗ ನಾನು ನನ್ನ ಸಾಹಿತ್ಯದ ವಿದ್ಯಾರ್ಥಿಗೆ ಇಂಥ ಒಂದು ಪ್ರಶ್ನೆಯನ್ನು ಕೇಳುವುದಾದ್ರೆ, ಕುವೆಂಪು ಯಾಕೆ ಇದನ್ನು ಹೀಗೆ ಬರೆದ್ರು ಅಂತ ಕೇಳ್ತೀನಿ. ಆಗ ಸಾಹಿತ್ಯ ಮತ್ತು ಭಾಷೆಯ ವಿದ್ಯಾರ್ಥಿ ಮಲೆಗಳಲ್ಲಿ ಮದುಮಗಳನ್ನ ಓದಿರ್ಬೇಕಾಗ್ತದೆ. ಮಲೆಗಳಲ್ಲಿ ಮದುಮಗಳ ಮೇಲೆ ಬಂದಂತ ಅನೇಕ ವಿಮರ್ಶೆಗಳನ್ನು ಓದ್ಕೊಂಡಿರ್ಬೇಕಾಗ್ತದೆ. ಆಮೇಲೆ ತಮ್ಮಂತ ವಿದ್ವಾಂಸರ ಜೊತೆ ಕುವೆಂಪು ಯಾಕೆ ಸರ್ ಹಿಂಗೆ ಬರೆದಿದ್ದಾರೆ, ಇದರ ಅರ್ಥ ಏನು ಅಂತ ಒಂದು ಚರ್ಚೆಯನ್ನು ಮಾಡಬೇಕಾಗ್ತದೆ. ಮತ್ತು ಅವನು ತನ್ನದೇ ಆದಂತ ಒಂದು ಉತ್ತರವನ್ನು ಕಂಡುಕೊಂಡು ನನ್ನಂತ ಒಬ್ಬ ಅಧ್ಯಾಪಕ ಪ್ರಶ್ನೆಯನ್ನು ಕೇಳಿದಾಗ ಅವನು ಅವನದೇ ಆದಂತ ಒಂದು ಉತ್ತರವನ್ನ ಕೊಡ್ತಾನೆ. ಅವ ಕೊಟ್ಟ ಉತ್ತರ ಅವನ ಉತ್ತರ, ಇನ್ನೊಬ್ಬ ಕೊಟ್ಟ ಉತ್ತರ ಅದು ಅವನ ಉತ್ತರ. ಎಲ್ಲ ಉತ್ತರಗಳಿಗೂ ಕೂಡ ಮಾನ್ಯತೆ ಇದೆ. ಅದಕ್ಕೆ ಅವನದೇ ಆದಂತ ಅನುಭವ, ಅವನದೇ ಆದಂತ ಓದು, ಅವನದೇ ಆದಂತ ತರ್ಕ, ಅವನದೇ ಆದಂತ ತೀರ್ಮಾನಗಳು ಅದಕ್ಕೆ ಕಾರಣವಾಗಿರ್ತದೆ. ಸೊ ಭಾಷೆ ಮತ್ತು ತತ್ವಶಾಸ್ತ್ರ ಏನ್ ಮಾಡ್ತದೆ ಅಂತಂದ್ರೆ ಮನುಷ್ಯನ ಭಾವನೆಗಳ ಬಹುಬಗೆಯ ಅಭಿವ್ಯಕ್ತಿಯನ್ನ ಗೌರವಿಸ್ತದೆ, ಸಂಸ್ಕೃತಿಯ ಬಹುರೂಪತೆಯನ್ನ ಗೌರವಿಸ್ತದೆ. ಮತ್ತು ಹಾಗೆ ಗೌರವಿಸುವುದರ ಮೂಲಕ, ಈಗ ನನ್ನ ವಾದ ಒಂಥರ ಇದೆ, ನನ್ನ ಗೆಳೆಯರು ಇನ್ನೊಂಥರ ವಾದ ಮಾಡ್ತಾರೆ ಅಂತಂದ್ರೆ, ನಾನು ಮತ್ತು ನನ್ನ ಗೆಳೆಯ ಒಂದೇ ಸಮಾಜದಲ್ಲಿ ನಾವು ಬದುಕುತ್ತಾ ಇದ್ರೆ ನಾವು ಒಬ್ಬರನ್ನೊಬ್ಬರು ಸಾಯಿಸದೆ ಬದುಕುವಂತ ಒಂದು ಪ್ರಕ್ರಿಯೆ ಇದೆಯಲ್ಲ, ಅದುವೇ ಸಮಾಜ. ಒಬ್ಬರನ್ನು ಒಬ್ಬರು ಕೊಂದು ಬದುಕುವುದು ಸಮಾಜ ಅಲ್ಲ. ಅದನ್ನು ಮಾನುಷ ಸಮಾಜ, ಮಾನವ ಸಮಾಜ ಅಂತ ನಾವು ಕರೆಯುವುದಿಲ್ಲ. ಅದು ಯಾವುದೋ ಒಂದು ಕ್ರೌರ್ಯದ ಅಮಾನವೀಯವಾದಂತಹ ಒಂದು ಸಮಾಜವಾದ್ದರಿಂದ ನಾವು ಅಂಥದ್ದನ್ನು ಇಲ್ಲವಾಗಿರುವ ಪರಸ್ಪರ ಗೌರವಿಸುವಂತ ಒಂದು ಸಾಮಾಜಿಕ ಸ್ಥಿತಿಯನ್ನ ನಾವು ನಿರ್ಮಾಣ ಮಾಡಿಕೊಳ್ಬರ್ತದೆ. ಹಾಗೆ ನಿರ್ಮಾಣ ಮಾಡಿಕೊಳ್ಳುವಂತ ಸಂದರ್ಭದಲ್ಲಿ ಭಾಷೆ ಮತ್ತು ತತ್ವಜ್ಞಾನ ಬಹಳ ಪ್ರಮುಖವಾದ ಒಂದು ಸ್ಥಾನವನ್ನ ಪಡ್ಕೊಳ್ತದೆ. ಆದ್ರೆ ಈಗ ನಾನು ಆಗಲೇ ಹೇಳಿದ ಹಾಗೆ ಭಾಷೆಗಳ ಸಾವು ಅಂತಂದೆ, ಅದರ ಮೂಲಕ ತತ್ವಜ್ಞಾನದ ಸಾವು ಅಂತಂದೆ, ಆ ಭಾಷೆ ಮತ್ತು ತತ್ವಜ್ಞಾನಗಳ ಮೂಲಕ ಮಾನವತೆಯ ಸಾವು ಎಂಬುದು 21ನೇ ಶತಮಾನದ ಬಹಳ ದೊಡ್ಡ ಘಟನೆಯಾಗಿ ನಮಗೆ ಕಾಣ್ತಾ ಇದೆ. ನೀವು ನಿನ್ನೆ ಮೊನ್ನೆ ಅಮೆರಿಕದಲ್ಲಿ ಒಬ್ಬ ಪೊಲೀಸ್ ಒಬ್ಬ ವ್ಯಕ್ತಿಯನ್ನ ಹಿಡಿದು ಕೊಂದ ಒಂದು ಪರಿಸ್ಥಿತಿ ನಮ್ಮ ಮುಂದೆ ಇದೆ. ಅಷ್ಟು ದೂರ ಯಾಕೆ, ನಮ್ಮ ದೇಶದಲ್ಲಿಯೇ ನಡೆದಂತಹ ಲಿಂಚಿಂಗ್ಗಳನ್ನ ನೋಡಬಹುದು. ಅದು ನೇರವಾಗಿ ಕೊಲ್ಲುವುದು. ಆದ್ರೆ ಸೋಷಿಯಲ್ ನೆಟ್ವರ್ಕ್ಗಳಲ್ಲಿ ಭಾಷೆಯ ಮೂಲಕ ಕೊಲ್ಲುವುದು ಇದೆಯಲ್ಲ, ಅದು ಇನ್ನೊಂದು ಬಗೆಯ ಕ್ರೌರ್ಯ. ಅದು ಯುದ್ಧಗಳು ಮಾತ್ರ ಸಮುದಾಯಗಳನ್ನು ಸಾಯಿಸೋದಿಲ್ಲ, ಭಾಷೆಯ ಅಪಬಳಕೆಯು ಕೂಡ ಮನುಷ್ಯರನ್ನು ಸಾಯಿಸ್ತದೆ ಎಂಬುದನ್ನ ಗಮನ. ಸೊ ಇಂಥ ಒಂದು ಸಂದರ್ಭದಲ್ಲಿ ನಾವು ಈಗ ಕನ್ನಡದಂತ ಭಾಷೆಯ ಬಗೆಗೆ ವಹಿಸಿಕೊಳ್ಳಬೇಕಾದಂತ ಎಚ್ಚರ ಮತ್ತು ಜವಾಬ್ದಾರಿಯನ್ನು ನಾವು ನಿರ್ವಹಿಸದೇ ಹೋದ್ರೆ ಲಿಚೋ ಭಾಷೆಯ ಸಾವಿಗೆ ಕಳೆದ ಜೂನ್ 3ರಂದು ಹೇಗೆ ಜಗತ್ತು ಸಾಕ್ಷಿಯಾಯಿತೋ, ಕನ್ನಡದ ಅಳಿವಿಗೂ ಕೂಡ ನಮ್ಮ ಮುಂದಿನ ತಲೆಮಾರು ಸಾಕ್ಷಿಯಾಗಬೇಕಾಗ್ತದೆ. ನಾನು ನೀವು ಬದುಕುವ ಕಾಲದಲ್ಲಿ ಹಾಗೆ ಆಗಲಾರದು. ಹೀಗೆ ಹೇಳುವಾಗ ನಾನು ಒಂದು ಕಪೋಲ ಕಲ್ಪಿತವಾದಂತ, ಒಂದು ನಿರಾಶಾದಾಯಕವಾದಂತ ಒಂದು ಚಿತ್ರವನ್ನ ನಿಮಗೆ ಕೊಡ್ತಿದ್ದೇನೆ ಅಂತ ದಯವಿಟ್ಟು ತಿಳ್ಕೊಳ್ಬೇಡಿ. ನಾನು ಮೈಸೂರಿನಲ್ಲಿ ನಡೆದ ಒಂದು ವೆಬಿನಾರ್ನಲ್ಲಿ ಈ ವಿಷಯ ಹೇಳಿದ, ಅದನ್ನು ನಾನು ಇನ್ನೊಂದ್ಸಾರಿ ನಿಮ್ಮ ಗಮನಕ್ಕೆ ತರ್ತೇನೆ. ನೀವು ಅದನ್ನೇ ಕೇಳ್ತಾ ಇದ್ರೆ ದಯವಿಟ್ಟು ಕ್ಷಮಿಸಿ, ಯಾಕಂದ್ರೆ ಮುಂದೆ ನಾನು ಬೇರೆ ವಿಷಯಕ್ಕೆ ಹೋಗ್ತೇನೆ. ನೀವು 1971ರಿಂದ 2011ರವರೆಗಿನ ಭಾರತೀಯ ಜನಗಣತಿ ಇವತ್ತು ನಿಮಗೆ ವೆಬ್ಸೈಟ್ ಅಲ್ಲಿ ಸಿಗ್ತದೆ, ಆನ್ಲೈನ್ ಅಲ್ಲಿ ಸಿಗ್ತದೆ. ನೀವು ಅದನ್ನು ನೋಡಿದ್ರೆ 1971ರಿಂದ 2011ರ ನಡುವಿನ ಅವಧಿಯಲ್ಲಿ ಹಿಂದಿ ಭಾಷೆಯನ್ನು ಮಾತನಾಡುವವರ ಸಂಖ್ಯೆಯಲ್ಲಾದ ಹೆಚ್ಚಳ 43%. ಗೆಳೆಯರು, ನಾನು ಇವತ್ತು ಏನು ಹೇಳ್ತಾ ಇದ್ದೇನೆ ಅದನ್ನು ನಾನು ಒಂದು ಪ್ರಬಂಧ ಬರೆದಿದ್ದೇನೆ. ಮಾತುಗಳು ಗಾಳಿಯಲ್ಲಿ ಹಾರಿ ಹೋಗಬಾರದು, ನಮ್ಮ ಮಾತುಗಳಿಗೆ ನಾವು ಜವಾಬ್ದಾರರಾಗಿರಬೇಕು ಎಂಬ ಕಾರಣಕ್ಕೆ ನಾನು 2 ದಿವಸ ಕುಳಿತು ಈ ಪ್ರಬಂಧವನ್ನು ಬರೆದಿದ್ದೇನೆ. ಇದನ್ನ ಸಂಘಟಕರಿಗೆ ನಾನು ಕಳಿಸಿಕೊಡ್ತೇನೆ. ಈ ಕಾರ್ಯಕ್ರಮ ಆದ ಮೇಲೆ ನೀವು ದಯವಿಟ್ಟು ಆ ಪೇಪರ್ ಅನ್ನು ಓದಿ ಮತ್ತು ಅದಕ್ಕೆ ಏನಾದರೂ ಸಮಸ್ಯೆಗಳಿದ್ರೆ ನನ್ನನ್ನು ಕೇಳಿ, ಅಥವಾ
ಇಂಥ ಒಂದು ಚರ್ಚೆ ನಡೆದಿದೆ ಅಂತ ಒಂದು ದಾಖಲೆಯಾದರೂ ಆಗಿರ್ಲಿ ಅಂತ. ಸೊ 1971ರಿಂದ 2011ರ ನಡುವಿನ ಅವಧಿಯಲ್ಲಿ ಹಿಂದಿ ಭಾಷೆಯನ್ನು ಮಾತನಾಡುವವರ ಸಂಖ್ಯೆ ಭಾರತದಲ್ಲಿ ಆದ ಹೆಚ್ಚಳ 43%. ಬೇರೆ ಬೇರೆ ಭಾಷೆಗಳ ಅಂಕಿಅಂಶಗಳು ಸಿಗ್ತವೆ, ನಾನು ಅದನ್ನ ಹೇಳುವಷ್ಟು ಸಮಯ ಇಲ್ಲ. ನಾನು ಕೊನೆಯದಾಗಿ ಕನ್ನಡಕ್ಕೆ ಬರ್ತೇನೆ. ಕನ್ನಡ ಕಳೆದ 40 ವರ್ಷದಲ್ಲಿ ಆದ ಹೆಚ್ಚಳ ಕೇವಲ 3.75%. 3.75%. ಒಂದು ಭಾಷೆ 43% ಅಭಿವೃದ್ಧಿಯನ್ನು ತೋರಿಸ್ತದೆ. ಕನ್ನಡದಂತ ಭಾಷೆ 3.75% ಅಭಿವೃದ್ಧಿಯನ್ನು ತೋರಿಸ್ತದೆ ಅಂತ ಅಂದ್ರೆ ನಿಮಗೆ ಭಾಷಾ ಅಭಿವೃದ್ಧಿಯ ಬೆಳವಣಿಗೆಯಲ್ಲಿರುವ ವ್ಯತ್ಯಾಸ ನಿಮಗೆ ಸ್ಪಷ್ಟ ಆದಿತ್ತು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ನೀವೆಲ್ಲ ತಿಳಿದವರು ಇದರ ಬಗ್ಗೆ ನಾನು ಹೆಚ್ಚು ವಿವರಗಳನ್ನ ಕೊಡಬೇಕಾಗಿಲ್ಲ. ನೀವು ಈ ಸರ್ಕಾರವೇ ಕೊಟ್ಟ ಅಂಕಿಅಂಶಗಳನ್ನು ಒಪ್ಪಿಕೊಳ್ಳುವುದು ಹೌದಾದರೆ ಮುಂದಿನ ಸುಮಾರು 40-50 ವರ್ಷಗಳಲ್ಲಿ 3.25% ಇದ್ದಂತ ಕನ್ನಡ ಮುಂದಿನ 50 ವರ್ಷಗಳಲ್ಲಿ ಅದು ಸ್ಟ್ಯಾಗ್ನೆಂಟ್ ಆಗ್ತದೆ. ಅದರ ಬೆಳವಣಿಗೆ 0 ಆಗ್ತದೆ. ಮತ್ತೆ ಮುಂದಿನ 50 ವರ್ಷಗಳಲ್ಲಿ ಅದು ಗ್ರಾಫ್ ಕೆಳಮುಖವಾಗಿ ಹರಿಯುತ್ತದೆ. ಹರಿಯಲೇಬೇಕಾದ್ರು ತರ್ಕವೇ ಹಾಗೆ, ಲಾಜಿಕ್ ಹಾಗೆ. ಅಂದ್ರೆ ಮುಂದಿನ 100 ವರ್ಷಗಳಲ್ಲಿ ಕನ್ನಡ ಕೆಳಮುಖವಾಗಿ ಹರಿಲಿಕ್ಕೆ ಶುರು ಮಾಡಿದ್ರೆ 200-300 ವರ್ಷಗಳಲ್ಲಿ ಕನ್ನಡ ಬಹಳ ಬೆಳವಣಿಗೆ ಕೆಲವು ಜನ ಮಾತನಾಡುವಂತ ಭಾಷೆಯಾಗಿ ಉಳಿದು ಬಿಡಬಹುದಾದಂತ ಸಾಧ್ಯತೆ ಇದೆ. ಹಾಗಾಗಿ ನಾವು ಕನ್ನಡದ ಬಗ್ಗೆ ಬಹಳ ಭಾವುಕವಾಗಿ ಮಾತನಾಡುವುದಕ್ಕಿಂತ ಹೆಚ್ಚಾಗಿ ಕನ್ನಡದ ಬಗ್ಗೆ ನಾವು ಈಗ ಏನು ಮಾಡಬೇಕು ಎಂಬುದರ ಬಗೆಗೆ ಕಾರ್ಯಸೂಚಿಗಳನ್ನ ಮಾಡಿಕೊಂಡು ಕೆಲಸ ಮಾಡೋದು ಒಳ್ಳೆಯದು. ಈ ಕೆಲಸಗಳನ್ನ ಯಾರು ಮಾಡ್ತಾ ಇಲ್ಲ ದುರ್ದೈವದಿಂದ. ನಮ್ಮಲ್ಲಿ ಅನೇಕ ಅಕಾಡೆಮಿಗಳಿವೆ, ಪ್ರಾಧಿಕಾರಗಳಿವೆ, ಸರ್ಕಾರ ಇದೆ, ಕನ್ನಡ ಸಂಸ್ಕೃತಿ ಇಲಾಖೆ ಇದೆ. ಇವರ ಎಲ್ಲ ಯೋಜನೆಗಳು ಕೂಡ ಅವರ ಅಧಿಕಾರಾವಧಿಯಲ್ಲಿ ಮಾತ್ರ. ಅವರ ಅಧಿಕಾರಾವಧಿಯಲ್ಲಿ ಕೂಡ ಇಲ್ಲ. ಒಂದು ಸರ್ಕಾರ 5 ವರ್ಷ ಅಧಿಕಾರ ಮಾಡಿದ್ರೆ ಸರ್ಕಾರದ ಯೋಜನೆಯಲ್ಲಿ 5 ವರ್ಷ ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ 5 ವರ್ಷದ ಯೋಜನೆ ಇರುವುದೇ ಇಲ್ಲ. ಸರ್ಕಾರ ಕನ್ನಡದ ಅಭಿವೃದ್ಧಿಗೆ ಕನ್ನಡ ಸಂಸ್ಕೃತಿ ಇಲಾಖೆಗೆ ದುಡ್ಡು ಕೊಡ್ತದೆ. ಸಂಸ್ಕೃತಿ ಇಲಾಖೆಯವರು ತಮಗೆ ಎಷ್ಟು ಬಜೆಟ್ ಸಿಗ್ತದೋ ಅದಕ್ಕೆ ಅನುಗುಣವಾಗಿ 1 ವರ್ಷದ ಪ್ಲಾನ್ ಮಾತ್ರ ಮಾಡ್ತಾರೆ. 1 ವರ್ಷದ ಪ್ಲಾನ್ ಮಾತ್ರ. ಅದು ಮುಂದಿನ ವರ್ಷ ದುಡ್ಡು ಕಡಿಮೆ ಆದ್ರೆ ಈ ವರ್ಷ ತಗೊಂಡೋದ ಪ್ರೋಗ್ರಾಮ್ ಅಲ್ಲಿಗೆ ನಿಲ್ತದೆ, ಅದು ಮುಂದುವರಿಯುವುದಿಲ್ಲ. ಅಥವಾ ಅಲ್ಲಿ ಅಧಿಕಾರಿಗಳು ಬದಲಾವಣೆ ಆದಾಗ ಈ ಯೋಜನೆಗಳು ಏರುಪೇರಾಗಿ, ಅಂದ್ರೆ ಒಂದು ಕನ್ಸಿಸ್ಟೆಂಟ್ ಆಗಿ. ನನಗೆ ಒಂದು ಉದಾಹರಣೆ ಕೊಡಿ ನೀವು. ಸುಮಾರು ಕನ್ನಡ ಸಂಸ್ಕೃತಿ ಇಲಾಖೆ ಆರಂಭವಾದಲ್ಲಿಂದ ಇವತ್ತಿನವರೆಗೆ ಯಾವ ಯೋಜನೆಯನ್ನ ಅವರು ನಿರಂತರವಾಗಿ ಕನ್ನಡದ ಅಭಿವೃದ್ಧಿಗೆ ತೆಗೆದುಕೊಂಡು ಹೋಗಿದ್ದಾರೆ ಮತ್ತು ಇದರ ಪರಿಣಾಮ ಏನು? ಹಾಗಾಗಿ ನಮಗೆ ಒಂದು ಅಸೆಸ್ಮೆಂಟ್ ಅಂತ ನಾವು ಏನ್ ಹೇಳ್ತೇವೆ, ಮೌಲ್ಯಮಾಪನ ಅಂತ ಹೇಳ್ತೀವಿ. ನಾವು ಮಕ್ಕಳ ಮೌಲ್ಯಮಾಪನ ಮಾಡ್ತೀವಿ. ನಾವು ಸರ್ಕಾರದ ಮೌಲ್ಯಮಾಪನವನ್ನು ಯಾರು ಮಾಡ್ಬೇಕು? ಚುನಾವಣೆಗಳು ಸರ್ಕಾರದ ಮೌಲ್ಯಮಾಪನ ಅಲ್ಲ ಎಂಬುದು ನಮಗೆ ನಿಮಗೆಲ್ಲ ಗೊತ್ತಿದೆ. ಚುನಾವಣೆಯನ್ನು ಗೆಲ್ಲಿಸುವ ತಂತ್ರಗಳೇ ಬೇರೆ. ಅದು ಅಭಿವೃದ್ಧಿಯ ಒಂದು ಬಳಸಿಕೊಳ್ತದೆ ಅದು. ಆದರೆ ನಿಜವಾದ ಅಭಿವೃದ್ಧಿಯೇ ಒಬ್ಬನ ಗೆಲುವಿಕೆಗೆ ಕಾರಣ ಅಂತ ಹೇಳ್ಬೇಕಾಗಿಲ್ಲ. ಅದು ನಂಬಲಿಕ್ಕೆ ಬೇಕಾದಷ್ಟು ಆಧಾರಗಳು ನಮ್ಮ ಹತ್ರ ಇಲ್ಲ. ಸೊ ಹಾಗಾಗಿ ನಾವು ಮುಖ್ಯ ಪ್ರಶ್ನೆ ಒಂದಕ್ಕೆ ಎದುರಾಗಬೇಕು. ಯಾವುದು ಅಂತಂದ್ರೆ, ಇವತ್ತು ನಾವು ಕನ್ನಡಕ್ಕೆ ಹೇಗೆ ಮುಖಾಮುಖಿ ಆಗಬೇಕು ಎಂಬುದು. ನಾನು ಆಗಲೇ ಹೇಳಿದೆ, ಅದು ಭಾರತೀಯ ಭಾಷೆಗಳಲ್ಲಿ ಅತ್ಯಂತ ಕಡಿಮೆ. ನೋಡಿ, ಇನ್ನೊಂದು ಉದಾಹರಣೆ ಕೊಡ್ತೀನಿ ನಾನು. 1971ರಲ್ಲಿ ಸಂತಾಲಿ ಭಾಷೆ, ದಕ್ಷಿಣ ಪಶ್ಚಿಮ ಬಂಗಾಳ, ಒಡಿಯಾ, ಜಾರ್ಖಂಡ್ ಅಲ್ಲಿ ಎಲ್ಲ ಮಾತಾಡ್ತಿರುವಂತ ಸಂತಾಲಿ ಭಾಷೆ 2011ರ ಜನಗಣತಿಯಲ್ಲಿ 75 ಲಕ್ಷ ತೋರಿಸ್ತಾ ಇದೆ. ಮತ್ತು 2009ರಲ್ಲಿ ಸಂತಾಲಿ ಭಾಷೆ 8ನೇ ಶೆಡ್ಯೂಲ್ಗೆ ಸೇರಿತು. 8ನೇ ಶೆಡ್ಯೂಲ್ಗೆ ಸೇರಿ ಅದು ಬಲಿಷ್ಠವಾಯಿತು. ಅಂದ್ರೆ 1971ರಿಂದ ಕಳೆದ 40 ವರ್ಷಗಳಲ್ಲಿ ಸಂತಾಲಿ ಭಾಷೆಯ ಮಾತನಾಡುವವರ ಸಂಖ್ಯೆ 7 ಲಕ್ಷಕ್ಕಿಂತ 75 ಲಕ್ಷ ಹೋದ್ರೆ ಅದು 15 ಪಟ್ಟು ಹೆಚ್ಚಾಗಿದೆ. ನೋಡಿ, 15 ಪಟ್ಟು ಹೆಚ್ಚಾಗಿದೆ. ಇದು ಹೌದಾಗಿದ್ರೆ, ಅಂದ್ರೆ ಅದು ನಿಜ. ಅದು ಈ ಮಟ್ಟದ ಕನ್ನಡ ಬೆಳೆಯುವುದು ಆಗಿದ್ರೆ ಇಷ್ಟೊತ್ತಿಗೆ ನನ್ನ ಪ್ರಕಾರ ಸುಮಾರಾಗಿ 45 ಕೋಟಿ ಜನ ಕನ್ನಡ ಮಾತಾಡ್ಬೇಕಾಗಿದೆ. ಆದ್ರೆ ಅದಕ್ಕೆ ವಿರುದ್ಧವಾಗಿ ಕನ್ನಡ ಮಾತಾಡುವವರ ಸಂಖ್ಯೆಯಲ್ಲಿ ಇಳಿಮುಖವಾಗ್ತಾ ಇದೆ. ಕರ್ನಾಟಕದ ಒಟ್ಟು ಸಂಖ್ಯೆ ಇವತ್ತು 4,50,00,000 ಇದೆ. 4,36,00,000 ಇದೆ. ಅದರಲ್ಲಿ ಕನ್ನಡವನ್ನು ಮಾತೃಭಾಷೆ ಅಂತ ಜನಗಣತಿಯಲ್ಲಿ ಹೇಳಿದವರ ಸಂಖ್ಯೆ 4,20,00,000ಕ್ಕಿಂತ ಹೆಚ್ಚಿಲ್ಲ. ಇನ್ನು ಉಳಿದವರು ಬೇರೆ ಭಾಷೆಗಳು. ಅದು ಕನ್ನಡದ ಒಂದು ಗುಣ, ಅದು ಮೂಲ ಗುಣ. ಅದು ಇರ್ಲಿ. ಎಲ್ಲ ಭಾಷೆಗಳು ಕೂಡ ಕನ್ನಡದ ಸೊಕ್ಕೆ. ಒಂದು ಅಂಕಿಅಂಶದ ಪ್ರಕಾರ ಕರ್ನಾಟಕದಲ್ಲಿ 162 ಭಾಷೆಗಳಿವೆ.
162 ಭಾಷೆಗಳಿವೆ 2001ರ ಜನಗಣತಿ ಪ್ರಕಾರ. ಈ ಕನ್ನಡವನ್ನ ಬೆಳೆಸುವುದು, ಕನ್ನಡ ಶಿಕ್ಷಣ, ಕನ್ನಡದ ಅಸ್ಮಿತೆ, ಕರ್ನಾಟಕತ್ವ, ಕನ್ನಡತನ ಇತ್ಯಾದಿಗಳು ಭಾಷೆಗಳನ್ನು ನಾವು ಮಾತಾಡ್ತಾ ಇದ್ದಾಗ ನಾವು ವಹಿಸ್ಕೊಳ್ಬೇಕಾದಂತ ಎತ್ತರ, ಅಥವಾ ಕನ್ನಡ ಶಿಕ್ಷಣ ಅಂತ ನಾವು ಮಾತಾಡ್ದಾಗ ನಾವು ವಹಿಸ್ಕೊಳ್ಬೇಕಾದಂತ ಎತ್ತರ ಯಾವುದು ಅಂತಂದ್ರೆ ಕರ್ನಾಟಕದ ಬಹುಭಾಷಾ ನೆಲೆಯನ್ನ ನಾವು ಮರಿಬಾರದು. ನೋಡಿ, ಭಾರತವನ್ನ ಈಗ ಒಂದು ದೇಶ, ಒಂದು ಭಾಷೆ, ಒಂದು ಧರ್ಮ ಎಂಬ ನೆಲೆಗೆ ತೆಗೆದುಕೊಂಡು ಹೋಗುವಂತ ರಾಜಕೀಯ ಪ್ರಯತ್ನಗಳು ನಡೀತಾ ಇವೆ. ಒಂದು ಭಾಷೆ, ಅದು ಬಹುಮಟ್ಟಿಗೆ ಹಿಂದಿ. ಒಂದು ಧರ್ಮ, ಅದು ಬಹುಮಟ್ಟಿಗೆ ಹಿಂದೂ ಧರ್ಮ. ಒಂದು ಭಾಷೆ, ಅದು ಹಿಂದೂ. ಹೀಗೆ ಅದು ಹೋಗ್ತಾ ಇದೆ, ನಿಧಾನವಾಗಿ ಹೋಗ್ತಾ ಇದೆ. ಮತ್ತು ಅದರ ಕೆಲವು ಚಹರೆಗಳು ನಮಗೆ ಕಾಣ್ತಾ ಇವೆ. ನಾನು ಕೆಲಸ ಮಾಡ್ತಾ ಇದ್ದೇನೆ. ನನಗೆ 2019ರ ಅಂದ್ರೆ ಈಗ ಒಂದು ವರ್ಷಕ್ಕಿಂತ ಮೊದಲು 2019ರ ನವೆಂಬರ್ವರೆಗೆ ನನ್ನ ವೇತನ ಸರ್ಟಿಫಿಕೇಟ್ ಇಂಗ್ಲಿಷ್. ನಾನು ಇಂಗ್ಲಿಷ್ ಅಲ್ಲಿ ಬಂದದನ್ನ ನನ್ನ ಸ್ಯಾಲರಿ ಎಷ್ಟು ಕೇಳಿ ಸೈನ್ ಮಾಡಿ ಕಳಿಸ್ಬೇಕು, ನಾನು ಕೊಡ್ತಾ ಇದ್ವಿ. ಆದ್ರೆ ಈಗ ಅದು ಹಿಂದಿಯಲ್ಲಿ ಬರ್ತಾ ಇದೆ. ಯಾಕೆ ಅಂದ್ರೆ ನಾನು ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿರುವನು. ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ಎಲ್ಲ ಭಾಷೆಗಳಿಗೆ ಅವಕಾಶ ಇದೆ. ಆದ್ರೆ ಈಗ ಕನ್ವರ್ಟ್ ಆದಾಗ ಯಾರು ನನ್ನ ಕನ್ಸೆಂಟ್ ಕೇಳಿಲ್ಲ ಮತ್ತು ನಾನು ನನ್ನ ವಿರೋಧವನ್ನು ದಾಖಲಿಸಿಕೊಂಡು ಪರಿಗಣಿಸಲು ಕೂಡ ಇಲ್ಲ. ನನಗೆ ಹಿಂದಿ ಓದ್ಲಿಕ್ಕೆ ಬರ್ತದೆ, ಅದರ ಸಂಖ್ಯೆಗಳು ಸ್ವಲ್ಪ ಕಷ್ಟ ಆಗ್ತದೆ, ನನಗೆ ಎಷ್ಟು ಸಂಬಳ ಕೊಡ್ತೀರಿ ಇತ್ಯಾದಿಗಳು. ಸೊ ಅದು ಪರ್ಸನಲ್ ವಿಷಯ ಅದು. ಆದ್ರೆ ನಾನು ಹೇಳ್ತಾ ಇರೋದು ಏನು ಅಂತಂದ್ರೆ, ಎಲ್ಲ ಭಾಷೆಗಳ ಮೇಲೆ ಹಿಂದಿ ತನ್ನ ಆಕ್ರಮಣವನ್ನ ಮಾಡ್ತಾ ಬರುವುದರಿಂದಲೇ ಅದು 46%, ಅದು 43% ಅಭಿವೃದ್ಧಿಯನ್ನ ತೋರಿಸ್ತಾ ಇದೆ. ಕರ್ನಾಟಕಕ್ಕೆ ಬಂದಾಗ ನಾನು ಆಗ್ಲೇ ಹೇಳಿದ ಹಾಗೆ ಕರ್ನಾಟಕದ 162 ಭಾಷೆಗಳನ್ನು ಒದಗಿಸಿಕೊಂಡಿರುವಂತಹ ಕರ್ನಾಟಕ, ಅಲ್ಲಿ ಬಹಳ ಮುಖ್ಯ ಭಾಷೆಗಳಿವೆ. ಕರ್ನಾಟಕದ 162 ಭಾಷೆಗಳಲ್ಲಿ ತುಳು ಅಂತ ಒಂದು ಭಾಷೆ ಇದೆ, ಬಹಳ ದೊಡ್ಡ ಭಾಷೆ ಅದು. ಸುಮಾರು 60 ಲಕ್ಷ ಜನ ಮಾತಾಡುವಂತ ಭಾಷೆ ಅದು. ಕೊಡವ ಭಾಷೆ ಇದೆ, ಬಹಳ ಅತ್ಯುತ್ತಮವಾದ ಸ್ವತಂತ್ರ ಭಾಷಾ ಗ್ರೂಪಿಗೆ ಸೇರಿದಂತ ಒಂದು ಭಾಷೆ ಅದು. ಉರ್ದು, ದಖನಿ, ಅದು ಕರ್ನಾಟಕದಲ್ಲೇ ಹುಟ್ಟಿದ ಭಾಷೆ, ಇವತ್ತು ಜಗದ್ ವಿಖ್ಯಾತವಾಗಿದೆ ಅದು. ಮಧ್ಯ ಪಾಕಿಸ್ತಾನದಿಂದ ಶುರುವಾದರೆ ಮಧ್ಯ ಏಷ್ಯಾದವರೆಗೆ ಹರಡಿರುವಂತ ಉರ್ದು, ಅದು ನಮ್ಮ ಭಾಷೆ, ಕರ್ನಾಟಕದ ಭಾಷೆ ಅದು. ಇದು ಗೊತ್ತಿರುವಂತ ಕರ್ನಾಟಕ ಸರ್ಕಾರ ಉರ್ದು ಅಕಾಡೆಮಿ ಮಾಡಿದೆ, ಕೊಡವ ಅಕಾಡೆಮಿ ಮಾಡಿದೆ, ಏನೋ ತುಳು ಅಕಾಡೆಮಿ ಮಾಡಿದೆ. ನನ್ನ ಮಾತೃಭಾಷೆ ಒಂದು ಸಣ್ಣ ಭಾಷೆ, ಸುಳ್ಯ ಪರಿಸರದ ಅರೆ ಭಾಷೆ ಅಂತ. ಅದನ್ನು ಮಾತಾಡುವವರ ಸಂಖ್ಯೆ 1.5 ಲಕ್ಷಕ್ಕಿಂತ ಹೆಚ್ಚು ಇರಲಾರದು, ಅಥವಾ 2 ಲಕ್ಷ ಇರ್ಬೋದು ಅಂತ ಇಟ್ಟುಕೊಳ್ಳಿ. ನನ್ನ ಲೆಕ್ಕದ ಪ್ರಕಾರ ಜನಗಣತಿ ಪ್ರಕಾರ 1,30,000 ಜನ ಇದ್ದಾರೆ ಅದರಲ್ಲಿ. ಅದಕ್ಕೆ ಒಂದು ಅಕಾಡೆಮಿ ಇದೆ, ಅರೆ ಭಾಷೆ ಅಕಾಡೆಮಿ ಇದೆ. ಅದೇ ತರ ಹವ್ಯಕ ಭಾಷೆ ಇದೆ, ಶಿವಳ್ಳಿ ತುಳು ಇದೆ, ಬಡಗ ಭಾಷೆ ಇದೆ. ನಿಮಗೆಲ್ಲ ಗೊತ್ತಿದೆ, ನೀವೆಲ್ಲ ಬಹುಶಃ ಸರಿಯಾಗಿ ಕೇಳಿದ್ರೆ ನೀವು ಅನೇಕ ಭಾಷಾ ಹಿನ್ನೆಲೆಯಿಂದ ಬಂದಿರಬೇಕು ಅಂತ ಹೇಳೋದು ಸ್ಪಷ್ಟ ಆಗ್ತದೆ. ಸೊ 162 ಭಾಷೆಗಳಿರುವ ಕರ್ನಾಟಕ ಒಂದು ಸಮಸ್ಯೆ ಇದೆ. ಕನ್ನಡ ಶಿಕ್ಷಣ ಮುಂದೇನು ಅಂತ ನಾವು ಪ್ರಶ್ನೆ ಕೇಳಿದಾಗ ಕನ್ನಡ ಶಿಕ್ಷಣವೆಂಬುದು ಈ 162 ಭಾಷೆಗಳನ್ನ ಒಡಗೂಡಿಸಿಕೊಂಡು ಹೇಗೆ ಬೆಳೀತದೆ, ಅದನ್ನು ಹೇಗೆ ನಾವು ಎದುರಿಸಬೇಕು ಎಂಬುದರ ಬಗ್ಗೆ ಕೂಡ ಗಾಢವಾದ ಗಂಭೀರವಾದ ಚರ್ಚೆ ಆಗ್ಬೇಕು. ಆಗ್ತಾನೆ ಇಲ್ಲ ನೋಡಿ. ನಮ್ಮಲ್ಲಿ ಭಾಷೆಯ ಸಾವಿನ ಕುರಿತು, ತತ್ವಜ್ಞಾನದ ಸಾವಿನ ಕುರಿತು ಚರ್ಚೆಗಳೇ ಆಗ್ತಾ ಇಲ್ಲ. ಇನ್ನೊಂದು, ಈ 162 ಭಾಷೆಗಳಲ್ಲಿ ಅಂದ್ರೆ ಕನ್ನಡ ಭಾಷೆಗಳಲ್ಲಿ ಕನ್ನಡ 8ನೇ ಶೆಡ್ಯೂಲ್ ನಲ್ಲಿದೆ. ಈ ಭಾಷೆಗಳ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ತೀರ್ಮಾನಗಳನ್ನು ಕೊಡುವುದು, ಅಭಿವೃದ್ಧಿಯ ಯೋಜನೆಗಳನ್ನ ಮಾಡ್ತಾ ಇರೋದು ಭಾರತದ ಸಂವಿಧಾನದ 8ನೇ ಪರಿಚ್ಛೇದ, 8ನೇ ಶೆಡ್ಯೂಲ್. ಈ 8ನೇ ಶೆಡ್ಯೂಲ್ ನಲ್ಲಿ ಉರ್ದು ಆಲ್ರೆಡಿ ಇದೆ, ಮತ್ತೆ ಆ ಉರ್ದು ಕರ್ನಾಟಕದಲ್ಲಿ. ಕೊಡವ ಮತ್ತು ತುಳು ಭಾಷೆಗಳು 8ನೇ ಶೆಡ್ಯೂಲ್ಗೆ ಸೇರುವುದಕ್ಕೆ ಹೋರಾಟ ಮಾಡ್ತಾ ಇವೆ. ಅವು ಬಲಿಷ್ಠ ಭಾಷೆಗಳಾದ್ದರಿಂದ ನಮಗೆ 8ನೇ ಶೆಡ್ಯೂಲ್ನ ಸ್ಥಾನಮಾನ ಕೊಡಿ ಅಂತ ಹೇಳಿ ಅದು ಬಹಳ ಆ ಹೋರಾಟ ಒಂದು ಹಂತಕ್ಕೆ ಹೋಗಿದೆ. ಅಂದ್ರೆ ಕನ್ನಡ ಶಿಕ್ಷಣ ಅಂತಂದಾಗ ನೀವು ಕೊಡವ ಭಾಷೆಯನ್ನು ಎಲ್ಲಿಡ್ತೀರಿ, ತುಳು ಭಾಷೆಯನ್ನ ಎಲ್ಲಿಡ್ತೀರಿ, ಉರ್ದು ಭಾಷೆಯನ್ನ ಎಲ್ಲಿಡ್ತೀರಿ? ಬ್ಯಾರಿ ಭಾಷೆಗೆ ಒಂದು ಅಕಾಡೆಮಿ ಆಯ್ತು. ಬ್ಯಾರಿ ಭಾಷೆ ಕಾಸರಗೋಡು, ಮಂಗಳೂರು, ಕೊಡಗಿನ ಸ್ವಲ್ಪ ಭಾಗದಲ್ಲಿರುವಂತಹ ಒಂದು ಭಾಷೆ, ಅದಕ್ಕೆ ಒಂದು ಅಕಾಡೆಮಿ ಕೂಡ ಆಗಿದೆ. ಬಹಳ ಸುಂದರವಾದ ಭಾಷೆ, ಅದಕ್ಕೆ ಒಂದು ಅಕಾಡೆಮಿ ಆಗಿದೆ.
ಹೀಗಾಗಿ ಕರ್ನಾಟಕದ ಕನ್ನಡವನ್ನು ಶಿಕ್ಷಣ ಅಂತ ಮಾಡಿದಾಗ, ಅಥವಾ ಕನ್ನಡದ ಅಸ್ಮಿತೆ, ನಾವು ಐಡೆಂಟಿಟಿ ಆಗಿ ಅಸ್ಮಿತೆ ಅಂತ ಒಂದು ಶಬ್ದವನ್ನ ನಾವು ಬಳಸ್ತೇವೆ. ಕನ್ನಡದ ಅಸ್ಮಿತೆ, ಕನ್ನಡತ್ವ, ಕರ್ನಾಟಕತ್ವ. ನೋಡಿ, ಕನ್ನಡತ್ವ ಬೇರೆ, ಕರ್ನಾಟಕತ್ವ ಬೇರೆ. ಕನ್ನಡತ್ವ, ನಾನು ಸಾಮಾನ್ಯವಾಗಿ JNU ನಲ್ಲಿ ಎಲ್ಲ ರಾಜ್ಯೋತ್ಸವ ಮಾಡುವಾಗ ನಾನು ಕನ್ನಡ ರಾಜ್ಯೋತ್ಸವ ಅಂತ ಹೇಳೋದಿಲ್ಲ, ನಾನು ಕರ್ನಾಟಕ ರಾಜ್ಯೋತ್ಸವ ಅಂತ ಹೇಳುದು. ಕರ್ನಾಟಕ ಎಂಬುದು ರೂಪುಗೊಂಡ ಒಂದು ದಿವಸ ಇದು, ಅದರಿಂದ ಅದನ್ನು ಕರ್ನಾಟಕ ರಾಜ್ಯೋತ್ಸವ. ಬಹಳ ಜನ ಕನ್ನಡ ರಾಜ್ಯೋತ್ಸವ ಅಂತ ಹೇಳ್ತಾರೆ. ಅದೇನು ದೊಡ್ಡ ಅಪರಾಧ ಅಂತ ಹೇಳ್ತಾ ಇಲ್ಲ ನಾನು. ಆದ್ರೆ ನಾವು ಗಮನಿಸಬೇಕಾದ್ದು, ನೀವು ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರುವವರು, ಪಾಠ ಮಾಡ್ತಾ ಇರುವವರು, ವಿದ್ವಾಂಸರು, ಲೇಖಕರು, ಕನ್ನಡಿಗರು, ನಾವು ಯೋಚನೆ ಮಾಡಬೇಕಾದ್ದು ಕರ್ನಾಟಕದ ಬಹುಭಾಷಾ ನೆಲೆಗಳು ಮತ್ತು ಕನ್ನಡದ ಅಸ್ಮಿತೆಯ ಜೊತೆಗಿರುವಂತ ಸಂಬಂಧ. ಹೀಗೆ ಇದು ಒಂದು ಸಮಸ್ಯೆ. ಆದ್ರೆ ಈ ಎಲ್ಲ ಸಮಸ್ಯೆಗಳು ಕೂಡ ಗೌಣವಾಗಿದ್ದು ಅದು ಕರ್ನಾಟಕ ಏಕೀಕರಣದ ಸಂದರ್ಭದಲ್ಲಿ. ಆದ್ದರಿಂದ ನೀವೆಲ್ಲರೂ ಕೂಡ ಕರ್ನಾಟಕ ಏಕೀಕರಣದ ಕುರಿತು ಈಗ ಕನ್ನಡ ಶಿಕ್ಷಣದ ಬಗ್ಗೆ ಮಾತನಾಡುತ್ತಿದ್ದಾರೆ. ಕರ್ನಾಟಕದ ಏಕೀಕರಣದ ಚರಿತ್ರೆಯನ್ನ ಓದುವುದು ಬಹಳ ಮುಖ್ಯ ಅಂತ ನನಗೆ ಅನ್ನಿಸ್ತದೆ. ಈ ಕರ್ನಾಟಕದ ಏಕೀಕರಣ ನೋಡಿ, ಅದು ಒಂದು ಏಕೀಕರಣ ಎಂಬುದು ಒಂದು ಪ್ರಾದೇಶಿಕವಾಗಿ ಕರೆಕ್ಟ್. ಅದು ಹೈದರಾಬಾದ್ ಕರ್ನಾಟಕದಲ್ಲಿ ಗುಲ್ಬರ್ಗಾ, ಬೀದರ್, ರಾಯಚೂರು, ಬಳ್ಳಾರಿ, ಈ ಭಾಗಗಳು ಗಡಿ ಭಾಗಗಳು. ಅಲ್ಲಿ ಜನ ತೆಲುಗು ಮಾತಾಡ್ತಾರೆ. ನಾನು ಹಂಪಿಯಲ್ಲಿ ಒಂದು 5-6 ವರ್ಷ ಇದ್ದೇನೆ. ನಾನಲ್ಲಿ ಹೋಟೆಲ್ಗೆ ಹೋದ್ರೆ ಗಾಡಿ ಇಟ್ಟುಕೊಂಡು ತರಕಾರಿ ಮಾರಾಟ ಮಾಡುವವನ ಹತ್ರ ತರಕಾರಿ ತಿಂದ್ರೆ ಅಥವಾ ಮಿರ್ಚಿ ಮಂಡಕ್ಕಿ ತಿಂದ್ರೆ ಅದನ್ನು ಮಾರುವವರು, ಮಾತಾಡುವವರು ತೆಲುಗು ಮಾತಾಡ್ತಾರೆ. ಅವರು ಕರ್ನಾಟಕದವರು ಹೌದು, ಆದ್ರೆ ಅವರು ತೆಲುಗು ಮಾತಾಡ್ತಾರೆ. ಬಳ್ಳಾರಿ ಅಂತೂ ಕನ್ನಡದ ಕೇಂದ್ರ. ಅದು ಬಳ್ಳಾರಿ ರಾಘವ ಅಂತವರು, ಪಂಡಿತ್ ತಾರನಾಥ್ ಅಂತವರಿದ್ದ ಬಹಳ ದೊಡ್ಡ ಜಾಗ. ಆದ್ರೆ ನೀವು ಅಲ್ಲಿ ಹೋಗಿ ಬೀದಿಗಳಲ್ಲಿ ಕಿವಿ ಕೊಟ್ರೆ, ಅಂಗಡಿಗಳಲ್ಲಿ ಕಿವಿ ಕೊಟ್ರೆ ಅಲ್ಲಿ ತೆಲುಗು ಮಾತಾಡ್ತಾರೆ. ಸೊ ಏಕೀಕರಣದ ಸಂದರ್ಭದಲ್ಲಿ ಕರ್ನಾಟಕವು ಹೈದರಾಬಾದ್ ಕರ್ನಾಟಕದ ಪ್ರಮುಖವಾದಂತಹ ಒಂದು ಭಾಗವನ್ನ ಭೌಗೋಳಿಕವಾಗಿ ಕರ್ನಾಟಕಕ್ಕೆ ಸೇರಿಸಿಕೊಂಡಿದ್ದು ಹೌದಾಗಿದ್ರು ಕೂಡ ಕರ್ನಾಟಕದ ಒಳಗಡೆ ತೆಲುಗು ಭಾಷಿಕರು ಕೂಡ ಇದ್ದಾರೆ ಎಂಬುದನ್ನು ನಾವು ಗೌರವದಿಂದ ನೆನೆಸ್ಕೊಳ್ಬೇಕು. ಇನ್ನೊಂದು, ಈ ಕಡೆ ಬಾಂಬೆ ಕರ್ನಾಟಕ ನಿಮಗೆ ಗೊತ್ತೇ ಇದೆ. ಬಾಂಬೆ ಕರ್ನಾಟಕದಲ್ಲಿ ಉತ್ತರ ಕನ್ನಡ ಅದು ಕನ್ನಡದ ಭಾಗವೇ ಆಗಿತ್ತು. ಕದಂಬರಿಂದ ಆರಂಭವಾದ್ರೆ ಈಗಿನವರೆಗೆ ಉತ್ತರ ಕನ್ನಡ ಒಂದು ಕನ್ನಡದ ಭಾಗ. ಅದು ಯಾಕೆ ಬಾಂಬೆ ಪ್ರೆಸಿಡೆನ್ಸಿಗೆ ಹೋಯ್ತು, ಅದು ಒಂದು ದೊಡ್ಡ ಕತೆ, ಅದು ಹೋಗ್ಲಿ. ಆದ್ರೆ ಬೆಳಗಾವಿ ನಿಮಗೆ ಗೊತ್ತೇ ಇದ್ದ ಹಾಗೆ, ಬೆಳಗಾವಿಯಲ್ಲಿ ಇವತ್ತು ಕೂಡ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಮರಾಠಿಯರು ಮಾತಾಡ್ತಾರೆ. ಈಗ ಮರಾಠಿ ಸಮಸ್ಯೆ ಇದೆ, ಅವರು ಮಹಾರಾಷ್ಟ್ರಕ್ಕೆ ಸೇರಿಸಬೇಕು ಅಂತ ಒದ್ದಾಡ್ತಾ ಇದ್ದಾರೆ. ಅದೆಲ್ಲ ಆಗಲ್ಲ. ಮಹಾಜನ ಆಯೋಗದ ಪ್ರಕಾರ ಅವರು ಕರ್ನಾಟಕಕ್ಕೆ ಬಂದಿದ್ದಾರೆ, ಅವರು ಕರ್ನಾಟಕದವರೇ, ಅವರು ಕನ್ನಡ ಕಲಿಯಲೇಬೇಕು, ಅದರ ಬಗ್ಗೆ ಸಂಶಯ ಇಲ್ಲ. ಅದರಿಂದ ಕನ್ನಡ ಶಿಕ್ಷಣ ಅಂತಂದಾಗ ನಾವು ಅದರ ತೀರ್ಮಾನಕ್ಕಿಂತ ಮೊದಲಾಗಿ ಗಮನಿಸಬೇಕಾದಂತ ಎಚ್ಚರ ಯಾವುದು ಅಂತಂದ್ರೆ, ಮಹಾರಾಷ್ಟ್ರದ ಗಡಿಭಾಗದಲ್ಲಿ ಒಂದು ನೋಡಿ, ಈ ಗಡಿರೇಖೆಗಳು ಗಟ್ಟಿಯಾಗುವುದಕ್ಕೆ ಮೊದಲು, ಗಡಿರೇಖೆಗಳನ್ನ ಎಳೆಯುವುದಕ್ಕೆ ಮೊದಲು ಸಾಮಾನ್ಯ ಜನ ಆ ಕಡೆ ಈ ಕಡೆ ಓಡಾಡ್ತಾ ಇದ್ರು. ಪಂಡರಪುರ ವಿಠಲ ಮರಾಠಿಯವರದಲ್ಲ. ಈಗ ನಾವು ಹೇಳ್ತೀವಿ ನಾವು ಮಹಾರಾಷ್ಟ್ರಕ್ಕೆ ಹೋಗ್ಬೇಕು ಅಂತ. 50 ವರ್ಷದ ಹಿಂದೆ, 70 ವರ್ಷದ ಹಿಂದೆ ನಾವು ಮಹಾರಾಷ್ಟ್ರಕ್ಕೆ ಹೋಗ್ಬೇಕು ಅಂತ ಹೇಳ್ತಾ ಇರ್ಲಿಲ್ಲ. ನಾನು ಪಂಡರಪುರ ವಿಠಲನ ಗುಡಿಗೆ ಹೋಗ್ತೇನೆ ಅಂತ ಹೇಳ್ತೇನೆ. ನೀವು ಯಾರಾದ್ರೂ ಬಳ್ಳಾರಿ ಕಡೆಯವರು ಇದ್ರೆ, ನಿಮ್ಮಲ್ಲಿ ಇದ್ರೆ, ಹಡಗಲಿ ಹತ್ರ ನಡೆಯುವ ಮೈಲಾರ್ನ ಜಾತ್ರೆಗೆ ಹೋಗಿನಿ. ಮೈಲಾರ್ನ ಹೂವಿನ ಹಡಗಲಿಯಲ್ಲಿ ನಡೆಯುವ ಮೈಲಾರ್ನ ಜಾತ್ರೆಗೆ ಸುಮಾರು 30,000 ಚಕ್ಕಡಿಗಳು ಜಜೂರಿಯಿಂದ ಬರ್ತವೆ. ಜಜೂರಿ ಮಹಾರಾಷ್ಟ್ರದಲ್ಲಿರುವುದು. ನೀವು ಆ ಗಾಡಿ ಕಟ್ಕೊಂಡು ಹಡಗಲಿಗೆ ಬಂದು ಮೈಲಾರ್ನ ಜಾತ್ರೆಯಲ್ಲಿ ಇಟ್ಟುಕೊಂಡು ಪೂಜೆ ಮಾಡಿ, ಕುರಿ ಕಡ್ದು, ಏನೇನೋ ರಿಚುವಲ್ ಮಾಡ್ಕೊಂಡು ವಾಪಸ್ ಮಹಾರಾಷ್ಟ್ರಕ್ಕೆ ಹೋಗುವ ಜನಗಳನ್ನು ನೀವು ಮಾತಾಡಿ, ಅವರು ನಿಮ್ಮ ಹತ್ರ ಕನ್ನಡ ಮಾತಾಡ್ತಾರೆ. ಮಹಾರಾಷ್ಟ್ರದ ಗಡಿ ದಾಟಿದ ಕೂಡಲೇ ಮರಾಠಿ ಮಾತಾಡ್ತಾರೆ. ಅವರಿಗೆ ಇದು ಸಮಸ್ಯೆ ಇಲ್ಲ. ಈ ಗಡಿರೇಖೆಗಳ ಸಮಸ್ಯೆ ಇಲ್ಲ. ಗಡಿರೇಖೆಗಳು ರಾಜಕೀಯ ಗಡಿರೇಖೆಗಳು. ನಿಮಗೆ ಬಹಳ ಒಳ್ಳೆ ಉದಾಹರಣೆ ಅಂದ್ರೆ, ಮೊನ್ನೆ ನಮ್ಮ ಲಾಕ್ಡೌನ್ ಆದ ಮೇಲೆ ತಮ್ಮ ಊರಿಗೆ ಹಿಂದಿರುಗ ಬಯಸಿದ ಮೈಗ್ರೆಂಟ್ ವರ್ಕರ್ಸ್ ಅಂತ ನಾವು ಹೇಳ್ತೇವೆ, ವಲಸೆ ಕಾರ್ಮಿಕರ ಸ್ಥಿತಿಯನ್ನು ನೋಡಿ.
ಈಗ ಡೆಲ್ಲಿಯಲ್ಲಿದ್ದಂತ ಒಬ್ಬ ವಲಸೆ ಕಾರ್ಮಿಕ ಅವನು ಯುಪಿಗೆ ಹೋಗ್ಬೇಕಾಗಿತ್ತು, ಬಿಹಾರಕ್ಕೆ ಹೋಗ್ಬೇಕಾಗಿತ್ತು. ಆದ್ರೆ ಕೋವಿಡ್ ಕಾರಣದಿಂದ ಡೆಲ್ಲಿ ಮತ್ತು ಯುಪಿಯ ಬೋರ್ಡರ್ ಅನ್ನು ಬಂದ್ ಮಾಡಿದ್ರು. ಈಗ ಮಾಡಿದ್ದಾರೆ, ಈಗ ಡೆಲ್ಲಿಯಲ್ಲಿ ಸಂಖ್ಯೆ ಜಾಸ್ತಿ ಆದ್ದರಿಂದ ಅದರ ಬಾರ್ಡರ್ ಬಂದ್ ಮಾಡಿದ್ದಾರೆ. ಬಾರ್ಡರ್ ಬಂದಾಯ್ತು, ಬಿಹಾರದ ಬಾರ್ಡರ್ ಬಂದಾಯ್ತು. ಕರ್ನಾಟಕ, ನೀವು ದಕ್ಷಿಣ ಕನ್ನಡ ಮತ್ತು ಕಾಸರಗೋಡು ಅದರ ಗಡಿ ಬಂದಾಯ್ತು. ಕರ್ನಾಟಕ ಮತ್ತು ಕಾಸರಗೋಡು ಮತ್ತು ಮಂಗಳೂರು ಇದು ಒಂದು 70 ವರ್ಷದ ಹಿಂದೆ ಗಡಿ ರೇಖೆಗಳೇ ಇರಲಿಲ್ಲ. ಅದು ಕುಂಬಳೆಯ ಪಾರ್ಥಿಸುಬ್ಬ ಯಕ್ಷಗಾನದ ಬಹಳ ದೊಡ್ಡ ಕವಿ. ದೇವಸ್ಥಾನದಲ್ಲಿ ಯಕ್ಷಗಾನದ ಮೊದಲ ಒಂದು ದೊಡ್ಡ ತಂಡ ಮೇಳ ರೂಪುಗೊಂಡಿದ್ದೆ ಅಲ್ಲಿ. ಅದರಿಂದ ಅದು ಕನ್ನಡದ ನೆಲ, ಕನ್ನಡ ಸಂಸ್ಕೃತಿಯ ನೆಲ. ಅದು ತುಳು ಮಾತಾಡ್ತಾ ಇದ್ರು. ಆದ್ರೆ ಅದು ಕಾರಣಕ್ಕೆ ಅದು ಚರಿತ್ರೆ ಬೇರೆ. ಆ ಕಾರಣಕ್ಕೆ ಅದು ಕೇರಳಕ್ಕೆ ಹೋಯ್ತು. ಅದು ಕೇರಳಕ್ಕೆ ಹೋದ ತಕ್ಷಣ ರಾಜಕೀಯ ಗಡಿರೇಖೆಗಳು ಏನು ಮಾಡ್ತವೆ ಅಂತಂದ್ರೆ, ಮಂಗಳೂರಿನಲ್ಲಿ ಕೆಲಸ ಮಾಡ್ತಿರುವವನ ಮನೆ ಕಾಸರಗೋಡಲ್ಲಿ ಇರ್ತದೆ. ಆದ್ರೆ ಮೊನ್ನೆ ಆ ಗಡಿ ಬಂದ್ ಮಾಡಿದ್ದರಿಂದ ಅವನಿಗೆ ಹೋಗ್ಲಿಕ್ಕಾಗ್ಲಿಲ್ಲ, ಅವನಿಂದ ಇಲ್ಲಿಗೆ ಬರ್ಲಿಕ್ಕಾಗ್ಲಿಲ್ಲ. ಜನ ಗಡಿರೇಖೆಗಳನ್ನು ದಾಟಿ, ನೀವು ರಾಜಕಾರಣಿಗಳು ಕಟ್ಟಿದ ಗಡಿರೇಖೆ ಅಥವಾ ರಾಜಕೀಯ ಅಥವಾ ನಮ್ಮ ಚಳುವಳಿ, ಏಕೀಕರಣದ ಚಳುವಳಿ ಕಟ್ಟಿದ ಗಡಿರೇಖೆಗಳನ್ನು ಒಡೆದು ಮಾತೃಭೂಮಿಗೆ, ಹುಟ್ಟಿದ ಊರಿಗೆ ತಲುಪಲಿಕ್ಕೆ ಪ್ರಯತ್ನ ಪಟ್ಟಾಗ ಈ ಗಡಿರೇಖೆಗಳೇ ಆತಂಕವಾಗಿದೆ. ಗಡಿ ದಾಟುವಂತ ಒಬ್ಬ ವ್ಯಕ್ತಿ, ಗಡಿ ದಾಟಲಾಗದಂತ ಒಬ್ಬ ವ್ಯಕ್ತಿ, ಇದರ ನಡುವೆ ಇರುವ ಒಂದು ಅಂತರ ವ್ಯತ್ಯಾಸಗಳನ್ನ ನಾವು ದಯವಿಟ್ಟು ಗಮನಿಸ್ಕೊಳ್ಳಿ. ಸೊ ಅದು ಬೇರೆ ವಿಷಯ. ಅದು ನಾನು ಹೇಳ್ಬೇಕಾಗಿದ್ದು, ಏಕೀಕರಣ ಚಳುವಳಿಯಲ್ಲಿ ಮರಾಠದ ಕೆಲವು ಭಾಗಗಳು ನಮಗೆ ಹೋದವು, ನಮ್ಮ ಕೆಲವು ಭಾಗಗಳು ಸೊಲ್ಲಾಪುರ, ಸಿದ್ದರಾಮನ ಊರದು ಮಹಾರಾಷ್ಟ್ರಕ್ಕೆ ಹೋಯ್ತು. ಇದೆಲ್ಲ ಘಟನೆಗಳು. ಇದರ ಅರ್ಥ ಸೊಲ್ಲಾಪುರದಲ್ಲಿ ಕನ್ನಡಿಗರು ಇಲ್ಲ ಅಂತಲೂ ಅಲ್ಲ, ಬೆಳಗಾವಿ ಇಲ್ಲ ಅಂತಲೂ ಅಲ್ಲ, ಕಾಸರಗೋಡಿನಲ್ಲಿ ಕನ್ನಡಿಗರು ಕೂಡ. ಅಂದ್ರೆ ನಾವು ಕನ್ನಡ ಶಿಕ್ಷಣದ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾಗ ಕರ್ನಾಟಕದ ಬಹುಭಾಷಾ ನೆಲೆಗಳು ಮತ್ತು ಏಕೀಕರಣದ ಒಂದು ಹೋರಾಟವನ್ನು ನಾವು ಗಮನದಲ್ಲಿ ಇಟ್ಟುಕೊಂಡು ನಮ್ಮ ಫ್ಯೂಚರ್ ಅನ್ನು, ಮುಂದಿನ ಒಂದು 50 ವರ್ಷದ ಕಾರ್ಯಸೂಚಿಯನ್ನ ತಯಾರು ಮಾಡಬೇಕು. ಯಾರು ತಯಾರು ಮಾಡ್ತಾರೆ ಅಂತ ದಯವಿಟ್ಟು ನನಗೆ ಕೇಳಬೇಡಿ. ನಮ್ಮ ಸರ್ಕಾರಗಳು ಅದನ್ನು ಮಾಡುವ ಹಾಗೆ ನನಗೆ ಕಾಣುವುದಿಲ್ಲ. ನಮ್ಮ ಅಕಾಡೆಮಿಗಳು 5 ವರ್ಷಕ್ಕೆ ಬರೋದ್ರಿಂದ ಅವು ಮಾಡುವ ಹಾಗೆ ಕಾಣುವುದಿಲ್ಲ. ಆದ್ರೆ ನಾನು ಒಬ್ಬ ಶೈಕ್ಷಣಿಕ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರುವುದರಿಂದ ನಾನು ಇದನ್ನು, ನನ್ನ ಯೋಚನೆಗಳನ್ನ ಹಂಚಿಕೊಳ್ಳುವುದು ನನ್ನ ಕರ್ತವ್ಯ, ಅದರ ಬಗ್ಗೆ ಬರೆಯುವುದು ನನ್ನ ಕರ್ತವ್ಯ ಎಂಬ ನೆಲೆಯಿಂದ ಮಾತ್ರ ಹೇಳ್ತಾ ಇದ್ದೀನಿ. ಈ ತರದ ಯೋಚನೆಗಳನ್ನ ನಾವು ಮಾಡಬೇಕು. ಆದ್ರೆ ಏಕೀಕರಣ ಏನು ಮಾಡಿತು ಅಂತಂದ್ರೆ, ಆಲೂರು ವೆಂಕಟರಾಯರು, ಶಾಂತ ಕವಿಗಳು ಇವರೆಲ್ಲ ಕೆಲಸ ಮಾಡಿದ್ದು ನಿಮಗೆ ಗೊತ್ತಿದೆ. ಈ ಏಕೀಕರಣ ಚಳುವಳಿ ಒಂದು 50 ವರ್ಷಗಳವರೆಗೆ ಅಥವಾ ಇನ್ನು ಸ್ವಲ್ಪ ಜಾಸ್ತಿ ಕನ್ನಡವನ್ನ ಮುನ್ನೆಲೆಗೆ ತಂತದ್ದು. ಕನ್ನಡವೇ ಬೇಡಲು ಕನ್ನಡ ದಾಸಯ್ಯ ಬಂದಿಹ, ನೀಡಿ ರಮ್ಮ ತಡ ಮಾಡದೆಲೆ ಅಂತ ಶಾಂತ ಕವಿ ಬಂದು ಬೆಳಗಾವಿಯಲ್ಲಿ. ಬೇಡಲು ಕನ್ನಡ ದಾಸಯ್ಯ ಮೆರುವುದು, ಕಾಮನ ಬಿಲ್ಲನ್ನು ಕಾಣುವ ಕವಿಯನು ತೆಕ್ಕನೆ ಮೈಮನ ಮರೆಯುವುದು ಅಂತ ಕುವೆಂಪು ಬರು. ಏಕೀಕರಣದ ಸಂದರ್ಭದಲ್ಲಿ ಬಂದ ಅನೇಕ ಕನ್ನಡ ಕವಿತೆಗಳನ್ನು ನೋಡಿದ್ರೆ ಕನ್ನಡ ಮುನ್ನೆಲೆಗೆ ಬಂದದ್ದು ಸತ್ಯ. ಈ ಕನ್ನಡ ಅಂದ್ರೆ ಇದು ಮುಖ್ಯ ಪ್ರಶ್ನೆ. ದಯವಿಟ್ಟು ನನ್ನ ಮುಂದಿನ ಮಾತುಗಳನ್ನ ಗಮನಿಸಿ. ಈ ಕನ್ನಡ ಮುನ್ನೆಲೆಗೆ ಬಂದು ಒಂದು 50-60 ವರ್ಷ ಆಗಿ ನಾವು ಕನ್ನಡಿಗರು ಅಂತ ಒಂದು ಪ್ರಜ್ಞೆ ಮೂಡಿತಲ್ಲ, ಈ ಪ್ರಜ್ಞೆ ಇವತ್ತು ಎಷ್ಟು ಗಾಢವಾಗಿ ಉಳಿದಿದೆ ಅಂತ ಒಂದು ಪ್ರಶ್ನೆ ನೀವು ಹಾಕೊಂಡ್ರೆ, ನಾನು ಆರಂಭದಲ್ಲಿ ಹೇಳಿತಲ್ಲ, ಕನ್ನಡ ಮಾತನಾಡೋರ ಸಂಖ್ಯೆ 3.75ಕ್ಕೆ ಇಳಿದಿದೆ ಎಂಬುದಕ್ಕೆ ನಿಮಗೆ ಉತ್ತರ ಸಿಗ್ತದೆ. ಉದಾಹರಣೆಗೆ ತಮಿಳು ಅಸ್ಮಿತೆಯನ್ನ ಗಟ್ಟಿಯಾಗಿ ಉಳಿಸಿಕೊಂಡಿತ್ತು. ತಮಿಳು ಐಡೆಂಟಿಟಿ ಇವತ್ತು ತಮಿಳುನಾಡಿನಲ್ಲಿ ಮಾತ್ರ ಅಲ್ಲ, ನಾನು ಉತ್ತರ ಭಾರತದಲ್ಲಿದ್ದೇನೆ, ಕಳೆದ 22 ವರ್ಷಗಳಿಂದ ಡೆಲ್ಲಿಯಲ್ಲಿದ್ದೇನೆ. ಡೆಲ್ಲಿಗೆ ಕೂಡ ತಮಿಳು ಅಸ್ಮಿತೆ ಎಂಬುದು ಒಂದು ಗಟ್ಟಿಯಾದ ಕೂಗಾಗಿ ಕೇಳ್ತದೆ. ನೀವು ಮೊನ್ನೆ ನಿಮಗೆ ಗೊತ್ತಿರಬೇಕದು, ಈ ಹೊಸ ಶಿಕ್ಷಣ ನೀತಿಯನ್ನ ಜಾರಿಗೆ ತರುವಂತ ಸಂದರ್ಭದಲ್ಲಿ ತ್ರಿಭಾಷಾ ಸೂತ್ರವನ್ನ ಅಳವಡಿಸಬೇಕು ಎಂಬ ಒಂದು ಸುತ್ತೋಲಲ್ಲ, ಒಂದು ನಿರ್ಣಯವನ್ನು ತಗೊಳ್ಳಾಯಿತು. ಈ ತ್ರಿಭಾಷಾ ಸೂತ್ರದ ಪ್ರಕಾರ ನಮಗೇನು ಕರ್ನಾಟಕಕ್ಕೆ ಏನು ಸಮಸ್ಯೆ, ನಾವು 1967ರಿಂದಲೇ ಹಿಂದಿ ಕಲ್ತುಕೊಂಡು ಬಂದಿದ್ದೇವೆ. ನಾನೇ
ಪಂಜ ಅಂತ ಒಂದು ಸಣ್ಣ ಹಳ್ಳಿಯಲ್ಲಿ ನಾನು 10th ವರೆಗೆ ಹಿಂದಿ ಓದಿದೆ. ನಾನು 5ನೇ ಕ್ಲಾಸಿಂದ ಶುರು ಆಯ್ತು, 10ನೇ ಕ್ಲಾಸ್ ವರೆಗೆ ಹಿಂದಿ ಓದಿದೆ. ಸೊ ತ್ರಿಭಾಷಾ ಸೂತ್ರದ ಪ್ರಕಾರ ನಾವು ಹಿಂದಿಯನ್ನ ಓದಿದ್ದೀವಿ. ನೋಡಿ, ಅಂದ್ರೆ ನಾನು ಹೇಳುದು ಏನು ಹೇಳಕ್ಕೆ ಪ್ರಯತ್ನ ಪಡ್ತಿದ್ದೀನಿ ಅಂತಂದ್ರೆ, ಕನ್ನಡ ಅಸ್ಮಿತೆ ಬೆಳೆಯುವಾಗ ಕನ್ನಡತ್ವ, ಕರ್ನಾಟಕತ್ವ, ಕನ್ನಡ ಶಿಕ್ಷಣ ಅಂತ ನಾವು ಮಾತನಾಡ್ತಾ ಇರುವಾಗ ಕನ್ನಡ ಶಿಕ್ಷಣದ ಜೊತೆಗೆ ನಾವು ಹಿಂದಿಯನ್ನ ಬೆಳೆಸಿಕೊಂಡು ಬಂದದರಿಂದ ಕನ್ನಡದ ಅಸ್ಮಿತೆ ಅಷ್ಟರ ಮಟ್ಟಿಗೆ ದುರ್ಬಲ ಆಯ್ತು. ಅಥವಾ ಅದು ದುರ್ಬಲ ಅಂತ ನಾನು ಶಬ್ದ ಬಳಸುವುದು ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ. ಆ ಅಸ್ಮಿತೆಯ ಪ್ರಶ್ನೆ ಬೇರೆ ತರ ಆಯ್ತು. ಹಿಂದಿಯನ್ನ ಕಲ್ತೀವಿ ನಾವು. ಈಗ ನಾನು ಹಿಂದಿಯನ್ನ ಕಲ್ತ ಮೇಲೆ ಅಷ್ಟರ ಮಟ್ಟಿಗೆ ನನ್ನ ಕನ್ನಡ ಪ್ರಜ್ಞೆಯಲ್ಲಿ ಬದಲಾವಣೆಗಳಾಗ್ತದೆ. ಅದು ಬಹಳ ಗಂಭೀರವಾಗಿ ಉಳಿದಿಲ್ಲ. ಆದ್ರೆ ಫ್ರಮ್ ಡೇ 1 ತಮಿಳುನಾಡು ಹಿಂದಿ ಪ್ರಜ್ಞೆಯನ್ನ ನಿರಾಕರಿಸಿತು. 1967ರಲ್ಲಿ ಬಂದ ತ್ರಿಭಾಷಾ ಸೂತ್ರದಲ್ಲಿ ತಮಿಳುನಾಡಿನವರು ಹಿಂದಿಯನ್ನು ಓದ್ಲೇ ಇಲ್ಲ. ಒಂದು ಪ್ರಶ್ನೆ ಕೇಳಬೇಕು ನಾವು ದೇಶಕ್ಕೆ. ಅವ್ರು ಹಿಂದಿ ಓದ್ಲೇ ಇಲ್ಲಪ್ಪ, ಅವ್ರಿಗೇನು ನಷ್ಟ ಆಯ್ತು? ಎಲ್ಲಿ ನಷ್ಟ ಆಯ್ತು? ತಮಿಳರಿಗೆ ಹಿಂದಿ ಓದದೇ ಇರುವುದರಿಂದ ಏನು ನಷ್ಟ ಆಯ್ತು ಮತ್ತು ಏನು ತಮಿಳಿಗೆ ಲಾಭ ಆಯಿತು? ತಮಿಳು ಅಸ್ಮಿತೆ ಎಷ್ಟು ಗಟ್ಟಿಯಾಗಿ ಬೆಳೆಯಿತು. ಈಗ ಮೊನ್ನೆ ಹಿಂದಿ 3ನೇ ಭಾಷೆಯಾಗಿ ಬರಬೇಕು ಅಂತ ಒಂದು ತೀರ್ಮಾನ ತಕ್ಕೊಂಡಾಗ 3 ಗಂಟೆಗೆ ಅದು ಅನೌನ್ಸ್ ಆಯ್ತದೆ. ತ್ರಿಭಾಷಾ ಸೂತ್ರದ ಪ್ರಕಾರ ಹಿಂದಿಯನ್ನ ಓದಬೇಕು. 9 ಗಂಟೆಗೆ ತಮಿಳುನಾಡಿನಲ್ಲಿ ಪಕ್ಷಾತೀತವಾದಂತ ಒಂದು ತೀರ್ಮಾನ ಬಂತು. ಎಲ್ಲ ಪಕ್ಷಗಳು ಕೂಡ DMK, AIADMK, PMK ಎಲ್ಲವೂ ನಿಜ ಜೀವನದಲ್ಲಿ ಅವು ಹಾವು ಮುಂಗುಸಿಗಳಾಗಿ ಜಗಳಾಡ್ತಾ ಇರ್ತವೆ. ಆದ್ರೆ ತಮಿಳು ಅಸ್ಮಿತೆಯ ಪ್ರಶ್ನೆ ಬಂದಾಗ ಅವರು ಎಲ್ಲರೂ ಸೇರಿಕೊಂಡು ಒಕ್ಕೊರಲಿನಿಂದ ಅದನ್ನು ವಿರೋಧಿಸಿದ್ರು. 3ನೇ ದಿವಸ ಸರ್ಕಾರ ಅದನ್ನು ಮರುಪರಿಶೀಲನೆ ಮಾಡಲಿಕ್ಕೆ ಒಪ್ಪಿಕೊಂಡಿತು. ತಮಿಳು ಅಸ್ಮಿತೆ ಅಂತ ನಾನು ಹೇಳುದು ಅದು ತಮಿಳಿನ ಪರವಾಗಿ ನಿಲ್ಲುವಂತ ಒಂದು ಗಟ್ಟಿಯಾದಂತ ಒಂದು ದೃಷ್ಟಿಕೋನ. ನಾವು ಏನು ಮಾಡಿದೀವಿ, ಕರ್ನಾಟಕದಲ್ಲಿ ಯೋಚನೆ ಮಾಡಿದ್ದೀವಿ. ನಮಗೆ ಒಂದು ಗಟ್ಟಿಯಾದ ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ಆಗಲಿ, ಸರ್ಕಾರ ಒಂದು ತೀರ್ಮಾನವನ್ನು ಕೊಡ್ಲಿಕ್ಕೆ ಆಗಲಿ. ಯಾಕಂದ್ರೆ ಈ ಹಿಂದಿ ಹೇರಿಕೆ ಎಂಬುದು ಕೇಂದ್ರ ಸರ್ಕಾರದ ತೀರ್ಮಾನ ಹೌದಾಗಿದ್ರೆ, ಕರ್ನಾಟಕದಲ್ಲಿ ಈಗ ಬಿಜೆಪಿ ಸರ್ಕಾರ ಇರುವುದು ಹೌದಾಗಿದ್ರೆ, ನಾವು ಇಂಥ ತೀರ್ಮಾನ ಕೊಟ್ರೆ ಕೇಂದ್ರ ಸರ್ಕಾರದ ವಿರುದ್ಧ ಮಾತಾಡಿದಾಗೆ ಆಗುತ್ತದೋ ಎಂಬ ಒಂದು ರಾಜಕೀಯ ಎಚ್ಚರದಲ್ಲಿ ಅವರು ಇದರ ಬಗ್ಗೆ ಮಾತನಾಡದೆ ಮಾತಾಡ್ಲಿಲ್ಲ. ಯಾರು ಮಾತಾಡ್ಲಿಲ್ಲ? ಸೇಫ್. ಈ ಕನ್ನಡಕ್ಕೆ ಏನಾಯ್ತು? ಕನ್ನಡದ ಅಸ್ಮಿತೆ ಏನಾಯ್ತು? ಇವರಿಗೆ ಓಟ್ ಹಾಕೋರು ಯಾರು? ಉತ್ತರ ಭಾರತದಿಂದ ಬಂದು ಹಾಕ್ತಾರ? ನಾವು ಕನ್ನಡಿಗರು ಹಾಕ್ಬೇಕಾ? ಮರು ದಿವಸ ಒಬ್ಬರು ಉತ್ತರ ಕರ್ನಾಟಕದಿಂದ ಹೇಳಿದ್ರು, ನಾವು ಹಿಂದಿ ಕಲಿಯುವುದು ಒಳ್ಳೆಯದು ಅಂತ ಹೇಳಿದ್ರು. ಬೆಂಗಳೂರು ದಕ್ಷಿಣದ ಯುವ ಸಂಸದರಾದಂತ ಶ್ರೀಮಾನ್ ತೇಜಸ್ವಿ ಸೂರ್ಯ ಅವರು ಹಿಂದಿ ಕಲಿಯುವುದು ಅಗತ್ಯ ಅಂತ ಟ್ವೀಟ್ ಮಾಡಿದರು. ಅವ್ರು ಹೇಳಿದ ಸರಿಯೋ ಎಂಬ ಒಂದು ವಾದ ವಿವಾದಗಳಿಗಿಂತ ಹೆಚ್ಚಾಗಿ ಹಿಂದಿಯ ಪ್ರಶ್ನೆ ಬಂದಾಗ ಹೇಗೆ ಕನ್ನಡ ಗೌಣ ಆಗ್ತದೆ ಕನ್ನಡಿಗರ ದೃಷ್ಟಿಯಿಂದ ಎಂಬುದನ್ನು ಗಮನಿಸಿದಾಗ ನಮಗೆ ಯಾಕೆ ಕನ್ನಡದ ಅಸ್ಮಿತೆಯನ್ನ ಗಟ್ಟಿ ಮಾಡ್ಲಿಕ್ಕೆ ಆಗಲಿಲ್ಲ ಎಂಬ ಒಂದು ಸತ್ಯ ನಿಮಗೆ ಗೊತ್ತಾಗ್ತದೆ. ಅದು ಬೇರೆ ಕಡೆ ಇಲ್ಲದಕ್ಕಿಂತ ಹೆಚ್ಚು ತೀವ್ರವಾಗಿ ಕನ್ನಡದಲ್ಲಿರುವುದರಿಂದ ಕನ್ನಡ ಶಿಕ್ಷಣದ ಮುಂದಿನ ಹೆಜ್ಜೆಗಳು ಅಂತ ನಾವು ಮಾತನಾಡುವಂತ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಹಿಂದಿಯ ಸ್ಥಾನಮಾನ ಏನು ಎಂಬುದನ್ನು ಕೂಡ ನಾವು ಯೋಚನೆ ಮಾಡಿ. ನಾನು ಯಾವ ಭಾಷೆಗೂ ವಿರೋಧಿ ಅಲ್ಲ. ನಾನು ಉತ್ತರ ಭಾರತದಲ್ಲಿ ಹಿಂದಿ ಮಾತಾಡ್ತೇನೆ. ನಾನು ಹಿಂದಿಯೇ ನನ್ನ ದೈನಂದಿನ ಭಾಷೆ. ಹಾಗಾಗಿ ಒಂದು ಪ್ರಶ್ನೆ ಹಿಂದಿಯವರಿಗೆ ಕೇಳ್ತೀನಿ ನಾನು, ಅಲ್ಲಪ್ಪ, ನಾವೆಲ್ಲ ದಕ್ಷಿಣ ಭಾರತದಲ್ಲಿ ಹಿಂದಿ ಕಲ್ತೀವಿ, ನೀವು ದಕ್ಷಿಣ ಭಾರತದ ಒಂದು ಭಾಷೆಯನ್ನಾದ್ರೂ ಉತ್ತರ ಭಾರತದಲ್ಲಿ ಕಲ್ತ್ರ? 46% ಜನ ಹೆಚ್ಚಾಗಿದೆ ಮಾತಾಡೋರ ಸಂಖ್ಯೆಯಲ್ಲಿ. ಇವತ್ತು ಸುಮಾರು 48 ಕೋಟಿ ಜನ ಹಿಂದಿ ಮಾತಾಡ್ತಾರೆ. ಅವ್ರು ಯಾರಾದ್ರೂ ದಕ್ಷಿಣ ಭಾರತದ ಒಂದು ಭಾಷೆ ಏನಾದ್ರು ಕಲಿತಾರ? ಕಲಿಬೇಕು. ಒಬ್ಬ ತಮಾಷೆಗಲ್ಲ, ಹಂಸರಾಜ್ ಕಾಲೇಜ್ ಅಂತ ಇಲ್ಲಿದೆ, ಅಲ್ಲಿಂದ ಒಬ್ರು ಪ್ರೊಫೆಸರ್ ನಂಗೆ ಒಂದು ದಿವಸ ಫೋನ್ ಮಾಡಿದ್ರು, ಸರ್ ಆಪ್ಸೆ ಬಾತ್ ಕರ್ನೆ ಮೈ ಆಜಾವ್ ಅಂತ. ನಾನು ಹೇಳಿದೆ ಆಜಾವ್ ಬಾ ಅಂತ ಹೇಳಿದೆ. ಅವ ಬಂದು ಅಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಅವರು ನನಗೆ ಸಿಕ್ಕಿ ಮಾತಾಡಿದ್ರು. ಆಮೇಲೆ ನನ್ನ ಹತ್ರ ಅವ ಕೇಳಿದ ಫಸ್ಟ್ ಪ್ರಶ್ನೆ, ಸಾರ್ಜಿ ಈ ಕನ್ನಡ ಕಹಾಕಿ ಭಾಷಾ ಹೇ? ನೋಡಿ, ಒಂದು ಡೆಲ್ಲಿಯ ಒಂದು ಕಾಲೇಜಿನಲ್ಲಿ, ಡೆಲ್ಲಿ ಯೂನಿವರ್ಸಿಟಿಗೆ ಸೇರಿದ ಒಂದು ಕಾಲೇಜಿನಲ್ಲಿರುವ ಹಿಂದಿ ಪ್ರಾಧ್ಯಾಪಕ ನನ್ನ ಹತ್ರ ಕೇಳಿದ ಪ್ರಶ್ನೆ, ಸಾರ್ಜಿ
कन्नड़ कहाँ की भाषा है? ನಾನು ಹೇಳಿದೆ ನಿನಗೆ ಕನ್ನಡ ಗೊತ್ತುಂಟಾ ಅಂತ ಕೇಳಿದೆ. ಅಪ್ಪ ಕನ್ನಡ ಪತಾ ಹೈ? ಹಾ वो तो है, ಕನ್ನಡ ಕನ್ನಡ का लैंग्वेज है ಅಂತ ಹೇಳಿದೆ. ಕನ್ನಡ ಭಾಷೆ. ಸ್ವಲ್ಪ ಪಾಪ ಅವನಿಗೆ ಇದಾಯ್ತು. ಆಮೇಲೆ ನಾನು ಅವನಿಗೆ ನನ್ನ ರೂಮ್ ನಲ್ಲಿ ಕನ್ನಡದ ಒಂದು ಇದು ಕರ್ನಾಟಕದ ಮ್ಯಾಪ್ ಇತ್ತು, ಅದರ ಹತ್ರ ತಗೊಂಡೋಗಿ ಇಡೀ ಕರ್ನಾಟಕದ ಜಿಲ್ಲೆಗಳು ಕನ್ನಡ ಅದರ ಬಗ್ಗೆ ನಾನು ಒಂದು 3/4 ಗಂಟೆ ಅವನಿಗೆ ಒಂದು ಭಾಷಣ ಮಾಡಬೇಕಾಯ್ತು. ಅಂದ್ರೆ ದಕ್ಷಿಣ ಭಾರತದ ಭಾಷೆಗಳ ಬಗ್ಗೆ ಎಷ್ಟು ಅವಲಕ್ಷಣ ಇದೆ, ಎಷ್ಟು ಒಂದು ಅವರಿಗೆ ಇಂಟ್ರೆಸ್ಟ್ ಇಲ್ಲ ಅಂತಂದ್ರೆ ನಾವು ಇದನ್ನ ಬಹಳ ಗಟ್ಟಿಯಾಗಿ ಕಲಿತಾ ಇದ್ದೀವಿ. ಹಾಗಾಗಿ ಈಗ ನೀವು ಕನ್ನಡದ ಜೊತೆಗೆ ತ್ರಿಭಾಷಾ ಸೂತ್ರವನ್ನ, ಈಗ ಹೊಸ ಶಿಕ್ಷಣ ನೀತಿ ಇನ್ನೇನು ಜಾರಿಗೆ ಬರ್ತದೆ ಕೆಲವು ದಿವಸಗಳಲ್ಲಿ. ಹಾಗೆ ಬಂದಾಗ ನಾನು ನೀವು ಎಲ್ಲರೂ ಕೂಡ ಹಿಂದಿಯನ್ನು ಅಥವಾ ನಮ್ಮ ಮಕ್ಕಳು ಹಿಂದಿ ಕಲಿಬೇಕು. ಹಿಂದಿ ಕಲ್ತಾಗ ಕನ್ನಡದ ಅಸ್ಮಿತೆಗೆ ಏನಾಗ್ತದೆ ಅಂತ ಒಂದು ಪ್ರಶ್ನೆಯನ್ನ ನಾವು ಕೇಳಿಕೊಳ್ಳುವುದು ಒಳ್ಳೆಯದು. ನಾನು ಹಿಂದಿ ಕಲಿಬಾರದು, ಕಲಿಬೇಕು ಇತ್ಯಾದಿಗಳ ಬಗ್ಗೆ ನಾನು ಹೇಳ್ತಾ ಇಲ್ಲ. ತಮಿಳರು ಕಲೀಲಿಲ್ಲ. ಮತ್ತು ಯಾರಾದ್ರೂ ಒಂದು ಸೆಮಿನಾರ್ ಮಾಡಿ ತ್ರಿಭಾಷಾ ಸೂತ್ರವನ್ನ ಅಳವಡಿಸಿದ ಕರ್ನಾಟಕ ಕಳೆದ ಸುಮಾರು 40 ವರ್ಷದಲ್ಲಿ ಹಿಂದಿ ಕಲಿತು ಕರ್ನಾಟಕಕ್ಕೆ ಏನು ಲಾಭ? ಅಥವಾ ತಮಿಳುನಾಡು ತ್ರಿಭಾಷಾ ಸೂತ್ರವನ್ನ ನಿರಾಕರಿಸಿ ತಮಿಳುನಾಡಿಗೆ ಏನು ನಷ್ಟ ಆಗಿದೆ ಎಂಬುದರ ಬಗ್ಗೆ ಒಂದು ಚರ್ಚೆ ಮಾಡಿದರೆ ನಮಗಿದರ ಒಂದು ನನಗೆ ಅನಿಸಿದ ಹಾಗೆ ಕನ್ನಡಿಗರು ಹಿಂದಿ ಕಲಿತು ವಿಶೇಷವಾದ ಲಾಭ ಏನು ಅವರಿಗೆ ಆದಾಗೆ ಇಲ್ಲ. ಸಣ್ಣ ಪುಟ್ಟ ಪರ್ಸನಲ್ ಲಾಭಗಳಾಗಿರ್ಬೋದು. ಇವತ್ತು ಡೆಲ್ಲಿ NCR ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ NCT ಅಂತ ಹೇಳ್ತೀವಿ ನಾವು, ಗುರುಗಾಂವ್, ಫರೀದಾಬಾದ್, ಇಲ್ಲಿ ಎಲ್ಲ ಸುಮಾರು 8 ಲಕ್ಷ ಜನ ಕೆಲಸ ಮಾಡ್ತಾ ಇದ್ದಾರೆ IT BTಗಳಲ್ಲಿ. ಅದರಲ್ಲಿ ಬಹಳ ಜನ ತಮಿಳುನಾಡಿಂದ ಬಂದವರು. ಇಲ್ಲಿ ಬಂದ ಮೇಲೆ ಹಿಂದಿ ಕಲಿತಾರೆ, ಕೆಲಸ ತಗೊಂಡಿದ್ದಾರೆ. ಕನ್ನಡದವರು ಅಲ್ಲಿ ಹಿಂದಿ ಕಲ್ತಿದ್ದಾರೆ. ಇವನಿಗೆ ಹಿಂದಿ ಬರ್ತದೆ ಅಂತ ಉತ್ತರ ಭಾರತದಲ್ಲಿ ಯಾರಾದ್ರೂ ಕೆಲಸ ಕೊಟ್ಟಿದ್ದು ನನಗೆ ಗೊತ್ತಿಲ್ಲ. ಕೆಲವು ಅಪವಾದಗಳು ಸ್ವಲ್ಪ ಇರ್ಬೋದು ಅಷ್ಟೇ. ಅದರಿಂದ ನಾವು ಹಿಂದಿ ಕಲ್ತಕೊಳ್ಳಿ ಜಗತ್ತಿನ ಎಲ್ಲಾ ಕಡೆ ಕೆಲಸ ಸಿಗ್ತದೆ, ದೇಶ ಭಾಷೆಗಳು ಸಿಗ್ತದೆ, ಇವೆಲ್ಲ ಇದಕ್ಕೆ ಆಧಾರಗಳಿಲ್ಲ. ಕೇಳುವುದಕ್ಕೆ ಖುಷಿ ಆಗ್ತದೆ ಮತ್ತು ಒಂದು ತರ್ಕವಾಗಿ ಅದನ್ನ ನಾವು ಸ್ವೀಕರಿಸ್ತೇವೆ. ಆದ್ರೆ ಹಾಗೆ ಇಲ್ಲ. ಇದು ಒಂದು ಸಮಸ್ಯೆ, ಹಿಂದಿಯ ಸಮಸ್ಯೆ. ಅಂದ್ರೆ ಕನ್ನಡದ ಅಸ್ಮಿತೆಗೆ ಕನ್ನಡ ಶಿಕ್ಷಣವನ್ನ ನಾವು ನಾಳೆ ಚಾರ್ತಿಗೆ ತಂದಾಗ ನಾವು ಇದನ್ನ ಹೇಗೆ ಇಟ್ಕೋಬಹುದು? ನಾನು ಆರಂಭದಲ್ಲಿ ಒಂದು ಹೇಳಿದೆ, 162 ಭಾಷೆಗಳ ಒಂದು ರಂಗೋಲಿ ಕರ್ನಾಟಕ. ಆ ಭಾಷೆಗಳನ್ನ ನಾವು ಎಲ್ಲಿಡಬೇಕು? ಆಮೇಲೆ ಎರಡನೇದಾಗಿ ಈ ಹಿಂದಿಯ ಸ್ಥಾನಮಾನ ಏನು ಎಂಬುದನ್ನ ನಾವು ಸ್ಪಷ್ಟವಾಗಿ ಅದು ಎಲ್ಲಿವರೆಗೆ ಎಷ್ಟು ಓದಬೇಕು ಎಂಬುದರ ಬಗ್ಗೆ ಕೂಡ ತೀರ್ಮಾನವನ್ನ ತಗೊಳ್ಬೇಕು. ಕನ್ನಡದ ಅಸ್ಮಿತೆ ಹಾಗೆ ನೋಡಿದ್ರೆ ನೋಡಿ, ಸಂಸ್ಕೃತವನ್ನು ಕನ್ನಡ ತಮಿಳುನಾಡು, ಆಂಧ್ರ, ಒಡಿಯಾ ಮತ್ತು ಕೇರಳ ಹೇಗೆ ಗ್ರಹಿಸಿದೆಯೋ ಅದಕ್ಕಿಂತ ಭಿನ್ನವಾಗಿ ಕನ್ನಡ ಗ್ರಹಿಸಿಕೊಂಡು ಬಂದದ್ದು ಬಹಳ ವಿಶೇಷ. ಕನ್ನಡದ ಮೊದಲ ಶಾಸನ ಹಲ್ಮಿಡಿ ಶಾಸನ ಕ್ರಿಸ್ತಶಕ 450 ಅಂತ ಹೇಳ್ತೇವೆ. ಈಗ ಇನ್ಯಾವುದೊಂದು ಶಾಸನ ಅದಕ್ಕೆ ಸ್ವಲ್ಪ ಹಿಂದೆ ಸಿಕ್ಕಿದೆ ಇತ್ಯಾದಿಗಳೆಲ್ಲ ಇದೆ, ಅದ್ರ ಬಿಡಿ. ಅದರ ಮುಖ್ಯ ಶಾಸನ ಕ್ರಿಸ್ತಶಕ 450 ಹಲ್ಮಿಡಿ ಶಾಸನ. ಜಯತಿ ಶ್ರೀ ಪರಿಶ್ವಂದಶಾಂಗಮ್ಯಾನತಿರಚ್ಯುತ ದಾನವಾಕ್ಸ್ನೋರ್ಯುಗಾಂತಾಗ್ನಿ ಶಿಷ್ಟಾನಾಂತ ಸುದರ್ಶನ ಅಂತ ಒಂದು ಸಂಸ್ಕೃತ ಶ್ಲೋಕದಿಂದಲೇ ಆರಂಭ ಆಗ್ತದೆ. ಅಂದ್ರೆ ಕನ್ನಡ ತನ್ನ ಭಾಷೆಯ ಹುಟ್ಟಿನಲ್ಲಿಯೇ ಸಂಸ್ಕೃತವನ್ನ ಬಿಡ್ಲಿ. ಕವಿರಾಜ ಮಾರ್ಗ ದಂಡಿಯ ಕಾವ್ಯಾದರ್ಶವನ್ನ ಇಟ್ಟುಕೊಂಡು ಕವಿರಾಜ ಮಾರ್ಗ ಸೃಷ್ಟಿ ಆಯ್ತು. ಅಲ್ಲಿ ಕನ್ನಡದ ಬಗ್ಗೆ ಮಾತುಗಳಿದೆ, ಬಹಳ ಒಳ್ಳೆ ಮಾತುಗಳಿದೆ. ಆದ್ರೆ ಇಡೀ ಕವಿರಾಜ ಮಾರ್ಗದ ಹಿಂದೆ ಇರುವಂತ ಒಂದು ಚಿಂತನ ಕ್ರಮ ದಂಡಿಯ ಕಾವ್ಯಾದರ್ಶ ಎಂಬುದನ್ನ ನಾವು ತಿಳ್ಕೊಂಡಿದ್ದೇವೆ. ಪಂಪ ನೋಡಿ, ಪಂಪ ವ್ಯಾಸ ಮುನೀಂದ್ರರುಂದ್ರ ವಚನಾಮೃತ ವಾರ್ಧಿಯನ್ನು ಈಸುವನು ಕವಿ ವ್ಯಾಸನೆಂಬ ಅಹಂಕೃತಿ ಎನಗಿಲ್ಲ ಅಂತ ಹೇಳಿದ ವ್ಯಾಸ ಭಾರತವನ್ನ ಕನ್ನಡದಲ್ಲಿ ಬರೆದ. ಈಗ ಕನ್ನಡದಲ್ಲಿ ಬರೆದಾಗ ಕನ್ನಡ ಸಂಸ್ಕೃತಿಯ ಅಗತ್ಯಗಳಿಗೆ ಅನುಗುಣವಾಗಿ ಬರೆದ ಎಂಬುದು ಸ್ಪಷ್ಟ, ಅದನ್ನು ನಿರಾಕರಣೆಯ ಪ್ರಶ್ನೆ ಇಲ್ಲ. ಆದ್ರೆ ಕನ್ನಡದ ಮಹಾಕವಿಯೊಬ್ಬ ಸಂಸ್ಕೃತವನ್ನೇ ಆಧರಿಸಿ ತನ್ನ ಕಾವ್ಯವನ್ನು ಬರೆದ ಎಂಬುದು ಕೂಡ ಅಷ್ಟೇ ಮುಖ್ಯ. ಇದನ್ನ ಪೊನ್ನನು ಮಾಡಿದ, ಓನೈಕ ರಾಮಾಭ್ಯುದಯದಲ್ಲಿ ಗದಾಯುದ್ಧವನ್ನು ಬರೆದಂತ ರನ್ನನು ಮಾಡದ. ಆಮೇಲೆ ಮುಂದಿನ ಎಲ್ಲ ಕವಿಗಳು ಕೂಡ ನಾಗಚಂದ್ರ, ನಾಗವರ್ಮ, ಬಾಣಭಟ್ಟನ ಕಾದಂಬರಿಯನ್ನ ನಾಗವರ್ಮ ಬರೆದ, ನಾಗಚಂದ್ರನ ಪೌಮಚರಿತವನ್ನ ಇಟ್ಟುಕೊಂಡು ರಾಮಾಯಣ ಬರೆದ. ಕುಮಾರವ್ಯಾಸ ತನ್ನ ಹೆಸರನ್ನೇ ಕುಮಾರವ್ಯಾಸ ಅಂತ ಇಟ್ಟುಕೊಂಡ. ಬೇರೆ ಬಿಡಿ, ತಿಳಿಯ ಹೇಳುವ ಕೃಷ್ಣ ಕಥೆಯನ್ನು ಇಳೆಯ ಜಾಣರು ಮೆಚ್ಚುವಂತಿದೆ ಅಂತ ಹೇಳಿ ಕೃಷ್ಣ ಕಥೆಯನ್ನಾಗಿ ಮಾಡ್ಕೊಂಡಾಗ ತನ್ನ ಹೆಸರನ್ನೇ ಕುಮಾರವ್ಯಾಸ ಅಂತ ಮಾಡ್ಕೊಂಡ. ಅಂದ್ರೆ ನಾನು ಆಮೇಲೆ ನಮ್ಮ ಮಧ್ಯಕಾಲೀನ ದಾಸರುಗಳು ಇವರು ದ್ವೈತ ಮತ ಅದಕ್ಕೆ ರಿಯಾಕ್ಟ್ ಮಾಡುತ್ತಾ ಕನ್ನಡವನ್ನ ಬೆಳೆಸಿದ್ರು. ಬಹುಶಃ ಇದಕ್ಕೆ ನನಗೆ ಅನಿಸಿದ ಹಾಗೆ ಕನ್ನಡಕ್ಕೆ ಸಂಸ್ಕೃತವನ್ನು ನಿರಾಕರಿಸಿದಂತ ಒಂದು ಕನ್ನಡದ ಅಸ್ಮಿತೆಯ ಬಗ್ಗೆ ಮೊದಲು ಯೋಚನೆ ಮಾಡಿದವರು ಶರಣರು ಅಥವಾ ವಚನಕಾರರು.
ಅವರು ಪಂಪ ಮಾಡಿದ ಹಾಗೆ ಅಥವಾ ಇತರ ಕವಿಗಳು ಮಾಡಿದ ಹಾಗೆ ಸಂಸ್ಕೃತದ ಗೋಜಿಗೆ ಹೋಗಲೇ ಇಲ್ಲ. ಅದರ ಬದಲು ಸಂಸ್ಕೃತ ಮಾತನಾಡುತ್ತಾ ಇದ್ದಂತ ಭಾರತೀಯ ದೇವರುಗಳಿಗೆ ಅವರು ಕನ್ನಡ ಕಲಿಸಿದರು. ಇದು ಬಹಳ ಮುಖ್ಯವಾದಂತ ಒಂದು ಮಾತು. ಆದ್ದರಿಂದ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಅಂತ ಹೇಳಿದಾಗ ಸಂಸ್ಕೃತದ ಹಂಗಿಲ್ಲದೆ ಬಸವಣ್ಣ ಬರೆದ ಕೇಳು ನನ್ನ 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 ಕೂಗನ್ನು ಕೇಳಯ್ಯ ನೀನು ಕೂಡಲ ಸಂಗಯ್ಯ ಅಂತ ಅವನಿಗೆ ಕನ್ನಡದಲ್ಲಿ ಹೇಳಿದರೆ ಆಗ ದೇವರು ಅವರಿಗೆ ಕಿವಿ ಇದ್ರೆ ಅವರು ಕನ್ನಡದಲ್ಲಿ ಉತ್ತರ ಕೊಡಬೇಕಾಗಿತ್ತು. ಸೊ ಸಂಸ್ಕೃತ ಮಾತ್ರ ಮಾತಾಡುತ್ತಿದ್ದಂತ ದೇವರುಗಳಿಗೆ ಕನ್ನಡ ಕಲಿಸಿದಂತ ಒಂದು ವಚನ ಚಳುವಳಿ ಏನಿದೆ, ನನಗನ್ಸಿದ ಹಾಗೆ ಅದು ಕನ್ನಡ ಅಸ್ಮಿತೆಯ ಮೂಲ ನೆಲೆಗೆ ಒಂದು ಗಟ್ಟಿಯಾದ ಬುನಾದಿಯನ್ನು ಹಾಕಿಕೊಟ್ಟಂತ ಒಂದು ಚಳುವಳಿ. ಆದ್ರೆ ನಿಮಗೆ ಗೊತ್ತಿದೆ, ಇವತ್ತು ವಚನ ಚಳುವಳಿಯನ್ನು ಮುಂದುವರಿಸಿಕೊಂಡು ಬರುತ್ತಿರುವಂತ ಜನ ಯಾವ ಸಂಸ್ಕೃತಿಯ ಕಡೆ ವಾಲ್ತಾ ಇದ್ದಾರೆ ಅಂತ. ನಾನು ಕಳೆದ ವರ್ಷ ಕರ್ನಾಟಕದಲ್ಲಿ ನಡೆದ ಲಿಂಗಾಯತ ಮತ್ತು ವೀರಶೈವ ಚಳುವಳಿಯ ನಾನು ಕನ್ನಡವನ್ನು ಗಮನದಲ್ಲಿಟ್ಟುಕೊಂಡು ಕಿವಿ ಕೊಡ್ತಾ ಇದ್ದೆ. ನಾನು ಅವರು ವಚನ ಚಳುವಳಿಯ ಉತ್ತರಾಧಿಕಾರಿಗಳು ಹೌದು, ಆದ್ರೆ ಭಾಷೆ ವಿಷಯಕ್ಕೆ ಬಂದಾಗ ಅವರು ಕನ್ನಡದ ಉತ್ತರಾಧಿಕಾರಿಗಳ ಹಾಗೆ ನಡ್ಕೊಂಡಿದ್ದಿದ್ರೆ ನಾನು ಆಗ್ಲೇ ಹೇಳಿದಲ್ಲ, ತ್ರಿಭಾಷಾ ಸೂತ್ರದಲ್ಲಿ ಹಿಂದಿಯ ವಿಷಯಕ್ಕೆ ಬಂದಾಗ ಅಟ್ಲೀಸ್ಟ್ ವಚನ ಚಳುವಳಿಯ ಉತ್ತರಾಧಿಕಾರಿಗಳು ಅಂತ ಹೇಳಿಕೊಂಡಂತ ಜನಪ್ರತಿನಿಧಿಗಳು, ಎಂಪಿಗಳು ಮತ್ತು ಎಂಎಲ್ಎಗಳು ಕನ್ನಡದ ಪರವಾಗಿ ಒಂದು ಬಲಿಷ್ಠವಾದ ಸ್ಟೇಟ್ಮೆಂಟ್ ಅನ್ನು ಕೊಡ್ಬೇಕಾಗಿತ್ತಲ್ಲ. ಈ ಪ್ರಶ್ನೆಯನ್ನು ಯಾವ ವೇದಿಕೆಯಲ್ಲೂ ಕೂಡ ಕೇಳ್ತೀನಿ, ಅದಕ್ಕೆ ಉತ್ತರ ಕೊಡಬೇಕು. ಯಾರು ಕೇಳಲಿಲ್ಲ ಅವರು. ಅಂದ್ರೆ ಅದರ ಅರ್ಥ ಏನು? ಅವರು ನಿಧಾನವಾಗಿ ನಾನು ಆಗ ಹೇಳಿದಂತ ಹಿಂದಿ, ಸಂಸ್ಕೃತ ನೋಡಿ, ಕನ್ನಡಕ್ಕೆ ಶಾಸ್ತ್ರೀಯ ಭಾಷೆದೊಂದು ನೆನಪು ಬಂತು, ಹೇಳಿಬಿಡ್ತೀನಿ ನಾನು. ಕನ್ನಡ ಶಾಸ್ತ್ರೀಯ ಭಾಷೆ ಆಯ್ತು 2008ರಿಂದ, ಅದಕ್ಕೆ ಸುಮಾರು 6 ಕೋಟಿ ರೂಪಾಯಿ ಬಂದಿದೆ. 2011ರ ಜನಗಣತಿಯಲ್ಲಿ ಸಂಸ್ಕೃತವನ್ನು ಮಾತೃಭಾಷೆ ಅಂತ ದಾಖಲಿಸಿಕೊಂಡವರ ಸಂಖ್ಯೆ 24,800, 25 ಅಂತ ಇಟ್ಕೊಳ್ಳಿ. ಈ 25,000 ಜನ ಮಾತನಾಡುವಂತ ಸಂಸ್ಕೃತ ಭಾಷೆಗೆ ಕೇಂದ್ರ ಸರ್ಕಾರ 450 ಕೋಟಿಗಳಿಗಿಂತಲೂ ಹೆಚ್ಚು ಕೋಟಿಯನ್ನ ವಿನಿಯೋಗಿಸಿದೆ. ಅದು ದೇವ ಭಾಷೆ, ಅದು ದೊಡ್ಡ ಭಾಷೆ ಎಂಬುದರ ಬಗ್ಗೆ ಸಂಶಯ ಇಲ್ಲ. ಕಾಳಿದಾಸ ಮೊದಲಾದವರೆಲ್ಲ ಬರೆದಂತ ಭವಭೂತಿ, ಅಶ್ವಘೋಷ, ವ್ಯಾಸ, ವಾಲ್ಮೀಕಿಗಳು ಬರೆದ ಭಾಷೆಯನ್ನ ಸಣ್ಣ ಭಾಷೆ ಅಂತ ಹೇಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಆ ಭಾಷೆಯ ಅಭಿವೃದ್ಧಿಗೆ 450 ಕೋಟಿಯನ್ನ ಕೇಂದ್ರ ಸರ್ಕಾರ ಕೊಟ್ಟಾಗ ಕನ್ನಡದಂತ ಭಾಷೆಗೆ ಕೇವಲ 6 ಕೋಟಿ ಕೊಟ್ಟದನ್ನ ಗಮನಿಸಿದ್ರೆ ನಿಮಗೆ ನಾನು ಆಗ ಹೇಳಿದ್ದು ಗೊತ್ತಾಗ್ತಲ್ಲ. 3.75 ಮರಿಬೇಡಿ, ಕನ್ನಡ ಪತನಮುಖ ಆಗೋದಕ್ಕೆ ಕಾರಣವನ್ನ ದಯವಿಟ್ಟು ಮರಿಬೇಡಿ. ಸೊ ಹೀಗೆ ಅದಾಯ್ತದೆ. ಹಾಗಾಗಿ ಏನಾಗ್ತದೆ ಅಂತಂದ್ರೆ, ಭಾಷೆ ಈಗ ವಚನ ಚಳುವಳಿಯ ಕನ್ನಡದ ನೆಲೆಗಳೇನಿದೆ, ದೇವರಿಗೆ ಕನ್ನಡವನ್ನು ಕಲಿಸಿದಂತ ಒಂದು ಕನ್ನಡದ ನೆಲದಲ್ಲೇ ಹುಟ್ಟಿ ಕನ್ನಡದ ಅಸ್ಮಿತೆಯನ್ನು ಗಟ್ಟಿಯಾಗಿ ಹಿಡ್ಕೊಂಡು ಕನ್ನಡಕ್ಕೋಸ್ಕರ ಹೋರಾಟ ಮಾಡಿದಂತ ಒಂದು ಬಹುದೊಡ್ಡ ಚಳವಳಿ, ಜಗತ್ತಿನ ಎಲ್ಲ ಸಣ್ಣ ಭಾಷೆಗಳ ಹೋರಾಟಕ್ಕೆ ಮಾದರಿಯಾಗಬಹುದಾಗಿದ್ದಂತ ಒಂದು ಚಳುವಳಿ ಅದು ವಚನ ಚಳುವಳಿ. ಆದರೆ 21ನೇ ಶತಮಾನದಲ್ಲಿ ವಚನ ಚಳುವಳಿಯ ಉತ್ತರಾಧಿಕಾರಿಗಳು ಅಂತ ಕರೆಸಿಕೊಳ್ಳುವವರು ಮೊನ್ನೆ ತ್ರಿಭಾಷಾ ಸೂತ್ರದ ವಿಷಯಕ್ಕೆ ಬಂದಾಗ ಕನ್ನಡದ ಪರವಾಗಿ ಗಟ್ಟಿಯಾಗಿ ನಿಲ್ಲದೆ ಇರುವುದು ವಿಷಾದನೀಯ. ಇದನ್ನು ನಾನೊಬ್ಬ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡುವವನಾಗಿ ಈ ಪ್ರಶ್ನೆಯನ್ನು ನಾನು ಮುಂದಿಡ್ತೇನೆ. ನನಗೆ ರಾಜಕೀಯವಾದ ಯಾವ ಅಭಿಲಾಷೆಗಳು ಕೂಡ ಇಲ್ಲ, ನನಗಿಲ್ಲ. ನಾನು ನಿವೃತ್ತಿಯ ಹೊತ್ತಿನಲ್ಲಿದ್ದೇನೆ. ಹಾಗಾಗಿ ಸಂಸ್ಕೃತದ ಜೊತೆಗೆ ಜಗಳಾಡದಂತ ಸಂಸ್ಕೃತವನ್ನ ನೋಡಿ, ನಾನು ಜೆಎನ್ಯುನಲ್ಲಿ ಒಂದು ಸೆಮಿನಾರ್ ಮಾಡಿದೆ, ಶಾಸ್ತ್ರೀಯ ಭಾಷೆಗಳಲ್ಲಿ ಮಹಾಭಾರತ ಅಂತ. ಶಾಸ್ತ್ರೀಯ ಭಾಷೆಗಳು 6: ಒಡಿಯಾ, ತೆಲುಗು, ತಮಿಳು, ಸಂಸ್ಕೃತ, ಮಲಯಾಳಂ, ಕನ್ನಡ. ಇದು 6 ಶಾಸ್ತ್ರೀಯ ಭಾಷೆಗಳು, ಕ್ಲಾಸಿಕಲ್ ಲ್ಯಾಂಗ್ವೇಜ್. ಇದರಲ್ಲಿ ಮಹಾಭಾರತ ಹೇಗೆ ಬಂದಿದ್ದು ಅಂತ ನನಗೆ ಬಹಳ ಇಂಟ್ರೆಸ್ಟಿಂಗ್ ಆದಂತ ಒಂದು ವಿಷಯ ಸಿಗ್ತದೆ. ಏನಂತಂದ್ರೆ, ವ್ಯಾಸ ಭಾರತ ಬಂತಲ್ಲ, ಯಾವಾಗಲೂ ಕ್ರಿಸ್ತ ಶಕ ಪೂರ್ವ 9, 10ನೇ ಶತಮಾನ ಅಂತ ಹೇಳ್ತಾರೆ, ಯಾವಾಗಲಾದ್ರೂ ಬರಲಿ. ಅದು ಆದ ಮೇಲೆ ವ್ಯಾಸ ಬರೆದ ಭಾರತ ಆದ ಮೇಲೆ ದೇಶಿ ಭಾಷೆಗಳಿವೆ ಅಲ್ಲ ನಮ್ಮಲ್ಲಿ, ಕಾಶ್ಮೀರದಿಂದ ಸುರಾದ್ರೆ ಕನ್ಯಾಕುಮಾರಿವರೆಗೆ ಸಂವಿಧಾನ ಅಂಗೀಕರಿಸಿದಂತ 22 ಭಾಷೆಗಳು. ಸಂವಿಧಾನ ಅಂಗೀಕರಿಸದೇ ಇರುವಂತ, ಈಗ ನಮ್ಮನ್ನು ಅಂಗೀಕರಿಸಬೇಕು ಅಂತ ಹೋರಾಟ ಮಾಡ್ತಾ ಇರುವಂತ ಭಾಷೆಗಳು 100, ಈಗ 99, 100. ಬಂಜಾರ ಭಾಷೆಯು ಸೇರಿದಾಗ ಬಂಜಾರ ಭಾಷೆಯನ್ನಾಡುವವರು ಕರ್ನಾಟಕದಲ್ಲಿ ಕೊಡಿದ್ದಾರೆ. ಅವರು ಈಗ ನಮ್ಮ ಭಾಷೆಯನ್ನ ಅಂತ ಹೋರಾಟ ಮಾಡ್ತಾ ಇದ್ದಾರೆ. ಅಂದ್ರೆ 22 ಭಾಷೆಗಳು ಇದೆ, 99 ಭಾಷೆಗಳು ಸಂವಿಧಾನದಲ್ಲಿ ನಮ್ಮನ್ನು ಸೇರಿಸಿ ಅಂತ ಹೋರಾಟ ಮಾಡ್ತಾ ಇದ್ದಾರೆ.
ಸುಮಾರು 19,565 ಭಾಷೆಗಳು ಇವೆ ಅಂತ 2011ರ ಜನಗಣತಿ ಹೇಳ್ತಾರೆ. ಭಾರತದಲ್ಲಿ 19,565 ಎಷ್ಟು ಭಾಷೆಗಳಿವೆ ನೋಡಿ. ಈಗ ಈ ವ್ಯಾಸನ ಭಾರತ ಆದ ಮೇಲೆ ದೇಶಿ ಭಾಷೆಗಳಲ್ಲಿ ನಾನು ಹೇಳಿದ 22 ಭಾಷೆಗಳಲ್ಲಿ, ಶಾಸ್ತ್ರೀಯ ಭಾಷೆಗಳಿಗೆ ಕನಿಷ್ಠ ಮೊದಲು ಮಹಾಭಾರತವನ್ನು ಬರೆದವನು ಪಂಪನೆ. ಕೃಷ್ಣನಿಲ್ಲದ ಒಂದು ಭಾರತವನ್ನು ಬರೆದವನು. ಅಂದ್ರೆ ಇದು ಏನ್ ಹೇಳಕ್ ಪ್ರಯತ್ನ ಪಡ್ತಿದ್ದೀನಿ ಅಂತಂದ್ರೆ, ಹಿಂದಿಯ ಬಗ್ಗೆ ಹೇಗೆ ನಾವು ಒಂದು ಸಿಂಪಥೆಟಿಕ್ ಆಗಿ ಬೆಳೀತಾ ಕನ್ನಡದ ಅಸ್ಮಿತೆಯನ್ನು ಸ್ವಲ್ಪ ಒಂದು ಹದವಾಗಿ ಇಟ್ಟುಕೊಂಡಿವೋ, ಹಾಗೆಯೇ ಸಂಸ್ಕೃತಕ್ಕೆ ರಿಯಾಕ್ಟ್ ಮಾಡುತ್ತಾ ಸಂಸ್ಕೃತದ ಪಠ್ಯಗಳನ್ನು ಕನ್ನಡಕ್ಕೆ ತರುತ್ತಾ ಅದನ್ನು ಕನ್ನಡೀಕರಣಗೊಳಿಸಿದ್ರು. ನೀವು ಅದರ ಬಗ್ಗೆ ನನಗೆ ಇನ್ನೊಂದು ದಿವಸ ಮಾತಾಡ್ಲಿಕ್ಕೆ ಹೇಳಿದ್ರೆ, ಒಂದು ಸಂಸ್ಕೃತದ ಪಠ್ಯಗಳು ಕನ್ನಡಕ್ಕೆ ಬಂದಾಗ ಅದು ಹೇಗೆ ಕನ್ನಡೀಕರಣಗೊಂಡಿತು ಎಂಬುದನ್ನು ನಾನು ಹೇಳ್ತೇನೆ. ಅದು ಅದರ ಬಗ್ಗೆ ತಕರಾರಿಲ್ಲ. ಪಂಪನ ಭಾರತ ಅದು ಕನ್ನಡದ ಭಾರತವೇ, ಅದರದಲ್ಲೇ ಆದಿಕವಿಯು. ಆದ್ರೆ ಸಂಸ್ಕೃತದಿಂದ ತೆಕ್ಕೊಂಡ್ರು ನೋಡಿ. ತಮಿಳಿನಲ್ಲಿ ಮೊದಲ ಮಹಾಭಾರತ ಬಂದದ್ದು 16ನೇ ಶತಮಾನ. ಯೋಚನೆ ಮಾಡಿ, 17ನೇ ಶತಮಾನದವರೆಗೆ ತಮಿಳಿನಲ್ಲಿ ಸಂಸ್ಕೃತ ಭಾರತ ಬರಲೇ ಇಲ್ಲ. ಕಂಬರಾಮಾಯಣ ಬಂತು, ಕಂಬರಾಮಾಯಣ ಕೂಡ ಆಮೇಲೆ. ಕೇರಳದಲ್ಲಿ ಮಲಯಾಳ ಭಾಷೆಯಲ್ಲಿ ಮಹಾಭಾರತ ಯಾಕೆ ಬಂತು ನೋಡಿ, 16ನೇ ಶತಮಾನ. ಕನ್ನಡದ ಪಂಪ ಮೊದಲಾದವರನ್ನ ಇಟ್ಟುಕೊಂಡು ತೆಲುಗಿನಲ್ಲಿ ಬಂತು. ಯಾಕಂದ್ರೆ ತೆಲುಗು ಮತ್ತು ಕನ್ನಡದ ಸಂಬಂಧ ನಿಮಗೆ ಗೊತ್ತಿದೆ. ವಿಜಯನಗರ ಕಾಲದವರೆಗೆ ತೆಲುಗು ಮತ್ತು ಕನ್ನಡ ಒಟ್ಟಿಗೆ ಇತ್ತು, ನಮಗೆ ಒಂದೇ ಸ್ಕ್ರಿಪ್ಟ್ ಇತ್ತು. ಹಾಗಾಗಿ ಕನ್ನಡದ ಪ್ರಭಾವ ಅಲ್ಲಿ ಬಂತು. ಅಂದ್ರೆ ಬೇರೆ ಭಾಷೆಗಳು ಸಂಸ್ಕೃತಕ್ಕೆ ಪ್ರತಿಕ್ರಿಯಿಸುವ ಸುಮಾರು 400 ವರ್ಷಗಳ ಮೊದಲೇ ಕನ್ನಡ ಸಂಸ್ಕೃತದ ಒಂದು ಪ್ರಭಾವ ಕನ್ನಡದ ಮೇಲೆ ಬರುವುದರಿಂದ ಕನ್ನಡ ಅಸ್ಮಿತೆ ಏನಿದೆ ಅದು ತಮಿಳಿನ ಹಾಗೆ ಒಂದು ಗಟ್ಟಿಯಾಗಿ ಬೆಳೀಲಿಕ್ಕೆ ಅವಕಾಶ ಆಗಲಿಲ್ಲ, ಅಥವಾ ಇದು ತೊಡಕಾಗಿರಬಹುದೇ ಎಂಬಂತ ಒಂದು ಪ್ರಶ್ನೆಯನ್ನ ನಾವು ಎತ್ತಿಕೊಳ್ಬೇಕು. ಈಗ ಇನ್ನು ಒಂದು ಹೆಜ್ಜೆ ಮುಂದೆ ಹೋಗ್ತೇನೆ. ಈಗ ಏನಾಗಿದೆ ಅಂದ್ರೆ, ನೀವು 1990ರಿಂದ ಶಿಕ್ಷಣವನ್ನ ಒಂದು ಕೈಗಾರಿಕೆ ಅಂತ ತೀರ್ಮಾನ ಮಾಡಿ, ಅದು ಒಂದು ಸರ್ವಿಸ್ ಸೆಕ್ಟರ್ ಅಲ್ಲಿ ಇದ್ದದ್ದು ತೆಗೆದು ಇಂಡಸ್ಟ್ರಿಯಲ್ ಸೆಕ್ಟರ್ಗೆ ಹಾಕಿದ್ದಾರೆ. ಇಂಡಸ್ಟ್ರಿಯಲ್ ಕೈಗಾರಿಕೆ ಅಂತ ಅದನ್ನ ಗಮನಿಸಿದ್ರು. ನಾನು ಮಂಗಳೂರು ಯೂನಿವರ್ಸಿಟಿ ನಾವೆಲ್ಲ ಗಲಾಟೆ ಮಾಡಿದ್ವಿ, ಆದ್ರೆ ನಮ್ಮ ಶಕ್ತಿ ಸಾಲದ. ಈಗ ಶಿಕ್ಷಣವನ್ನ ನೀವು ಕೈಗಾರಿಕೆ ಅಂತ ಮಾಡಿದ ಕೂಡಲೇ, ಕೈಗಾರಿಕೆ ಎಂಬುದು ಲಾಭ ನಷ್ಟಗಳ ಮೇಲೆ ಅದು ಬೆಳೆಯುವುದರಿಂದಾಗಿ ಲಾಭ ನಷ್ಟಗಳ ಮೇಲೆ ಶಿಕ್ಷಣ ಸಂಸ್ಥೆಗಳು ನಡೀಲಿಕ್ಕೆ ಶುರುವಾದ ಕೂಡಲೇ ಈ ಖಾಸಗೀಕರಣ ಎಂಬುದು ರೀತಿಯಲ್ಲಿ ಪ್ರವೇಶ ಆಯಿತು. ಈ ಶಿಕ್ಷಣ ಖಾಸಗೀಕರಣಗೊಂಡಾಗ ಲಾಭ ನಷ್ಟಗಳ ಮೇಲೆ ಅದು ನಡೆಯುವುದರಿಂದಾಗಿ ಅಲ್ಲಿ ಕನ್ನಡ ಅವರು ಅತ್ಯಂತ ಮುಖ್ಯವಾಗಿ ಗಮನಿಸಿದರೆ, ಯಾಕಂದ್ರೆ ಖಾಸಗೀಕರಣಕ್ಕೆ ಮತ್ತು ಜಾಗತೀಕರಣಕ್ಕೆ ಸಂಬಂಧ, ಗ್ಲೋಬಲೈಸೇಷನ್ ಮತ್ತು ಪ್ರೈವೇಟೈಸೇಷನ್ ಇದು. ಆದ್ದರಿಂದ ನನ್ನ ಕಂಪನಿಯ ಒಬ್ಬ ಕೆಲಸ ಮಾಡುವವ ನಾಳೆ ನ್ಯೂಯಾರ್ಕ್ ಇರ್ಬೇಕು, ನಾಡಿದ್ದು ಜಕಾರ್ತದಲ್ಲಿರ್ಬೇಕು, ಇನ್ನೊಂದು ಟೋಕಿಯೋದಲ್ಲಿರ್ಬೇಕು ಅಂದ್ರೆ ಅವನಿಗೆ ಬೇಸಿಕಲಿ ಇಂಗ್ಲಿಷ್ ಬೇಕೇ ವಿನ ಕನ್ನಡ ಬೇಡ. ಆದ್ದರಿಂದ ಶಿಕ್ಷಣದ ಖಾಸಗೀಕರಣ ಏನ್ ಮಾಡಿತು ಅಂತಂದ್ರೆ ಕನ್ನಡವನ್ನ ಗೌಣಗೊಳಿಸಿ ಇಂಗ್ಲಿಷ್. ಇವತ್ತಿನ ಸರ್ಕಾರಗಳು ಬಹುಮಟ್ಟಿಗೆ ಖಾಸಗಿ ವ್ಯಕ್ತಿಗಳ ಆಶೀರ್ವಾದದಿಂದ ಅವು ಬೆಳೀತಾ ಇರೋದರಿಂದ ಖಾಸಗಿ ಕಂಪನಿಗಳು, ನಾನು 1989ರಲ್ಲಿ ಒಂದು ಲೇಖನ ಬರೆದೆ, 21ನೇ ಶತಮಾನಕ್ಕಾಗುವಾಗ ಜಗತ್ತಿನಲ್ಲಿ ಎಲ್ಲಿಯೂ ಕೂಡ ಬಲಿಷ್ಠವಾದ ಸರ್ಕಾರಗಳೇ ಇರುವುದಿಲ್ಲ ಅಂತ. ಇಷ್ಟು ಬೇಗ ನಿಜ ಆಗುತ್ತೆ ಅಂತ ನಾನು ಅಂದ್ಕೊಂಡಿಲ್ಲ. 21ನೇ ಶತಮಾನಕ್ಕೆ ಜಗತ್ತಿನಲ್ಲಿ ಎಲ್ಲಿಯೂ ಬಲಿಷ್ಠವಾದ ಸರ್ಕಾರಗಳು ಇರೋದಿಲ್ಲ. ಯಾಕಂದ್ರೆ ಎಲ್ಲ ಸರ್ಕಾರಗಳು ಕೂಡ ಕಾರ್ಪೊರೇಟ್ ಕಂಪನಿಗಳ ಜುಟ್ಟನ್ನು ಅವರಿಗೆ ಕೈ ಕೊಟ್ಟಿರ್ತವೆ, ಅವು ಟ್ಯಾಕ್ಸ್ ಕಟ್ತವೆ ಇತ್ಯಾದಿಗಳು. ನಮ್ಮ ಸರ್ಕಾರದ ಅನೇಕ ಪ್ಲಾನ್ಗಳು, ನೀವು ಕೇಂದ್ರ ಸರ್ಕಾರದ ಅನೇಕ ಪ್ಲಾನ್ಗಳನ್ನು ನೋಡಿದ್ರೆ ಅವು ಹೇಗೆ ಖಾಸಗೀಕರಣ ಮತ್ತು ಕಾರ್ಪೊರೇಟ್ ವರ್ಲ್ಡ್ನ ಪರವಾಗಿರುತ್ತದೆ ಅಂತ ನಿಮಗೆ ಗೊತ್ತಾಗ್ತದೆ. ಎಷ್ಟು ಕೋಟಿ ರೂಪಾಯಿ ಮನ್ನಾ ಮಾಡಿದ್ರು, ಆದ್ರೆ 1 ಕೋಟಿ ಜನ ಮೊನ್ನೆ ಲಾಕ್ಡೌನ್ ಕೇವಲ 4 ಗಂಟೆ ಅವಧಿಯಲ್ಲಿ ಅನಾಥರಾಗಿ ಬೀದಿಯಲ್ಲಿ ಹೋದಾಗ ಅವರಿಗೆ ಕಳಿಸ್ಲಿಕ್ಕೆ ನಮ್ಮ ಹತ್ರ ಬಸ್ಗಳಿಲ್ಲ, ಅವರಿಗೆ ಬೀದಿಯಲ್ಲಿ ಕೊಡ್ಲಿಕ್ಕೆ ನಮಗೆ ಸರಿಯಾದ ಊಟದ ವ್ಯವಸ್ಥೆ ಇರಲಿಲ್ಲ. ಏನೇನೋ ಕಷ್ಟ. 198 ಜನ, ನಾನು ಈ ಭಾಷಣ ಈ ನಿಮ್ಮ ಉಪನ್ಯಾಸ ಕೊಡುವಷ್ಟೊತ್ತಿಗೆ 198 ಜನ ಬೀದಿಯಲ್ಲಿ
ಸತ್ತಿದ್ದಾರೆ. ನೀವೆಲ್ಲ ಮೊನ್ನೆ ನೋಡಿರ್ಬೇಕು, ಲಕ್ನೋದಲ್ಲಿ ಸತ್ತು ಬಿದ್ದ ಒಂದು ತಾಯಿಯ ಎಬ್ಬಿಸ್ಲಿಕ್ಕೆ ಒಂದು 3-4 ವರ್ಷದ ಮಗು ಪ್ರಯತ್ನ ಪಡ್ತಾ ಇರುವ ಚಿಂತಾಜನಕ ಸ್ಥಿತಿ ಇದು. ಸೊ ಇಂಥ ಒಂದು ದಯನೀಯ ಪರಿಸ್ಥಿತಿಯಲ್ಲಿ ಬದುಕುತ್ತಿರುವ ನಾವು ಶಿಕ್ಷಣವನ್ನ ಖಾಸಗಿಯವರಿಗೆ ಕೊಟ್ಟದರಿಂದ ಖಾಸಗಿಯವರು ದುಡ್ಡು ಮಾಡುವುದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಮತ್ತು ದುಡ್ಡು ಎಂಬುದು ಜಾಗತೀಕರಣದ ಭಾಗವಾಗಿ ಬರ್ತದೆ ಎಂಬ ಭ್ರಮೆ ಇರುವುದರಿಂದ ಕನ್ನಡದಂತ ಭಾಷೆ ಗೌಣವಾಯಿತು. ಕನ್ನಡದಂತ ಭಾಷೆ ನಿಮಗೆ ಅಷ್ಟು ದೊಡ್ಡ ಮಟ್ಟದ ಲಾಭವನ್ನು ತಂದು ಕೊಡಲಾರದು, ಕೊಡ್ಲಿಕ್ಕಿಲ್ಲ. ಆದರೆ ಕನ್ನಡದಂತ ಭಾಷೆ ಮುಂದಿನ ಶತಮಾನಕ್ಕೆ ಬೇಕಾದಂತ ಅತ್ಯುತ್ತಮವಾದ ಮನುಷ್ಯರನ್ನ ಸೃಷ್ಟಿ ಮಾಡಿಕೊಂಡು, ಭಾಷೆ ಮತ್ತು ಸಾಹಿತ್ಯ ಅತ್ಯುತ್ತಮವಾದ ಮನುಷ್ಯರನ್ನ ಸೃಷ್ಟಿ ಮಾಡುತ್ತದೆ. ಮನುಷ್ಯರನ್ನ ಹಣಕ್ಕೆ ಮಾರಿಕೊಳ್ಳುವ ಜನಗಳನ್ನ ಅದು ಸೃಷ್ಟಿ ಮಾಡುತ್ತೆ. ಕಾರಂತರು, ಕುವೆಂಪು, ನಿರಂಜನ, ಅಡಿಗರು, ಲಂಕೇಶ್ ಎಲ್ಲರನ್ನು ಓದಿದ ಮೇಲೆ ನೀವೊಬ್ಬರು ಅತ್ಯುತ್ತಮ ಮನುಷ್ಯನಾಗ್ತೀರಿ. 21ನೇ ಶತಮಾನದ ಜಗತ್ತಿಗೆ ಬೇಕಾದ್ದು ಅತ್ಯುತ್ತಮವಾದ ಮನುಷ್ಯರೇ ವಿನಃ ಮೊನ್ನೆ ಅಮೆರಿಕದಲ್ಲಿ ಒಬ್ಬ ಕರಿಯನನ್ನು ಕೊಂದ ಒಬ್ಬ ಪೊಲೀಸನ ದೌರ್ಜನ್ಯ ಇದೆಯಲ್ಲ ಅಂತ ವ್ಯಕ್ತಿಗಳನ್ನು ಅಲ್ಲ ಎಂಬುದು ಬಹಳ ಸ್ಪಷ್ಟ. ಈ ಕ್ರೌರ್ಯ ನಾನು ಆರಂಭದಲ್ಲಿ ಹೇಳಿದಾಗ ಬೇರೆ ಬೇರೆ ಕಡೆ ಇದೆ. ಸೊ ಗೆಳೆಯರು, ಹಾಗಾಗಿ ಖಾಸಗೀಕರಣದಿಂದಾಗಿ ಏನಾಗ್ತಾ ಇದೆ ಅಂತಂದ್ರೆ ನಮ್ಮಲ್ಲಿ ಈಗ ಇದು ಒಂದು ದೊಡ್ಡ ಸಮಸ್ಯೆಯಾಗಿ ಬಂದಿದೆ. ಇದರ ಎಲ್ಲದರ ನಡುವೆ ನನ್ನ ಸಮಯ ಆಗ್ತಾ ಬಂತು. ಒಂದು 5 ನಿಮಿಷದಲ್ಲಿ ನಾನು ಇದನ್ನ ಮುಗಿಸ್ತೇನೆ. ಸೊ ಈ ಸಂದರ್ಭದಲ್ಲಿ ನಾವು ನಮ್ಮ ಮಾತೃಭಾಷೆಯಲ್ಲಿ ಶಿಕ್ಷಣ ಕೊಡಬೇಕು, ಕನ್ನಡದಲ್ಲೇ 5ನೇ ತರಗತಿವರೆಗೆ ಓದಬೇಕು ಎಂಬ ಒಂದು ತೀರ್ಮಾನವನ್ನ ತಗೊಳ್ಬೇಕಾದ್ದು ಬಹಳ ಅಗತ್ಯ. ಆದ್ರೆ ನಾನು ಆಗಲೇ ಹೇಳಿದ ಹಾಗೆ ಕರ್ನಾಟಕದಲ್ಲಿ 162 ಭಾಷೆಗಳು ಇರೋದರಿಂದ ಮತ್ತು ಕೇಂದ್ರ ಸರ್ಕಾರ ತನ್ನದೇ ಆದಂತಹ ಎಜೆಂಡಾಗಳನ್ನ ರಾಜ್ಯ ಸರ್ಕಾರಗಳ ಮೇಲೆ ಹೇರುವುದರಿಂದಾಗಿ ಒಕ್ಕೂಟ ವ್ಯವಸ್ಥೆ ನಾನು ನೋಡ್ತಾ ಇದ್ದ ಹಾಗೆ ಬಹಳ ದುರ್ಬಲವಾಗಿ ಬೆಳೀತಾ ಇರುವುದರಿಂದಾಗಿ ಕನ್ನಡವನ್ನ ಪ್ರಧಾನ ಭಾಷೆಯನ್ನಾಗಿ ನಾವು 5ನೇ ಕ್ಲಾಸಿನವರೆಗೆ ಮಕ್ಕಳಿಗೆ ಕನ್ನಡ, ಈಗ ಸಂವಿಧಾನ ಏನ್ ಹೇಳಿತು, ನಮ್ಮ ಕರ್ನಾಟಕ ಸರ್ಕಾರ 5ನೇ ಕ್ಲಾಸಿನವರೆಗೆ ಕನ್ನಡವನ್ನ ಹೇಳಿಕೊಡ್ಬೇಕು, ಅದು ಸರಿಯಾದದು. ಈಗ ಅದು ರಾಜ್ಯ ಭಾಷೆ ನೋಡಿ. ಆದ್ದರಿಂದ ನಾವು ಈಗ ಕನ್ನಡ ಶಿಕ್ಷಣಕ್ಕೆ ಬಂದಾಗ ನಾವು ಒಂದು ಗೆಳೆಯರೇ ಒಂದು ಸಣ್ಣ ಬದಲಾವಣೆ, ಕಾಂಪ್ರಮೈಸ್ ಅಂತ ಹೇಳ್ತೀವಲ್ಲ, ಅದು ಏನ್ ಮಾಡಿಕೊಳ್ಬೇಕಾಗ್ತದೆ ಅಂತಂದ್ರೆ ನಾವು ಮಾತೃಭಾಷೆಯಲ್ಲಿ ಶಿಕ್ಷಣ ಎಂಬಂತ ಒಂದು ಮಾತನ್ನ, ಅದು ಆಮೇಲೆ ಬರಲಿ, ಅದನ್ನು ಒಂದು ಚೂರು ಗೌಣ ಮಾಡಿಕೊಂಡು ರಾಜ್ಯ ಭಾಷೆಯಲ್ಲಿ ಶಿಕ್ಷಣ ಅಂತ ಮಾಡಿಕೊಳ್ಳುವುದು ಒಳ್ಳೆಯದು. ಆದ್ದರಿಂದ ಕರ್ನಾಟಕದ ಒಳಗಡೆ ಇರುವ ಎಲ್ಲರೂ ಕೂಡ ಕರ್ನಾಟಕದ ಆಡಳಿತ ಭಾಷೆಯಾದಂತ ಕನ್ನಡದಲ್ಲಿ 5ನೇ ತರಗತಿಯವರೆಗೆ ಓದಬೇಕು ಎಂಬಂತ ಒಂದು ತೀರ್ಮಾನವನ್ನ ತೆಗೆದುಕೊಳ್ಬೇಕು. ಆದ್ರೆ ಇದಕ್ಕೆ ಸಂವಿಧಾನ ಅಡ್ಡಿ ಮಾಡ್ತಾ ಉಂಟು. ಯಾಕಂದ್ರೆ ನಿಮಗೆ ಗೊತ್ತಿದೆ, ಈಗ ಒಂದು 10 ವರ್ಷ ಆಯ್ತು ಏನು, ಕರ್ನಾಟಕ ಸರ್ಕಾರ ಇಂಥ ಒಂದು ತೀರ್ಮಾನ ತಗೊಂಡಾಗ ಪೇರೆಂಟ್ಸ್ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಏನ್ ಮಾಡಿತು ಅಂದ್ರೆ ಸುಪ್ರೀಂ ಕೋರ್ಟಿಗೆ ಹೋಯ್ತು. ಸುಪ್ರೀಂ ಕೋರ್ಟ್ ಏನ್ ಮಾಡಿತು ಅಂತಂದ್ರೆ ಇದು ಸಂವಿಧಾನ ವಿರೋಧವಾದ ತೀರ್ಮಾನ, ಪ್ರತಿಯೊಬ್ಬರಿಗೂ ಕೂಡ ಅವರ ಮಾತೃಭಾಷೆಯಲ್ಲಿ ಮಾತನಾಡುವಂತ ಹಕ್ಕು ಇದೆ ಅಂತ ಹೇಳಿತು. ಅದು ಸರಿಯದು, ಸಂವಿಧಾನ ಕೊಟ್ಟ ಅಧಿಕಾರ ಸರಿ, ಸಂವಿಧಾನ ಪ್ರಕಾರ ಸರಿಯದು. ಹಾಗಾದ್ರೆ ಇವತ್ತು ರಾಜ್ಯ ಭಾಷೆಯಲ್ಲಿ ನಿಮಗೆ ಕನ್ನಡವನ್ನ ಕರ್ನಾಟಕ ಅಂದ್ರೆ ನಾನು ಆಗಲೇ ಹೇಳಿದೆ, ಮಾತೃಭಾಷೆಯಿಂದ ತಗೊಂಡ್ರೆ 162 ಭಾಷೆಗಳಿಗೆ ನೀವು ಉತ್ತರ ಕೊಡಬೇಕು. ಅದರ ಬದಲು ರಾಜ್ಯ ಭಾಷೆ ಅಂತ ತಕೊಂಡ್ರೆ ನಮ್ಮ ಅನೇಕ ಸಮಸ್ಯೆಗಳು ಪರಿಹಾರ ಆಗ್ತದೆ. ರಾಜ್ಯ ಭಾಷೆಯನ್ನ ಪ್ರಧಾನ ಭಾಷೆಯಾಗಿ ಓದಿ, ಆಮೇಲೆ ತಮ್ಮ ಭಾಷೆನ, ಉದಾಹರಣೆಗೆ ನಾನು ಮಂಗಳೂರಿನವರಾದ್ರೆ ತುಳುವನ್ನು ನಿಮಗೆ ಬೇಕಾದ್ರೆ ಸೆಕೆಂಡ್ ಭಾಷೆ ಹೇಗಾಗಿ ತಕೊಳ್ಳಿ, ಇಲ್ಲ ಹಿಂದಿಯನ್ನಾದ್ರೆ ತಕೊಳ್ಳಿ, ಇಲ್ಲ ಇಂಗ್ಲಿಷ್ ಅನ್ನಾದ್ರೂ ಓದಿ, ಅದು ನಿಮ್ಮ ಆಯ್ಕೆ. ಅದು ಆದ್ರೆ ಆ ರಾಜ್ಯದಲ್ಲಿ ನಾನು ಹುಟ್ಟು ಬೆಳೆದು ರಾಜ್ಯದ ರೈತರು ಬೆಳೆದ ಅನ್ನ ತಿನ್ನುವುದರಿಂದಾಗಿ, ರಾಜ್ಯದಲ್ಲಿ ಹರಿಯುವ ಗಾಳಿಯನ್ನು ನಾನು ಉಸಿರಾಡುವುದರಿಂದಾಗಿ, ಮತ್ತು ನನ್ನ ಅಪ್ಪ ಅಮ್ಮ ಚಿಕ್ಕಮ್ಮ ದೊಡ್ಡಪ್ಪ ಮಕ್ಕಳು ಎಲ್ಲರೂ ಮಾತೃಭಾಷೆಯಲ್ಲಿ ಮಾತನಾಡುವುದರಿಂದಾಗಿ ಆ ಭಾಷೆಯನ್ನು ನಾನು ಕಲಿಬೇಕಾದ ಕರ್ತವ್ಯ. ಮತ್ತು ಒಂದು ಸಣ್ಣ ಮಗು, ಮನೆಯಲ್ಲಿ ಕನ್ನಡ ಮಾತಾಡ್ತಾ ಇದ್ದಂತ ಒಂದು ಮಗು ಶಾಲೆಗೆ ಹೋದಾಗ ಶಾಲೆಯಲ್ಲೇ ಕನ್ನಡ ಮಾತಾಡಿದ್ರೆ ಆಗ ಆ ಮಗುವಿನ ಮನೆಯ ವಿಸ್ತರಣೆಯಾಗಿ ಶಾಲೆ ಕಾಣ್ತದೆ. ಮಗುವಿನ ಮನೆಯ ವಿಸ್ತರಣೆಯಾಗಿ ಶಾಲೆ ಕಾಣ್ತದೆ. ಆದ್ರೆ ಇಂಗ್ಲಿಷ್ ಮಾಧ್ಯಮ ಶಾಲೆಗಳಿಗೆ ಸೇರಿದಾಗ ಏನಾಗ್ತಂತಂದ್ರೆ ಆ ಶಾಲೆಗೆ ಹೋದ ಮಗು ಅದು ಇನ್ನೊಂದು ಪುನರ್ಜನ್ಮವನ್ನು ಪಡ್ಕೊಳ್ಬೇಕಾಗ್ತದೆ.
ಸೊ ಮಗುವಿನ ವ್ಯಕ್ತಿತ್ವ 4-5ನೇ ತರಗತಿಯಲ್ಲಿ ಅಥವಾ ಈಗ LKG ಇಂದಲೇ ಇಂಗ್ಲಿಷ್ ಶುರು ಮಾಡ್ತಾರೆ, ಅದು 3-4ನೇ ವರ್ಷದಲ್ಲಿ ಅದರ ವ್ಯಕ್ತಿತ್ವ 2 ಭಾಗ ಆಗೋದಿದೆಯಲ್ಲ, ಅದು ಸೃಜನಶೀಲ ದೃಷ್ಟಿಯಿಂದ ಅತ್ಯಂತ ಅಪಾಯಕಾರಿಯಾದಂತ ಒಂದು ಬೆಳವಣಿಗೆ. ನಮ್ಮ ಮನೆಯಲ್ಲಿ ಅಪ್ಪ ಅಮ್ಮ ಅಂತ ಕರಿತಾ ಇದ್ರೆ, ಶಾಲೆಯಲ್ಲಿ ಕೂಡ ಮೇಷ್ಟ್ರು ಅಪ್ಪ ಅಮ್ಮ ಅಂತ ಬಳಸಿದ್ರೆ ಆವಾಗ ಮನೆಯ ಧ್ವನಿಮಾಗಳ, ಸ್ವನಿಮಾಗಳ, ವಾಕ್ಯ ರಚನೆಯ ವೊಕ್ಯಾಬ್ಯುಲರಿ ಅಂತ ಹೇಳ್ತೀವಿ, ಪದ ಸಾಮರ್ಥ್ಯ, ಇದು ಎಲ್ಲವೂ ಕೂಡ ಶಾಲೆಯಲ್ಲಿ ಮುಂದುವರಿತದೆ. ಮತ್ತು ಮೇಷ್ಟ್ರು ಅದನ್ನ ಇನ್ನೊಂದು ಎತ್ತರಕ್ಕೆ ತೆಗೆದುಕೊಂಡು ಹೋಗ್ಬೇಕು, ಚಿಂತನೆಯನ್ನ ಸೇರಿಸಿ ಇನ್ನೊಂದು ಎತ್ತರಕ್ಕೆ ತೆಗೆದುಕೊಂಡು ಹೋದಾಗ ಶಾಲೆಗಳು ಮನೆಯ ವಿಸ್ತರಣೆ ಆಗ್ತದೆ. ಆದ್ರೆ ಇವತ್ತು ಶಾಲೆಗಳು ಮನೆಯ ವಿಸ್ತರಣೆ ಆಗ್ಲಿಲ್ಲ. ಮನೆಯಿಂದ ಹೊರಟ ಕೂಡಲೇ ಮಗು ಪುನರ್ಜನ್ಮವನ್ನು ಪಡ್ಕೊಂಡು ಇನ್ನೊಂದು ಭಾಷೆಯನ್ನು ಕಲಿಬೇಕು. ನನಗೆ ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ. ನಾನು ಕೂತುಗುಂಜ ಶಾಲೆಯಲ್ಲಿ 1961ನೇ ಇಸ್ವಿಲಿ 62ನೇ ಇಸ್ವಿಲಿ 2ನೇ ಕ್ಲಾಸ್ ಓದ್ತಾ ಇದ್ದೆ. ನಾನು ಬಂಟಮಲೆ ಅಂತ ಒಂದು ಕಾಡಿನ ಒಳಗಿಂದ ಕೂತುಗುಂಜ ಶಾಲೆಗೆ ಒಂದು 4 ಕಿಲೋಮೀಟರ್ ನಡ್ಕೊಂಡ್ ಬರ್ಬೇಕಾಗಿತ್ತು. ಒಂದ್ಸರಿ ನಮ್ಮ ಮೇಷ್ಟ್ರು ಸಣ್ಣನ ಮಾಸ್ಟರ್ ಅಂತಿದ್ರು, ಮೊನ್ನೆ ತೀರಿಕೊಂಡ್ರವರು. ಅವರು ನೋಡುವ, ನೀವು ಅಂದ್ರೆ ವೊಕ್ಯಾಬ್ಯುಲರಿ ಇದು ಪದ, ನಿಮಗೆ ನೀವು ಮನೆಯಿಂದ ಬಂದ್ರಲ್ಲ, ಏನೇನು ಕಂಡ್ರಿ ಸ್ವಲ್ಪ ಬರೀರಿ ಅಂತ ಅಂದ. ಬರೀರಿ ಅಂತ ನನಗೆ ಫಸ್ಟ್ ಮಾರ್ಕ್ ಬಂತು, ಹೈಯೆಸ್ಟ್ ಬಂತು. ಯಾಕೆಂದ್ರೆ ನಾನು ಮರಗಳು ಅಂತ ಬರೀಲಿಲ್ಲ, ನಾನು ಬೇಂಗ ಮರ, ಬೀಟಿ ಮರ, ಹಲಸು ಮರ, ಮಾವಿನ ಮರ, ಒಂದು 20 ಮರಗಳನ್ನ ಬಳಸಿದೆ. ನಾನು ಹೊಳೆ ಅಂತ ಒಂದು ಶಬ್ದ ಬಳಸಲಿಲ್ಲ, ನಾನು ಹೊಳೆ ಅಂತ ಬಳಸಿದೆ, ಹಳ್ಳ ಅಂತ ಬಳಸಿದೆ, ನದಿ ಅಂತ ಬಳಸಿದೆ. ಹಕ್ಕಿಗಳು ಅಂತ ಒಂದು ಪದ ಬಳಸಲಿಲ್ಲ, ನಾನು ಚೋರೆ ಹಕ್ಕಿ, ಗಿಡಗ ಹಕ್ಕಿ, ಪಾರಿವಾಳ ಹಕ್ಕಿ ಬರದೆ. ವೊಕ್ಯಾಬ್ಯುಲರಿ ಎಷ್ಟು ಶ್ರೀಮಂತವಾಗಿದೆ ನೋಡಿ. ನೀವು ಇವತ್ತು ಇಂಗ್ಲಿಷ್ ಮಾಧ್ಯಮ ಶಾಲೆಯ ಮಕ್ಕಳ ಹತ್ರ ಹೋಗಿ ಕೇಳಿದ್ರೆ ನಿಮ್ಮ ವೊಕ್ಯಾಬ್ಯುಲರಿ ಬರಿ ಅಂತಂದ್ರೆ ಅವರ ಹತ್ರ ಒಂದು 7-8ಕ್ಕಿಂತ ಹೆಚ್ಚು ಇರುವುದಿಲ್ಲ. ಅಟ್ ದ ಮೋಸ್ಟ್ ವೆಹಿಕಲ್ ಅಂತ ಬರೀತಾರೆ, ಯಾಕಂದ್ರೆ ಗಾಡಿಯಲ್ಲಿ ಬಂದಿರ್ತಾರೆ. ಪಪ್ಪ ಮಮ್ಮ ಬರೆದು ಬಿಡ್ತಾರೆ. ಆಮೇಲೆ ಕಾಡು ಅಂತಂದ್ರೆ ಟ್ರೀಸ್ ಅಂತ ಅಷ್ಟೇ ಬರೀತಾರೆ, ಫಾರೆಸ್ಟ್ ಅಂತ ಅಷ್ಟೇ ಬರೀತಾರೆ. ಆದ್ರೆ ನಾವು ಹಾಗೆ ಬರೀತಿರಲಿಲ್ಲ. ಫಾರೆಸ್ಟ್ ಅಂತಂದ್ರೆ ಅಲ್ಲಿರುವ 20 ಮರಗಳ ಹೆಸರು ಬರೀತಾರೆ. ಅಂದ್ರೆ ಒಂದು ಮಾತೃಭಾಷೆಯಲ್ಲಿ ನೀವು ಮಾತನಾಡಿದಾಗ ನಿಮ್ಮ ವೊಕ್ಯಾಬ್ಯುಲರಿ ಎಷ್ಟು ಶ್ರೀಮಂತವಾಗಿರ್ತದೆ ಮತ್ತು ನಿಮ್ಮ ಜ್ಞಾನ ಎಷ್ಟು ಅಗಾಧವಾಗಿರ್ತದೆ ಸಣ್ಣ ಮಗುವಿನಲ್ಲಿ ಅಂತ ಗೊತ್ತಾಗ್ತದೆ. ನೀವು ಮೀನಿನ ಬಗ್ಗೆ ಒಂದು ಪ್ರಬಂಧ ಬರೀರಿ ಅಂತ ನೀವು ಕನ್ನಡ ಮಾಧ್ಯಮ ಶಾಲೆಯ ಮಕ್ಕಳನ್ನ ಕೇಳಿದ್ರೆ ಒಂದು 10 ಮೀನಿನ ಹೆಸರು ಬರೀತಾನೆ. ಬಾಳೆ ಮೀನು, ಮುಗುಡು ಮೀನು, ಅದು ಎಂತೆಂಥದೋ ಹೆಸರು ಬರೀತಾನೆ, ಸಣ್ಣದು ದೊಡ್ಡದು ಬರೀತಾನೆ. ಆದ್ರೆ ಇಂಗ್ಲಿಷ್ ಮೀಡಿಯಂ ಶಾಲೆ ಎಸ್ ಫಿಶ್, ಬಿಗ್ ಫಿಶ್, ಸ್ಮಾಲ್ ಫಿಶ್, ಫ್ಲೈ ಅಷ್ಟೇ. ಅವು ವಿಶೇಷಣಗಳು ಸೇರ್ತಾನೆ, ಅದರ ಹೆಸರು ಬರಲ್ಲ. ಹಾಗಾಗಿ ಕನ್ನಡ ಮಾಧ್ಯಮ ಶಾಲೆಯ ಮಕ್ಕಳ ಹತ್ರ ನೀವು ಮಾತಾಡಿದ್ರೆ ಒಂದು 2 ಗಂಟೆ ನಿಮ್ಮ ಹತ್ರ ಪಟ್ಟಂಗ ಹೊಡಿತಾರೆ ಅವರು. ಇಂಗ್ಲಿಷ್ ಮಾಧ್ಯಮ ಶಾಲೆಯ ಮಕ್ಕಳ ಹತ್ರ ಮಾತಾಡಿದ್ರೆ ಅವರಿಗೆ 5-10 ನಿಮಿಷಕ್ಕಿಂತ ಅಂದ್ರೆ ಇಂಪ್ರೆಸ್ ಮಾಡ್ತಾರೆ ನಿಮ್ಮನ್ನ. ಸೋನೆ ಎಲ್ಲ ಮಾತಾಡ್ತಾರೆ, ಆದ್ರೆ ವೊಕ್ಯಾಬ್ಯುಲರಿ ಕಮ್ಮಿ ಇರ್ತಾರೆ. ಅದರಿಂದ ಒಂದು ರಿಚ್ ವೊಕ್ಯಾಬ್ಯುಲರಿ ಇರುವ ಕನ್ನಡದ ಮಕ್ಕಳು ಶಾಲೆಗೆ ಹೋದಾಗ ತಮ್ಮ ಪದ ಸಾಮರ್ಥ್ಯವನ್ನ ಉಪಯೋಗಿಸಿಕೊಳ್ಳುವಂತ ವಾತಾವರಣವನ್ನ ಶಾಲೆ ಒದಗಿಸಿಕೊಡದಿದ್ರೆ, ಕನಿಷ್ಠ 5ನೇ 6ನೇ ಕ್ಲಾಸಿನವರೆಗೆ ಅದನ್ನು ಒದಗಿಸಿಕೊಡದಿದ್ರೆ ಆ ಮಗುವಿನ ಜ್ಞಾನ ಅಲ್ಲೇ ಬರಡಾಗಿ. ಅದು ಹೊಸ ಪರಿಭಾಷೆಯನ್ನು ಯಾಕೆ ಕಲಿಬೇಕು ಅಂತ, ಒಂದು ಮರವನ್ನು ಗುರುತಿಸುವುದಕ್ಕೆ, ದೋಣಿಯನ್ನು ಗುರುತಿಸುವುದಕ್ಕೆ, ಮೀನನ್ನು ಗುರುತಿಸುವುದಕ್ಕೆ, ಗಾಳವನ್ನು ಗುರುತಿಸುವುದಕ್ಕೆ, ಅಥವಾ ತನ್ನ ಚಿಕ್ಕಪ್ಪ ದೊಡ್ಡಮ್ಮ ಆ ಕಿನ್ಶಿಪ್ ಶಬ್ದಗಳು ನೋಡಿ, ದೊಡ್ಡಣ್ಣ, ಸಣ್ಣಣ್ಣ, ದೊಡ್ಡಪ್ಪ, ಚಿಕ್ಕಪ್ಪ, ದೊಡ್ಡ ಅಜ್ಜ, ಸಣ್ಣಜ್ಜ, ದೊಡ್ಡಜ್ಜಿ, ಸಣ್ಣ ಅಜ್ಜಿ, ಇಡೀ ಕುಟುಂಬದ ಒಂದು 30 ಹೆಸರುಗಳನ್ನ ಒಂದು ಮಗು ಹೇಳಬಲ್ಲದು. ಇಂಗ್ಲಿಷ್ ಅಲ್ಲಿ ಈಸ್ ಮೈ ಬ್ರದರ್, ದೆನ್ ಯು ಹ್ಯಾವ್ ಟು ಆಸ್ಕ್ ಹಿಮ್ ವೆದರ್ ಈಸ್ ಎ ಯಂಗರ್ ಬ್ರದರ್ ಆರ್ ಎಲ್ಡರ್ ಬ್ರದರ್ ಅಂತ. ಆಗದು ಹೇಳಬೇಕು. ನಮ್ ಕನ್ನಡದ ಸಮಸ್ಯೆ ಅಣ್ಣ, ಅಣ್ಣಂತೂ ಹೇಳಲ್ಲ, ಅವ ದೊಡ್ಡಣ್ಣ, ಸಣ್ಣಣ್ಣ ನೋಡಿ, ಅಣ್ಣನ್ ದೊಡ್ಡಣ್ಣ, ಸಣ್ಣಣ್ಣ, ತಮ್ಮ, ಚಿಕ್ಕತಮ್ಮ, ಚಿಕ್ಕಪ್ಪ, ದೊಡ್ಡ ಚಿಕ್ಕಪ್ಪ. ಎಷ್ಟು ಕಿನ್ಶಿಪ್ ಅನ್ನೇ ನೀವು ಒಂದು ತರಗತಿಯಲ್ಲಿ ಮಕ್ಕಳಿಗೆ ಹೇಳಿಕೊಡುದಾದ್ರೆ ನಿಮಗೆ ಬೇಕಾದಷ್ಟು ಪದಗಳನ್ನ ಆ ಮಗುವೇ ಹೇಳ್ತದೆ. ಅದನ್ನ ಹೇಗೆ ಬರಿಬೇಕು ಅಂತ ನೀವು ಹೇಳಿಕೊಟ್ರೆ ಸಾಕು. ಅದರ ಜ್ಞಾನವನ್ನ ಅಕ್ಷರಕ್ಕೆ ಕೊಡುವಂತ, ಕನ್ನಡದಲ್ಲಿ ಬರೀಲಿಕ್ಕೆ ಬೇಕಾದಂತ ಒಂದು ಜ್ಞಾನವನ್ನ ಅದಕ್ಕೆ ಕೊಟ್ರೆ ಅದು 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 ಒಂದು ದೊಡ್ಡ ಒಂದು ಜ್ಞಾನದ ಖಣಿಯಾಗಿ ಮುಂದೆ ಬೆಳೀತದೆ. ಅದರಿಂದ ನಾವು ಬೇರೆ ಭಾಷೆಯನ್ನ ಮಕ್ಕಳಿಗೆ ಕಲಿಸುವಾಗ ನಾವು ಅವರ ಸೃಜನಶೀಲತೆ ಬತ್ತಿ ಹೋಗದಂತ ಒಂದು ಎಚ್ಚರವನ್ನ ನಾವು ತೋರಿಸ್ಬೇಕಲ್ಲ. ಹಾಗಾಗಿ ಕನ್ನಡ ಮಾಧ್ಯಮದ ರಾಜ್ಯ ಭಾಷೆಯನ್ನ ನಾವು ಇಂಟ್ರೊಡ್ಯೂಸ್ ಮಾಡುವಾಗ ಅದು ಮನೆಯಲ್ಲಿ ಮಾತಾಡುವಂತ ಭಾಷೆಯನ್ನ ಹೇಳಿಕೊಡ್ಬೇಕು ಎಂಬುದು ತಾತ್ವಿಕವಾಗಿ ಸರಿಯದು. ಆದ್ರೆ ಪ್ರಾಯೋಗಿಕವಾಗಿ ಈಗ ಕಷ್ಟ. ನಿಮಗೆ ಕನ್ನಡವನ್ನೇ ಹೇಳಿಕೊಡಕ್ಕೆ ಅವ್ರ ಹತ್ರ ಮೇಷ್ಟ್ರುಗಳಿಲ್ಲ, ಅದೇನೋ ಸಿಲೆಬಸ್ ಇಲ್ಲ, ಯಾವ್ಯಾವ ಪುಸ್ತಕ ಬರ್ತದೆ, ಏನೇನೋ ಮಾಡ್ತಾರೆ ಅವರು. ಇನ್ನು 262 ಭಾಷೆಗಳನ್ನ ಕೇಳಿದ್ರೆ ಕೈ ಚೆಂಡಿ ಬಿಟ್ಟು ಬಿಡ್ತಾರೆ ಅವರು. ಹಾಗಾಗಿ ನಾವು ಸರ್ಕಾರಕ್ಕೂ ಕೂಡ ಆಗದಂತ ಒಂದು ಪ್ರಶ್ನೆಗಳನ್ನು ಎತ್ತುವುದು ಕೂಡ ಪ್ರಾಯೋಗಿಕವಾದಲ್ಲ. ಆದ್ರೆ ರಾಜ್ಯ ಭಾಷೆಯನ್ನ ಮಾಡಿಕೊಂಡು
ತನ್ನ ಮಾತೃಭಾಷೆಯನ್ನು ಆಪ್ಷನಲ್ ಆಗಿ ಕೊಟ್ಟುಕೊಂಡು ಅವ ಕಲಿಯುವುದಾದ್ರೆ ರಾಜ್ಯ ಭಾಷೆಯನ್ನು ಉರ್ದುವಾಗಿ ಕಲೀಲಿ ಅಥವಾ ಎಲ್ಲಿ ಬೇಕಾದ್ರೆ ಕಲಿ ಅಥವಾ ಪ್ರೈವೇಟ್ ಆಗಿ ಅವನು ಎಲ್ಲಿ ಬೇಕಾದ್ರೂ ಓದ್ಕೋತಾನೆ, ಅದು ಸರಿ. ಅದರ ಬಗ್ಗೆ ನಂದು ತಕರಾರಿಲ್ಲ. ಹಾಗಾಗಿ ನಾವು ಅದನ್ನ ಮಾಡಬೇಕಾದ್ದು ಬಹಳ ಅಗತ್ಯ ಎಂಬುದು, ಅದರ ಬಗ್ಗೆ ಬೇಕಾದಷ್ಟು ಚರ್ಚೆಗಳಾಗಿದೆ. ನನ್ನ ಧ್ವನಿಮಗಳು, ಸ್ವನಿಮಗಳು, ವಾಕ್ಯರಚನೆ, ಸಿಂಟ್ಯಾಕ್ಸ್ ಅಂತ ನಾವು ಏನ್ ಹೇಳ್ತೀವಿ, ಆಮೇಲೆ ಪದ ಸಾಮರ್ಥ್ಯ, ಗ್ರಾಮರ್. 4ನೇ 5ನೇ ಕ್ಲಾಸ್ಗೆ ಬಂದಾಗ ಕನ್ನಡ ಗ್ರಾಮರ್ ತುಂಬಾ ಚೆನ್ನಾಗಿ ಗೊತ್ತಿರ್ತಾರೆ ಮಕ್ಕಳಿಗೆ, ಗ್ರಾಮರ್ ಹೇಳಿಕೊಡ್ಬೇಕಾಗಿಲ್ಲ. ಆದ್ರೆ ನೀವು ಇಂಗ್ಲಿಷ್ ಮಗುವಿಗೆ ಬಂದ್ರೆ ಯು ಹ್ಯಾವ್ ಟು ಟೀಚ್ ಗ್ರಾಮರ್. ಅದು ಈಸ, ವಾಸ, ಆರ, ವೇರ ಅದರಲ್ಲೇ ಜೀವನ ಕಳೆದೋಯ್ತಂತೆ. ಇಷ್ಟು ವರ್ಷ ನೋಡಿ, ಒಂದು ಉದಾಹರಣೆ ಹೇಳಿ ಬಹುಶಃ ನಿಲ್ಸ್ಬಿಡ್ತೀನಿ ನಾನು. 150 ವರ್ಷದಿಂದ ಇಂಗ್ಲಿಷ್ ಕಲ್ತು, ಕನ್ನಡದವರು ಇಂಗ್ಲಿಷ್ ಕಲ್ತು, ಹಿಂದಿ ಕಲ್ತು, 50-70 ವರ್ಷದಿಂದ ಹಿಂದಿ ಕಲ್ತು ನಾವು ಎಷ್ಟು ಜನ ಒಳ್ಳೆಯ ಇಂಗ್ಲಿಷ್ ಮಾತಾಡುವವರನ್ನು ತಯಾರು ಮಾಡಿದ್ದೇವೆ ನೋಡಿ. ಇಂಗ್ಲಿಷಲ್ಲಿ ಸೃಜನಶೀಲ ಕೃತಿಗಳು ಬಂದವರ ಲೆಕ್ಕ ಹಾಕಿದ್ರೆ ನಿಮಗೆ 3-4 ಅಷ್ಟೇ. ಒಬ್ರು ರಾಜಾರಾವ್, ಇನ್ನೊಬ್ರು R.K. ನಾರಾಯಣ್, ಆಯ್ತು ಅಷ್ಟೇ. ಅನಂತಮೂರ್ತಿ ಅವರು ಕನ್ನಡದಲ್ಲಿ ಬರೆದು ಆಮೇಲೆ ಇಂಗ್ಲಿಷ್ಗೆ ರಾಮಾನುಜನ್ ಅನುವಾದ ಮಾಡ್ಕೊಂಡ್ರು. ಎಲ್ಲ ಇಂಗ್ಲಿಷ್ ಮೇಸ್ಟ್ರುಗಳು ಕೂಡ ಕನ್ನಡದಲ್ಲಿ ಬರೆದು ದೊಡ್ಡ ಮನುಷ್ಯರಾದ್ರು. ಅಡಿಗರು ಇಂಗ್ಲಿಷ್ ಪಾಠ ಮಾಡ್ತಾ ಇದ್ರು, ಕನ್ನಡದಲ್ಲಿ ಬರೆದು. ಲಂಕೇಶ್ ಇಂಗ್ಲಿಷ್ ಪಾಠ ಮಾಡ್ತಾ ಇದ್ರು, ಕನ್ನಡದಲ್ಲಿ ಬರೆದು. ಏಕೆ ರಾಮಾನುಜನ್ ಶಿಕಾಗೋದಲ್ಲಿ ಇಂಗ್ಲಿಷ್ ಪಾಠ ಮಾಡ್ತಾ ಇದ್ರು, ಫೋಕ್ಲೋರ್ ಪಾಠ ಮಾಡ್ತಾ ಇದ್ರು ಇಂಗ್ಲಿಷ್ ಅಲ್ಲಿ, ಕನ್ನಡದಲ್ಲಿ ಬರೆದ್ರು. ಇಂಗ್ಲಿಷನ್ನೇ ಓದಿ ದೊಡ್ಡ ದೊಡ್ಡ ಚಿಂತಕಾದವರು ಬಹಳ ಕಡಿಮೆ. ಅಂದ್ರೆ ನಿಮಗೆ 6.5 ಕೋಟಿ ಜನ ಇದ್ದಲ್ಲಿ ಒಂದು 4 ಜನರ ಹೆಸರು ನೀವು ಹೇಳ್ಬೋದು, ಅದು ಆಲ್ಮೋಸ್ಟ್ ನಿಲ್ಲ ಅಂತ ಲೆಕ್ಕ. ಅಟ್ಲೀಸ್ಟ್ ನಾವು ಒಂದು 30-40% ಜನ ಅಂತವರನ್ನು ಸೃಷ್ಟಿ ಮಾಡಕ್ಕೆ ಸಾಧ್ಯ ಆದ್ರೆ ಇಟ್ಸ್ ಓಕೆ. ಆದ್ರೆ ಆಗ್ಲಿಲ್ಲ, ಅದು ಆಗ್ಲಿಕ್ಕೂ ಸಾಧ್ಯ ಇಲ್ಲ. ಯಾಕಂತಂದ್ರೆ ಸೃಜನಶೀಲತೆ ಎಂಬುದು ಸಾಧ್ಯವಾಗುವುದು ಭಾಷೆಯಲ್ಲಿ, ಮಾತೃಭಾಷೆಯಲ್ಲಿ ಮಾತ್ರ ಎಂಬುದನ್ನು ನಾವು ಮರಿಬಾರದು. ಮತ್ತು ಬಹಳ ಜನ, ನಾನು ಆಗಲೇ ಹೇಳಿದಾಗೆ 6.5 ಕೋಟಿ ಜನರಲ್ಲಿ 4.5 ಕೋಟಿ ಜನ ಕನ್ನಡವನ್ನೇ ತಮ್ಮ ರಾಜ್ಯ ಭಾಷೆ ಅಂತ ಒಪ್ಪಿಕೊಂಡದ್ದರಿಂದ ನಾವು ಅದರ ಬಗ್ಗೆ ಹೆಚ್ಚು ಯೋಚನೆ ಮಾಡ್ಬೇಕಾಗಿಲ್ಲ. ಯಾಕಂದ್ರೆ 75%, ಇನ್ನೂ ಜಾಸ್ತಿ 80% ಜನ ಅದನ್ನು ಒಪ್ಕೊಂಡಿದ್ದಾರೆ. ಸೊ ಇದು ಎರಡನೇದಾಗಿ ನೋಡಿ, ನಮ್ಮ ಸರ್ಕಾರ, ನಾನು ಆಗಲೇ ಹೇಳಿದೆ, ಖಾಸಗಿಯವರು ಶಿಕ್ಷಣವನ್ನ ಬಿಸಿನೆಸ್ ಮಾಡ್ಕೊಂಡಿದ್ದರಿಂದ ದುಡ್ಡು ಮಾಡಕ್ಕೆ ಹೊರಟಿದ್ದಾರೆ. ಈಗ ಕನ್ನಡ ಶಾಲೆಗಳನ್ನು ನೋಡಿಕೊಳ್ಳುವ ಜವಾಬ್ದಾರಿ ಯಾರ್ದು ಅಂತಂದ್ರೆ ಸರ್ಕಾರ. ನಾನು ಅದರ ಬಗ್ಗೆ ಏನು ಹೇಳಬೇಕಾಗಿಲ್ಲ ನಿಮಗೆ. ಕನ್ನಡ ಶಾಲೆಗಳು ಹೇಗಿವೆ ಅಂತ ನಾನು ಏನು ಹೇಳಬೇಕಾಗಿಲ್ಲ. ಅಲ್ಲಿಗೆ ಯಾರಾದ್ರೂ, ಈಗ ನಾನು ಇಷ್ಟು ಕನ್ನಡದ ಬಗ್ಗೆ ಮಾತಾಡೋನು ಕೂಡ ಅಲ್ಲೆಲ್ಲೋ ಒಂದು ಕರ್ನಾಟಕದ ಹಳ್ಳಿಯಲ್ಲಿದ್ದು ನನ್ನ ಮಗುವನ್ನು ಕನ್ನಡ ಶಾಲೆಗೆ ಕಳಿಸ್ಬೇಕು ಅಂತ ಅಂದ್ರೆ ನಾನು ಹಿಂದೆ ಮುಂದೆ ನೋಡ್ತೇನೆ. ಅಲ್ಲಿ ನೀರಿಲ್ಲ, ಬೆಂಚ್ ಇಲ್ಲ, ಅಯ್ಯೋ ಅದರ ಗತಿ. ಅದಕ್ಕೆ ಕೊಡ್ಲಿಕ್ಕೆ ಸರ್ಕಾರದ ಹತ್ರ ದುಡ್ಡಿಲ್ಲ, ಅದನ್ನು ನೋಡ್ಕೊಳ್ಳಿಕ್ಕೆ ಸರ್ಕಾರಕ್ಕೆ ದುಡ್ಡಿಲ್ಲ. ಆದ್ದರಿಂದ ಇಂಗ್ಲಿಷ್ ಮಾಧ್ಯಮ ಶಾಲೆಗಳನ್ನ ಅದು ಶುರು ಮಾಡ್ತದೆ ಮತ್ತು ಅದನ್ನು ನೋಡಿಕೊಳ್ಳೋದಕ್ಕೆ ಖಾಸಗಿಯವರು ಕೊಡ್ತಾರೆ. ಒಂದು ಸರ್ವೆ ಮಾಡಿ, ಯಾರಾದರೂ ವಿಧಾನಸೌಧದಲ್ಲಿ, ಕರ್ನಾಟಕದ ಆಡಳಿತ ಕೇಂದ್ರವಾದ ವಿಧಾನಸೌಧದಲ್ಲಿ ಅಧಿಕಾರಿಗಳು ಎಷ್ಟು ಜನ ತಮ್ಮ ಮಕ್ಕಳನ್ನು ಕನ್ನಡ ಶಾಲೆಗೆ ಕಳಿಸ್ತಾರೆ ಅಂತ ಒಂದು ಸರ್ವೆ ಮಾಡಿ. ಆ ವಿಧಾನಸೌಧೆಯಲ್ಲಿ ಕುಳಿತಿರುವಂತಹ ಅಧಿಕಾರಿಗಳ ಮಕ್ಕಳು ಕನ್ನಡ ಶಾಲೆಗೆ ಹೋಗುವುದು ಹೌದಾಗಿದ್ರೆ ಆ ಶಾಲೆಗೆ, ಯಾಕಂದ್ರೆ ಅವನ ಮಗ ಹೋಗುವ ಶಾಲೆ ಅಥವಾ ಅವನ ಮಗಳು ಹೋಗುವ ಶಾಲೆ, ಆದ್ದರಿಂದ ಅದಕ್ಕೆ ಸಹಾಯ ಮಾಡಬೇಕೆಂಬ ಪ್ರಜ್ಞೆ ಅಧಿಕಾರಿಗಳ ಹತ್ರ ಬರ್ತದೆ, ಅಲ್ಲಿ ಅದನ್ನು ನೋಡಿಕೊಳ್ತಾರೆ. ಸೊ ಕನ್ನಡವನ್ನು, ಕನ್ನಡ ಶಾಲೆಯಲ್ಲಿ ಕನ್ನಡದ ಕಟ್ಟಡಗಳು ಇಲ್ಲದಂತ ಒಂದು ಸಂದರ್ಭದಲ್ಲಿ ಕನ್ನಡವನ್ನು ಹೇಗೆ ಹೇಳಿಕೊಡ್ಬೇಕು ಎಂಬ ಒಂದು ಸರಿಯಾದ ಅತ್ಯಾಧುನಿಕವಾದ ತಿಳುವಳಿಕೆಯೇ ಇಲ್ಲದಿರುವಂತ ಸಂದರ್ಭದಲ್ಲಿ, ಬೆಂಗಳೂರು ಇವತ್ತು ಮಲ್ಟಿನ್ಯಾಷನಲ್, ಎಷ್ಟೋ ಜನ ಬೆಂಗಳೂರಿನಲ್ಲಿ ಕೆಲಸ ಮಾಡ್ಲಿಕ್ಕೆ ಬರ್ತಾರೆ, ಆದ್ರೆ ಅವರಿಗೆ ಕನ್ನಡವನ್ನು ಹೇಳಿಕೊಡೋದಕ್ಕೆ ಎಷ್ಟು ಎಷ್ಟು ಜನ ತಯಾರಾಗಿದ್ದಾರೆ. ಅವರಿಗೆ ಹೇಗೆ ಕನ್ನಡ ಹೇಳಿಕೊಡ್ಬೇಕು, ಇದರ ಟೆಕ್ನಿಕ್ಗಳು ಏನು, ಇದರ ತಂತ್ರಜ್ಞಾನ ಏನು, ಹೀಬ್ರೂ ಭಾಷೆಯನ್ನು ಹೇಳಿಕೊಡೋದಕ್ಕೆ 20ಕ್ಕಿಂತ ಹೆಚ್ಚು ಸೈಟ್ಗಳಿವೆ. ಅಮೆರಿಕದಲ್ಲಿರುವ ಎಲ್ಲ ಹೀಬ್ರುಗಳು ಕೂಡ ಸೈಟ್ ಇಂದ ತಮ್ಮ ಮಾತೃಭಾಷೆಯನ್ನು ಮರ್ಯಾದೆ ಉಳಿಸ್ಕೊತಾರೆ. ಹಿಂದಿ ಭಾಷೆಯನ್ನು ಹೇಳಿಕೊಡೋದಕ್ಕೆ 47 ಸೈಟ್ಗಳಿವೆ. ತಮಿಳು ಭಾಷೆಯನ್ನು ಹೇಳಿಕೊಡೋದಕ್ಕೆ 27ಕ್ಕಿಂತ ಹೆಚ್ಚು ಸೈಟ್ಗಳಿವೆ. ಆದ್ರೆ ಕನ್ನಡವನ್ನು ಹೇಳಿಕೊಡೋದಕ್ಕೆ ಸರಿಯಾದ ಸೈಟ್ ಒಂದು, ಯಾರೋ ಇಂಡಿವಿಜುವಲ್ ಆಗಿ ಕೆಲವರು ಪರ್ಸನಲ್ ಆಗಿ ವೊಕ್ಯಾಬ್ಯುಲರಿ ಲಿಸ್ಟ್ ಕೊಟ್ಟು ಅದನ್ನ ಮಾಡಿದ್ರೆ ಬರ್ತದೆ ಅಂತಂದ್ರೆ, ಭಾಷೆ ಹೇಳಿಕೊಡುವುದಂದ್ರೆ ಶಬ್ದಗಳನ್ನು ಹೇಳಿಕೊಡುವುದಲ್ಲ. ಶಬ್ದಗಳನ್ನು ಹೇಳಿಕೊಡುವುದೇ ಹೌದಾಗಿದ್ರೆ ನೀವು ಅವರಿಗೆ ಒಂದು ಕನ್ನಡ ನಿಘಂಟು ಕೊಟ್ಟು ಬಿಡಿಯಪ್ಪ. ಕನ್ನಡ ನಿಘಂಟದಲ್ಲಿ 10,000 ಪದಗಳಿವೆ, ಕನ್ನಡ ಬಂದು ಹೋಯ್ತಾ? ಗೊತ್ತಿಲ್ಲ. ಭಾಷೆಯನ್ನು ಹೇಳಿಕೊಡುವ ಒಂದು ವಿಧಾನ ಇದೆ, ಅದಕ್ಕೆ ನಾವು ತಯಾರಾಗಿಲ್ಲ. ನಾನು ಆಗಲೇ ಹೇಳಿದಾಗ ಲಾಂಗ್ ಟರ್ಮ್ ಪ್ಲಾನ್ಗಳನ್ನ ಮಾಡಿಕೊಂಡು ಕರ್ನಾಟಕಕ್ಕೆ ಬಂದ ಹೊರಗಿನವರು 1.5 ಕೋಟಿ ಜನ ಇದ್ದಾರೆ ಕರ್ನಾಟಕದಲ್ಲಿ, ಅವರಿಗೆ ಕನ್ನಡವನ್ನು ಹೇಳಿಕೊಡುವುದಕ್ಕೆ, ಶಿಕ್ಷಣವನ್ನ ಕೊಡುವುದು. ಅವರು ಬಹಳ ಜನ ಕನ್ನಡ ಕಲೀಲಿಕ್ಕೆ ಇಂಟ್ರೆಸ್ಟ್ ಇದ್ದಾರೆ. ಅವ್ರು ಯಾರು ಕನ್ನಡ ವಿರೋಧಿಗಳಲ್ಲ. ಅವರು ಇವತ್ತು ಕನ್ನಡಕ್ಕೋಸ್ಕರ ಕೆಲಸ ಮಾಡ್ತಾ ಇರುವ ಮಲ್ಟಿನ್ಯಾಷನಲ್ ಕಂಪನಿಗಳ ಅನೇಕ ತಂತ್ರಜ್ಞಾನಿಗಳು ನನಗೆ ಗೊತ್ತು, ನಮ್ಗಿಂತ ಅದರ ಬಗ್ಗೆ ನಿಮ್ಗೆ ಸಂಶಯಗಳು. ಆದ್ರೆ ಅದಕ್ಕೆ ನಮ್ಮಲ್ಲಿ ಅಂತ ತಯಾರಿಗಳು ಕೂಡ ಇಲ್ಲ. ಅದು ಒಂದೇ ನಿಮಿಷ, ಒಂದು ಫೋನ್ ತಗೊಳ್ತೇನೆ.
ಮೇಡಮ್ 5 ನಿಮಿಷದಲ್ಲಿ ಫೋನ್ ಮಾಡ್ತಾನೆ, ಒಂದು ಕ್ಲಾಸಲ್ಲಿ ಇದ್ದೇನೆ. ಹೀಗಾಗಿ ಬಹುಶಃ ಇಷ್ಟು ಸಾಕು ಅಂತ ಕಾಣ್ತದೆ. ಅವರಿಗೆ ಮಕ್ಕಳು ಕನ್ನಡ ಅಥವಾ ತನ್ನ ರಾಜ್ಯ ಭಾಷೆಯಲ್ಲಿ ಹೇಳಿದಾಗ ಅವರಿಗೆ ಸಂವಹನ ಸುಲಭವಾಗ್ತದೆ ಮತ್ತು ಸಂಸ್ಕೃತಿಗೆ ಅವರು ಅವರು ತನ್ನ ಊರಿನ ರಿಚುವಲ್ಗಳಿಗೆ ಹೋಗ್ತಾರೆ, ಜಾತ್ರೆಗಳಿಗೆ ಹೋಗ್ತಾರೆ, ಜನಗಳ ಹತ್ರ ಮಾತಾಡ್ತಾರೆ. ಮದುವೆ ಮನೆಗೆ ಹೋದ್ರೆ ಅವರು ಮಾತಾಡ್ತಾರೆ. ನೀವು ಇಂಗ್ಲಿಷ್ ಮಾಧ್ಯಮ ಶಾಲೆಗಳಲ್ಲಿ ಕಲಿತ ಮಕ್ಕಳನ್ನು ಮದುವೆ ಮನೆಗಳಲ್ಲಿ ನೋಡಿದ್ರೆ ನನಗೆ ಬೇಜಾರಾಗ್ತದೆ. ಅವ್ರು ಪ್ರತ್ಯೇಕವಾಗಿರ್ತಾರೆ, ಜನಗಳ ಜೊತೆ ಒಂದಾಗ್ಲಿಕ್ಕೆ ಆಗುದಿಲ್ಲ. ನಾನು ಆಗಲೇ ಹೇಳಿದಾಗ ದ್ವಿಧಾ ವ್ಯಕ್ತಿತ್ವಗಳು ಒಡೆದು ಎರಡಾಗಿರುವಂತಹ ಒಂದು ಭಾಗ, ಅದನ್ನು ನಾವು ಸೃಷ್ಟಿ ಮಾಡೋದು ಬೇಡ. ಒಂದು ಸಂಸ್ಕೃತಿ ಬಗ್ಗೆ ಅವರಿಗೊಂದು ಪ್ರೀತಿ ಬೆಳೆಯುವ ಹಾಗೆ ನಾವು ಕೆಲಸ ಮಾಡಬೇಕು. ಕನ್ನಡ ಭಾಷೆ ಅಂದ್ರೆ ಕನ್ನಡ ಸಂಸ್ಕೃತಿ ಅಂದ್ರೆ ಅದು ತೋರ ಮಟ್ಟಿಗೆ ಸ್ಥೂಲವಾಗಿ ಅದು ಕರ್ನಾಟಕದ ಸಂಸ್ಕೃತಿ ಕೂಡ ಹೌದು. ಹಾಗಾಗಿ ನಾವು ಕನ್ನಡ ಎಲ್ಲೆಲ್ಲಿ ತೊಂದರೆಗೆ ಒಳಗಾಗಿದೆ ಎಂಬುದನ್ನ ಗಾಢವಾಗಿ ವಿಶ್ಲೇಷಿಸಿಕೊಂಡು 5ನೇ ತರಗತಿವರೆಗೆ ಅಥವಾ ಈಗ ಒಂದು ಕಡಿಮೆ ಮಾಡಿ 4ನೇ ತರಗತಿಗೆ ಅಂತ ಶುರು ಮಾಡಿದ್ದಾರೆ. ನನ್ನ ಪ್ರಕಾರ 5ನೇ ತರಗತಿವರೆಗೆ ಕನ್ನಡ ಮಾಧ್ಯಮದಲ್ಲಿ ರಾಜ್ಯ ಭಾಷೆಯಲ್ಲಿ ಕಲಿತು ಉಳಿದ ಭಾಷೆಗಳನ್ನು ಅವರು ಆಪ್ಷನಲ್ ಆಗಿ ತಕೊಂಡು ಓದಲಿ. ಯಾವುದೋ ಒಬ್ಬ ಕೂತುಗುಂಜದಂತ ಒಂದು ಗ್ರಾಮದಲ್ಲಿ ಹಳ್ಳಿಯಲ್ಲಿರುವಂತಹ ಡೆಲ್ಲಿಯಲ್ಲಿರುವಂತಹ ಒಂದು ಹಿಂದಿ ಭಾಷೆಯನ್ನ ಕೇಳುವುದಕ್ಕಿಂತ ಅವನು ತನ್ನ ಊರಿನ ತುಳುವನ್ನು ಅಥವಾ ತನ್ನ ಊರಿನ ಇನ್ನೊಂದು ಭಾಷೆಯನ್ನ ಬ್ಯಾರಿ ಭಾಷೆಯನ್ನ ಕಲಿಯುವುದು ಸಂಸ್ಕೃತಿಯ ಉಳಿವಿನ ದೃಷ್ಟಿಯಿಂದ ಬಹಳ ಅಗತ್ಯ ಎಂಬ ಮಾತನ್ನು ಹೇಳಿ ಇಷ್ಟು ಹೊತ್ತು ನನ್ನ ಮಾತುಗಳನ್ನ ಕೇಳಿದಿರಿ. ನನ್ನ ಪ್ರಬಂಧ ನನ್ನ ಕೈಯಲ್ಲಿದೆ, ನಾನು ಅದನ್ನು ಕುಸುಮ ಅವರಿಗೆ ಕಳಿಸಿಕೊಟ್ಟಿದ್ದೇನೆ. ದಯವಿಟ್ಟು ಕುಸುಮ ಅವರು ಅದನ್ನ ಗ್ರೂಪ್ಗೆ ಹಂಚಿಕೊಳ್ಳಿ, ಅಥವಾ ನಿಮ್ಮಲ್ಲಿ ಬೇರೆ ಯಾರಿಗಾದ್ರೂ ಈ ಪ್ರಬಂಧ ಬೇಕು ಅಂತಂದ್ರೆ ದಯವಿಟ್ಟು ನನ್ನ ನಂಬರ್ ನೋಟ್ ಮಾಡ್ಕೊಳ್ಳಿ. ನನಗೆ ನೀವೊಂದು ವಾಟ್ಸಪ್ ಮಾಡಿದ್ರೆ ನಾನು ಆ ಪೇಪರ್ ಅನ್ನ ತಕ್ಷಣ ನಿಮಗೆ ಕಳಿಸ್ಕೊಡ್ತೀನಿ. ನನ್ನ ಕಾಂಟ್ಯಾಕ್ಟ್ ನಂಬರ್ 98117117333378. ಇನ್ನೊಂದ್ಸರಿ ರಿಪೀಟ್ ಮಾಡ್ತೇನೆ, 9811733378. ನೀವು ಇದಕ್ಕೆ ವಾಟ್ಸಪ್ ಮಾಡಿದ್ರೆ ಆ ಪ್ರಬಂಧವನ್ನು ನಾನು ಕಳಿಸ್ಕೊಡ್ತೇನೆ. ಗೆಳೆಯರೇ, ಕನ್ನಡವನ್ನ ಉಳಿಸ್ಬೇಕಾದ್ದು, ಅದರ ಮಿತಿಗಳನ್ನು ಅರ್ಥ ಮಾಡ್ಕೊಂಡು ಬೆಳೆಸಬೇಕಾದ್ದು ನಮ್ಮ ಕರ್ತವ್ಯ, ನಮ್ಮ ಜವಾಬ್ದಾರಿ. ಕನ್ನಡ ನಮಗೆ ಅನ್ನ ಕೊಟ್ಟಿದೆ, ಸಂಬಳ ಕೊಟ್ಟಿದೆ, ನಾನು ಅದರಿಂದ ಬದುಕಿದ್ದೇನೆ. ಇಲ್ಲದಿದ್ರೆ ನಾನು ಭಾಷಣದ ಉಪನ್ಯಾಸದ ಆರಂಭದಲ್ಲಿ ಹೇಳಿದ ಹಾಗೆ ಅಂಡಮಾನ್ನಲ್ಲಿ ಹೇಗೆ ಲಿಚೋ ತೀರಿಕೊಂಡಾಗ ಸೆರ್ರಾ ಭಾಷೆ ಸತ್ತು ಹೋಯ್ತು, ಮುಂದಿನ 200-300 ವರ್ಷದಲ್ಲಿ ಕನ್ನಡ ಭಾಷೆಯ ಸಾವಿಗೆ ನಮ್ಮ ಉತ್ತರಾಧಿಕಾರಿಗಳು ಕಾರಣ ಆಗುವುದು ಬೇಡ. ನಮಸ್ಕಾರ. ಕನ್ನಡ ಭಾಷೆಯ ಬಗ್ಗೆ ನಿಮ್ಮ ಅಭಿಮಾನ ಮತ್ತು ತಮ್ಮ ಸೊಗಸಾದ ನಿರೂಪಣೆಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಕೇಳಿಸ್ತಿದೆಯಲ್ಲ ಸರ್? ಕೇಳ್ತಾ ಇದೆ. ಸರ್, ಇಲ್ಲಿ ಭಾಗವಹಿಸಿದಂತ ಕೆಲವು ಅಧ್ಯಾಪಕರು ಪ್ರಶ್ನೆಗಳನ್ನ ಕೇಳಿದ್ದಾರೆ. ರವಿಶಂಕರ್ ಅನ್ನೋರು ಕೇಳ್ತಾರೆ, ತ್ರಿಭಾಷಾ ಸೂತ್ರಗಳನ್ನು ವಿರೋಧಿಸುವಲ್ಲಿ ಕನ್ನಡ ಕವಿಗಳು ಮುತ್ಸದಿಗಳು ಚಕಾರವೆತ್ತಲಿಲ್ಲ ಏಕೆ ಅಂತ ಕೇಳ್ತಾ ಇದ್ದಾರೆ ಸರ್. ನೋಡಿ, ಇವತ್ತು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ, ಕನ್ನಡ ಅಂದ್ರೆ ಈ ಪ್ರಶ್ನೆ ಹಿಂದೆ ಏನ್ ತಿಳುವಳಿಕೆ ಇದೆ ಅಂದ್ರೆ, ನಿಮಗೆ ಸಾಹಿತಿಗಳು ಧ್ವನಿ ಎತ್ತಿದ್ರೆ ಕನ್ನಡ ಉಳಿಬಹುದೋ ಏನೋ ಅಂತ ಈ ಗ್ರಹಿಕೆಗೆ ತಪ್ಪು. ಕನ್ನಡ ಸಾಹಿತಿಗಳು ಇರುವುದು ಕಡಿಮೆ ಸಂಖ್ಯೆ. ಆಮೇಲೆ ಅವರಿಗೆ ಇಡೀ ಕನ್ನಡ ಚಳವಳಿಯನ್ನ ಲೀಡ್ ಮಾಡುವಂತ ಒಂದು ಶಕ್ತಿ ಇಲ್ಲ. ಯಾರಿಗಿದೆ? ಯಾರಿಗೂ ಇಲ್ಲ. ರಾಜ್ಕುಮಾರ್ ಗೋಕಾಕ ಚಳವಳಿಯನ್ನ ಲೀಡ್ ಮಾಡಿದ ಹಾಗೆ ಇವತ್ತು ಯಾವ ಸಾಹಿತಿಗಳು ಕೂಡ ಕನ್ನಡ ಚಳವಳಿಯನ್ನ ಲೀಡ್ ಮಾಡಕ್ಕಾಗಲ್ಲ. ಆದ್ದರಿಂದ ಸಾಹಿತಿಗಳು ಎತ್ತಲಿಲ್ಲ. ಯಾಕಂದ್ರೆ ಅನೇಕ ಸಾಹಿತಿಗಳು ತಮಗಾಗುವ ಲಾಭ ನಷ್ಟಗಳ ಲೆಕ್ಕ ಹಾಕ್ತಾ ಇರ್ತಾರೆ. ಅವರು ನಾನು ಹೀಗೆ ಹೇಳಿದ್ರೆ ನಾಳೆ ಅಕಾಡೆಮಿ ಮೆಂಬರ್ಶಿಪ್ ತಪ್ಪಿ ಹೋಗ್ತದೋ, ಅವಾರ್ಡ್ ತಪ್ಪಿ ಹೋಗ್ತದೋ, ಅಥವಾ ವಿಧಾನಸೌಧದಲ್ಲಿ ಕುಳಿತುಕೊಂಡವರು ಏನ್ ಅಂತಾರೋ, ಹೀಗೆ ಅನೇಕ ಯೋಚನೆಗಳನ್ನು ಮಾಡಿ ಬಾಯಿ ಮುಚ್ಕೊಂಡು ಕೂರ್ತಾರೆ. ಕನ್ನಡ ಸತ್ತರೆ ಸಾಯಿಲಿ, ನನ್ನ ಕೆಲಸ ಆಯ್ತು ಅಂತ. ಕನ್ನಡಕ್ಕೆ ಒಂದು ವಿಶ್ವವಿದ್ಯಾಲಯ ಇದೆ. ಅವರು ಒಂದು ಸಾಮೂಹಿಕ ಚಳುವಳಿಯನ್ನಾದ್ರೂ ಶುರು ಮಾಡಬಹುದಾಗಿತ್ತು. ಆದ್ರೆ ಇಂಡಿವಿಜುವಲ್ ಆಗಿ 1-2 ಸ್ವರಗಳು ಅಲ್ಲಿ ಇಲ್ಲಿ ಬಂದದ್ದು ಬಿಟ್ರೆ ಕನ್ನಡ ವಿಶ್ವವಿದ್ಯಾಲಯವೇ ಕನ್ನಡದ ಪರವಾದಂತ ಒಂದು ಚಳುವಳಿಯನ್ನ ಮುಂದೆ ತೆಗೆದುಕೊಂಡು ಹೋಗ್ಲಿಕ್ಕೆ ಅವರು ಮನಸ್ಸು ಮಾಡ್ಲಿಲ್ಲ. ಅದಕ್ಕೆ ಅವರದ್ದೇ ಕಾರಣಗಳಿರ್ಬೋದು, ಅದರ ಬಗ್ಗೆ ನನಗೆ ಗೌರವ ಇದೆ. ಹಾಗಾಗಿ ಸಾಹಿತಿಗಳು ಈ ಪ್ರಶ್ನೆ ಎತ್ತಿದ ಸಮಸ್ಯೆ ಪರಿಹಾರ ಆಗುತ್ತೆ ಅಂತ ದಯವಿಟ್ಟು ತಿಳ್ಕೊಳ್ಬೇಡಿ. ಅನೇಕ ಸಾಹಿತಿಗಳು ಭ್ರಷ್ಟರಾಗಿದ್ದಾರೆ. ಅನೇಕ ಸಾಹಿತಿಗಳು ಅಧಿಕಾರದ ಒಂದು ದೃಷ್ಟಿಯಲ್ಲಿದ್ದಾರೆ, ಅಧಿಕಾರವನ್ನು ಹಿಡಿಯುವ ಉತ್ಸಾಹದಲ್ಲಿರ್ತಾರೆ.
ಅನೇಕರು ನಮಗಿದು ಯಾಕೆ ಬೇಕು ಅಂತ ಜವಾಬ್ದಾರಿಯಿಂದ ತಪ್ಪಿಸ್ಕೊಳ್ತಾರೆ. ಬೇಜವಾಬ್ದಾರಿ, ಅಯ್ಯೋ ನಾನು ಹೇಳಿದ್ರೆ ಏನಾಗ್ತದೋ ಅಂತ ಹೆದರಿ ತಮ್ಮ ಜವಾಬ್ದಾರಿಯಿಂದ ನುಣುಚಿಕೊಂಡಿದ್ದಾರೆ. ಹಾಗಾಗಿ ಇವರನ್ನು ನಂಬಬೇಡಿ. ಆದ್ರೆ ನನಗೊಂದು ಆಶಾವಾದ ಏನಿದೆ ಅಂತಂದ್ರೆ, ಇವತ್ತು ಕನ್ನಡದ ಬಗ್ಗೆ ಇವತ್ತು ಏನಾದ್ರು ಒಂದು ಚಳುವಳಿ ನಡಿಬೇಕು ಕನ್ನಡ ಪರ ಅಂದ್ರೆ ಸೂಕ್ತವಾದ ವಿಶ್ಲೇಷಣೆಯಿಂದ. ನಾನು ನಿಮ್ಗೆ ಕೊಟ್ಟಿರೋ ಚಿತ್ರ ಒಂದು ಭಾಗ, ಅದು ಸಂಪೂರ್ಣ ಭಾಗ ಅಲ್ಲ. ಅದು ನಾವು ಒಂದು 2 ದಿವಸ ಒಂದು 50 ಜನ ಕರ್ನಾಟಕದಲ್ಲಿ ಕನ್ನಡದ ಬಗ್ಗೆ 50-100 ಜನ ಕುಳಿತುಕೊಂಡು ಕನ್ನಡದ ಚಳುವಳಿಯನ್ನು ಹೇಗೆ ರೂಪಿಸಬೇಕು ಅಂತ ನಾವು ಚರ್ಚೆ ಮಾಡಿ. ಅಂದ್ರೆ ಬಹಳ ಸಮಸ್ಯೆ ಇದೆ. 162 ಭಾಷೆಗಳಿವೆ ಅಂತಂದೆ ನಾನು. ಅದ್ರಲ್ಲಿ 4-5 ಭಾಷೆಗಳು 8ನೇ ಶೆಡ್ಯೂಲ್ಗೆ ಪ್ರಯತ್ನ ಪಡ್ತಿದ್ದೇವೆ. ತುಳು ಪ್ರತ್ಯೇಕ ರಾಜ್ಯ ಆಗಬೇಕು ಅಂತ ಕೂಗು ಬರ್ತಾ ಇದೆ. ಕೊಡಗಿನಲ್ಲಿ ಪ್ರತ್ಯೇಕ ರಾಜ್ಯ ಆಗಬೇಕು ಅಂತ ಕೂಗು ಬರ್ತಾ ಇದೆ. ಈ ಎಲ್ಲ ಸಮಸ್ಯೆಗಳ ನಡುವೆ ಕನ್ನಡವನ್ನ ಅಷ್ಟು ಸುಲಭದಲ್ಲಿ ಮುಂದೆ ತಗೊಂಡೋಗಲ್ಲ. ಆದ್ರೆ ಒಂದು ಆಶಾವಾದ ಏನು ಅಂತಂದ್ರೆ, ಕನ್ನಡ ಚಳುವಳಿಯನ್ನ ಇವತ್ತು ಕೈಗೆತ್ತಿಕೊಂಡು ಮುನ್ನಡೆಸಬೇಕಾದಂತ ಜವಾಬ್ದಾರಿಯನ್ನು ಕರ್ನಾಟಕದ ವಿದ್ಯಾರ್ಥಿಗಳು ತಗೊಳ್ಬೇಕು. ವಿದ್ಯಾರ್ಥಿ ಚಳುವಳಿ ಒಂದೇ ಕರ್ನಾಟಕದಲ್ಲಿ ಕನ್ನಡವನ್ನ ಉಳಿಸಲಿ. ಬೇರೆ ಎಲ್ಲ ಈ ಸಾಹಿತಿಗಳು ಬಿಟ್ಟುಬಿಡ್ರಿ. ನಾನು ಸಾಹಿತಿ, ಬಿಟ್ಟುಬಿಡಿ. ಸರ್, ಇನ್ನೊಬ್ರು ಪ್ರಶ್ನೆ ಮಾಡ್ತಿದ್ದಾರೆ. ಕನ್ನಡ ಕರ್ನಾಟಕದ ಅಸ್ಮಿತೆ ಮತ್ತು ಅನನ್ಯತೆ ಸಾಧಿಸಲು ಗಟ್ಟಿಯಾದ ಪ್ರಾದೇಶಿಕ ರಾಜಕೀಯ ಪಕ್ಷದ ಅಗತ್ಯವಿದೆಯೇ? ನೋಡಿ, ತಮಿಳುನಾಡಿನಲ್ಲಿ ಅದು ಕೆಲಸ ಮಾಡಿದೆ. ಅದು DMK ದ್ರಾವಿಡ ಮುನ್ನೇತ್ರ ಕಳಗಂ ಆಮೇಲೆ ಭಾಗ ಆದ್ರೂ ಕೂಡ ಅದು ಕೆಲಸ ಮಾಡಿದೆ. ಆದ್ರೆ ಕೇರಳದಲ್ಲಿ ಈಗ ಮಲಯಾಳಿ ಭಾಷಾ ಪ್ರೇಮ ಇದೆಯಲ್ಲ, ಬಹಳ ಗಟ್ಟಿಯಾಗಿದೆ. ಆದ್ರೆ ಅಲ್ಲಿ ಪ್ರಾದೇಶಿಕ ಪಕ್ಷಗಳು ಬರಲಿಲ್ಲ. ಆಂಧ್ರದಲ್ಲಿ ಬಂದಿದೆ, ಮತ್ತೆ ಸ್ವಲ್ಪ ಕೆಲಸ ಮಾಡ್ತಾ ಇದೆ. ಅದು ತೆಲಂಗಾಣ ಅವ್ರು ನೋಡಿ ಅಟ್ಲೀಸ್ಟ್ 2 ರಾಜ್ಯ ಮಾಡ್ಕೊಂಡು ಭಾಷೆಯನ್ನ ಬೆಳೆಸ್ತಿದ್ದಾರೆ. ಆದ್ರೆ ಕರ್ನಾಟಕದಲ್ಲಿ ಒಂದು ಪ್ರಾದೇಶಿಕ ಪಕ್ಷ ಬಂದು ಅಂದ್ರೆ ಕನ್ನಡ ಪರವಾದಂತ ಚಿಂತನಾ ಕ್ರಮವುಳ್ಳ ಒಂದು ಪ್ರಾದೇಶಿಕ ಪಕ್ಷ ಬಂದ್ರೆ ಕನ್ನಡ ಚಳುವಳಿಗೆ ಒಂದು ಬಲ ಬರ್ಬೋದು ಹೈಪೋಥೆಟಿಕಲಿ. ಆದ್ರೆ ಬರ್ತದ ಅಂತ ಗೊತ್ತಿಲ್ಲ. ಈಗಿರುವ ಪಕ್ಷಗಳಿದೆಯಲ್ಲ, ಉದಾಹರಣೆಗೆ JDS ಒಂದು ಪ್ರಾದೇಶಿಕ ಪಕ್ಷ. JDS ಒಂದು ಪ್ರಾದೇಶಿಕ ಪಕ್ಷವಾದರೂ ಕೂಡ ಅದು ಕರ್ನಾಟಕದ ಪರವಾದಂತ ಪಕ್ಷ ಅಲ್ಲ. ಕನ್ನಡದ ಒಂದು ಇಶ್ಯೂ ಅಲ್ವೇ ಅಲ್ಲ ಅದಕ್ಕೆ. ಅದು ನಾನು ನೋಡಿದ್ದೇನೆ. ಅದಕ್ಕೆ ಅದು ಒಂದು ರಾಜಕೀಯ ಪಕ್ಷ ಅಷ್ಟೇ. ಅವರು ಅವಕಾಶ ಸಿಕ್ಕಿದ್ರೆ ಅದನ್ನು ಬೇರೆ ಕಡೆ ವಿಸ್ತರಿಸಿಕೊಂಡು ಒಂದು ನ್ಯಾಷನಲ್ ಪಾರ್ಟಿಯಾಗಿ ಮೇಲಕ್ಕೆ ಹೋಗುವಂತ ಒಂದು ಪಕ್ಷ. ಅದು ಕನ್ನಡವನ್ನೇ ಒಂದು ಕೇಂದ್ರವಾಗಿಟ್ಟುಕೊಂಡು ಒಂದು ರಾಜಕೀಯ ಪಕ್ಷ ಬಂದ್ರೆ ಅದು ಒಳ್ಳೇದೇ. ಅದು ಬರುವುದು ಕಷ್ಟ. ಯಾಕಂತಂದ್ರೆ ಅದಕ್ಕೆ ಅನೇಕ, ನಾನು ಆಗಲೇ ಹೇಳಿದಾಗೆ, ಒಂದು ಕಡೆ ಸಂಸ್ಕೃತದ ಮೋಹ, ಒಂದು ಕಡೆ ಹಿಂದಿಯ ಮೋಹ, ಒಂದು ಕಡೆ ಹಿಂದಿಯನ್ನು ತಕೊಂಡ್ರೆ ನಾವು ರಾಷ್ಟ್ರ ಪ್ರೇಮಿಗಳಾಗ್ತೇವೆ ಎಂಬ ಒಂದು ಭ್ರಮೆ. ಇತರ ಅನೇಕ ಭ್ರಮೆಗಳಿದೆ ನಮ್ಮ ರಾಜಕಾರಣಿಗಳು ಇರೋದ್ರಿಂದ ಅಂತ ಸಾಧ್ಯತೆಗಳು ಕಡಿಮೆ ಇದೆ. ಆದ್ರೆ ಹೈಪೋಥೆಟಿಕಲ್ ಆಗಿ ಒಂದು ಪ್ರಮೇಯವಾಗಿ ನೀವು ಹೇಳೋದನ್ನು ನಾನು ಒಪ್ಪಿಕೊಳ್ತೇನೆ. ಕನ್ನಡ ಕೇಂದ್ರೀಕೃತವಾದಂತ ಭಾಷಾ ಪ್ರಜ್ಞೆ ಇರುವಂತ, ಸಾಹಿತ್ಯದ ಪ್ರಜ್ಞೆ ಇರುವಂತ, ಸಂಸ್ಕೃತಿ ಪ್ರಜ್ಞೆ ಇರುವಂತ ಒಂದು ಅತ್ಯುತ್ತಮವಾದ ರಾಜಕೀಯ ಪಕ್ಷ ಕರ್ನಾಟಕದಲ್ಲಿ ಮೂಡಿದ್ರೆ ಕನ್ನಡವನ್ನ ಅಟ್ಲೀಸ್ಟ್ ರಾಜ್ಯ ಭಾಷೆ ಏನಾದ್ರೂ ಮಾಡ್ಕೊಂಡು ಮುಂದೆ ತೆಗೆದುಕೊಂಡು ಹೋಗುವ ಸಾಧ್ಯತೆಗಳು ಇದೆ. ಸರ್, ಇನ್ನೊಂದು ಪ್ರಶ್ನೆ. ಕನ್ನಡ ಭಾಷೆಯ ಜವಾಬ್ದಾರಿ ಕುರಿತು ವೈಯಕ್ತಿಕವಾಗಿ ಏನು ಮಾಡಬಹುದು ಅಂತ? ವೈಯಕ್ತಿಕವಾಗಿ ನೀವು ಏನು ಮಾಡಬಹುದು ಅಂತಂದ್ರೆ, ಒಂದು, ನೀವು ಮತ್ತು ನಿಮ್ಮ ಪರಿಸರದಲ್ಲಿ ಕನ್ನಡವನ್ನ ನೀವು ಗಟ್ಟಿಯಾಗಿ ಬಳಸ್ತಾ ಇರಿ. ಈಗ ನನ್ನ ಮನೆಯಲ್ಲಿ ನೋಡಿ, ನನ್ನ ಹೆಂಡತಿ ಇಂಗ್ಲಿಷ್ ಮೀಡಿಯಂ ಸ್ಕೂಲಲ್ಲಿ ಪಾಠ ಮಾಡ್ತಾಳೆ. ಯಾಕಂದ್ರೆ ಡೆಲ್ಲಿಯಲ್ಲಿ ಕನ್ನಡ ಮೀಡಿಯಂ ಸ್ಕೂಲ್ಗಳಿಲ್ಲ. ನನ್ನ ಮಗ ಒಂದು ಮಲ್ಟಿನ್ಯಾಷನಲ್ ಕಂಪನಿಗಳಲ್ಲಿ ಮಾತಾಡ್ತಾನೆ. ನನ್ನ ಹೆಂಡತಿ ನನ್ನ ಶಾಲೆಯ ಟೀಚರ್ಗಳ ತರ ಮಾತಾಡಿದಾಗ ಹಿಂದಿಯಲ್ಲೂ ಇಂಗ್ಲಿಷಲ್ಲೇ ಮಾತಾಡ್ತಾನೆ. ನನ್ನ ಮಗ ಅವನ ಕಂಪನಿಯವರ ಜೊತೆ ಮಾತಾಡ್ತಿದ್ದಾಗ ಇಂಗ್ಲಿಷಲ್ಲಿ ಮಾತಾಡ್ತಾನೆ. ನಾನು ಜೇನುನಲ್ಲಿ ನನ್ನ ಕಲೀಗ್ಸ್ ಜೊತೆ ಮಾತಾಡ್ತಾ ಇದ್ದಾಗ ನಾನು ಇಂಗ್ಲಿಷಲ್ಲಿ ಮಾತಾಡ್ತಾನೆ. ಆದ್ರೆ ಬಾಗಿಲು ಹಾಕಿ ಮನೆ ಒಳಗಡೆ ಬರುವಾಗ ನಾವು ತಪ್ಪಿಯೂ ಕೂಡ ಬೇರೆ ಭಾಷೆಯನ್ನು ಮಾತಾಡುದಿಲ್ಲ. ನಾವು ಕನ್ನಡವನ್ನೇ ಮಾತಾಡ್ತೀವಿ. ನಾನು, ನನ್ನ ಹೆಂಡತಿ, ನನ್ನ ಮಗ ಕನ್ನಡವನ್ನೇ ನಾವು ಮಾತಾಡ್ತೀವಿ. ನೀವು ಡೆಲ್ಲಿ ಕರ್ನಾಟಕ ಸಂಘ ಅಂತ ಒಂದಿದೆ, ಇಲ್ಲಿ ಕನ್ನಡಿಗರು ಬರ್ತಾರೆ. ಅವರು ಅವರ ಮಕ್ಕಳ ಹತ್ರ ಕನ್ನಡ ಒಂದು ಬಿಟ್ಟು ಎಲ್ಲ ಭಾಷೆಯಲ್ಲಿ ಕೂಡ ಮಾತಾಡ್ತಾರೆ. ಯಾಕಂದ್ರೆ ನನ್ನ ಮಗ ಇಂಗ್ಲಿಷ್ ಮೀಡಿಯಂ ಸ್ಕೂಲಿಗೆ ಹೋದ್ರೆ ಅವನು ಇಂಗ್ಲಿಷ್ ಇಂಪ್ರೂವ್ ಆಗಬೇಕು ಅಂತ ನಾವು ಅವನ ಹತ್ರ ಇಂಗ್ಲಿಷೇ ಮಾತಾಡೋದು. ತಪ್ಪು ಇಂಗ್ಲಿಷ್ ಆದ್ರೂ ನಾವು ಮಾತಾಡೋದು. ಆ ಟೀಚರ್ ಎಂತ ಇಂಗ್ಲಿಷ್ ಹೇಳಿಕೊಡ್ತಾರೆ ದೇವರಿಗೆ ಗೊತ್ತು. ಕನ್ನಡವನ್ನ ಹೇಳಿಕೊಡೋದಕ್ಕೆ ನಮ್ಗೆ ಗೊತ್ತಿಲ್ಲ. ಇನ್ನು ಹಳ್ಳಿ ಶಾಲೆಗಳಲ್ಲಿ, ಇಂಗ್ಲಿಷ್ ಮೀಡಿಯಂ ಶಾಲೆಗಳಲ್ಲಿ ನಮ್ಮ ಟೀಚರ್ಗಳು ಯಾವ ಇಂಗ್ಲಿಷ್ ಅನ್ನು ಹೇಳಿಕೊಟ್ಟು ನಮ್ಮ ಮಕ್ಕಳು ಯಾವ ಇಂಗ್ಲಿಷ್ ಅನ್ನು ಕಲಿತು ಯಾವ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ತಾರೋ ಅಂತ ನನಗೆ ಗೊತ್ತಿಲ್ಲ. ಇಂಡಿವಿಜುವಲ್ ಆಗಿ ಕೆಲವರು ಹೋಗ್ತಾರೆ. ಆದ್ರಿಂದ ವೈಯಕ್ತಿಕವಾಗಿ ನೀವು, ಈಗ ಉದಾಹರಣೆಗೆ ನನಗೆ ಅನೇಕರು ಕನ್ನಡದಲ್ಲಿ ಮೆಸೇಜ್ ಕಳಿಸ್ತಾರೆ ವಾಟ್ಸಪ್ ನಲ್ಲಿ.
ಇಂಗ್ಲಿಷ್ ಸ್ಕ್ರಿಪ್ಟ್ ಬಳಸಿ ಕನ್ನಡದಲ್ಲಿ ಕಳಿಸ್ತಾರೆ. ಸಾರ್ ತಾವು TAAVU ಹೇಗಿದ್ದೀರಿ ಅಂತ. ಈಗ ಜಸ್ಟ್ ಕನ್ನಡದಂತ ಒಂದು ಆ್ಯಪ್ ಇದೆಯಾ, ಚೆನ್ನಾಗಿ ಡೌನ್ಲೋಡ್ ಮಾಡೋದು, ಕನ್ನಡದಲ್ಲಿ ಟೈಪ್ ಮಾಡಿ ಕಲಿಯೋದು. ಕಂಪ್ಯೂಟರ್ ಇದ್ರೆ ನುಡಿ ಡೌನ್ಲೋಡ್ ಮಾಡಿಕೊಳ್ಳೋದು, ಬರೆಯೋದು. ನಮ್ಮಲ್ಲಿ ಎಷ್ಟೋ ಜನಕ್ಕೆ ಇಂಥ ಸಣ್ಣ ನೋಡಿ, ತಮಿಳರಿಗೆ ನೀವು ಯಾರೋ ತಮಿಳನ್ನ ಕೇಳಿ ವಾಟ್ಸಪ್ ಅಂದ್ರೆ ಅವ್ರಿಗೆ ಗೊತ್ತೇ ಇಲ್ಲ, ಅವ್ರಿಗೆ ಶಬ್ದವೇ ಗೊತ್ತಿಲ್ಲ ಅವ್ರಿಗೆ. ವಾಟ್ಸಪ್ಗೆ ತಮಿಳಲ್ಲಿ ಒಂದು ಶಬ್ದವನ್ನು ಕ್ರಿಯೇಟ್ ಮಾಡಿಕೊಂಡು ಆಲ್ರೆಡಿ 15 ವರ್ಷ ಆಗಿದೆ. ಅದೊಂದು ಹೊಸ ತಲೆಮಾರಿನ ಮಕ್ಕಳಿಗೆ ತಮಿಳಲ್ಲಿ ಹೇಳಿದ್ರೆ ಮಾತ್ರ ಅರ್ಥ ಆಗ್ತದೆ ವಾಟ್ಸಪ್. ನನ್ನ ಅಂಡರ್ನಲ್ಲಿ ಒಬ್ಬ PhD ಮಾಡ್ತಾನೆ, ಅವನು ಕುವೆಂಪು ಕಥೆಗಳನ್ನ ಇಟ್ಕೊಂಡು ಕೆಲಸ ಮಾಡ್ತಾನೆ. ಈಗ ಲಂಕೇಶ್ ಕಥೆಗಳನ್ನು ತಗೊಂಡಿದ್ದಾನೆ. ಅವನಿಗೆ ನಾನು ಹೇಳುದು ಒಮ್ಮೊಮ್ಮೆ, ನೀನು ಎಷ್ಟೊತ್ತಿಗೆ ನಾಳೆ ಬರ್ತೀನಿ ಅಂತ ವಾಟ್ಸಪ್ ಮಾಡುದ್ದ. ಎನ್ನ ಸರ್ ಅಂತಾನೆ, ಎನ್ನ ಸರ್ ವಾಟ್ಸಪ್ ಮಾಡಯಾ, ಎನ್ನ ಸರ್ ವಾಟ್ಸಪ್ ಅಂತ ನಾನು ಮತ್ತೆ ತಮಿಳಲ್ಲಿ ಹೇಳ್ಬೇಕು ನೋಡಿ. ಅಂದ್ರೆ ಹೇಗೆ ಬೆಳೆಸ್ಕೊಂಡಿದ್ದಾರೆ ನೋಡಿ. ಸೊ ನಾವು ಇಂಡಿವಿಜುವಲ್ ಆಗಿ ನಮ್ಮ ಪರಿಸರದಲ್ಲಿ ನಾವು ಕನ್ನಡ ಪತ್ರಿಕೆಗಳನ್ನು ಓದೋಣ, ಕನ್ನಡವನ್ನು ಮಾತಾಡೋಣ, ನಮ್ಮ ಮಕ್ಕಳ ಹತ್ರ ಕನ್ನಡವನ್ನು ಮಾತಾಡೋಣ. ಮತ್ತು ಹೊರಗಡೆ ಹೋದಾಗ ಪಬ್ಲಿಕ್ ಟಿವಿ ರಂಗಣ್ಣನ ತರ ಕನ್ನಡ ಮಾತಾಡೋದು ಬೇಡ. ಪಬ್ಲಿಕ್ ಟಿವಿ ರಂಗಣ್ಣನ ಕನ್ನಡದಲ್ಲಿ 75% ಇಂಗ್ಲಿಷ್ ಪದಗಳಿವೆ. ನಾನೊಂದು ಸ್ಟಡಿ ಮಾಡಿದ್ದೇನೆ. ಬರೀ 25% ಕನ್ನಡ ಪದಗಳಿವೆ. ಬನ್ನಿ ಹೌ ಆರ್ ಯು ಅಂತಾರೆ, ಬನ್ನಿ ಹೌ ಆರ್ ಯು, ಬನ್ನಿ ಕನ್ನಡ ಪದ, ಹೌ ಆರ್ ಯು 75% ಇಂಗ್ಲಿಷ್ ಆಯ್ತು. ಏನು ಬಂದಿರಿ, ಅದೊಳವಿದ್ದೀರಿ ಎಂದರೆ ನಿಮ್ಮ ಮೈಸಿರಿ ಹಾರಿ ಹೋಗುವುದೇ ಅಂತ ಕನ್ನಡ ಪರ ಚಳವಳಿಯ ದೊಡ್ಡ ಶರಣರು ಹೇಳಿದ ಮಾತು. ಏನು ಬಂದಿರಿ, ಅದೊಳವಿದ್ದೀರಿ ಎಂದರೆ ನಿಮ್ಮ ಹೌ ಆರ್ ಯು. ನೀವು ನೋಡ್ತೀರಿ ಕೆಟ್ಟ ಇಂಗ್ಲಿಷ್, ಒಳ್ಳೆ ಇಂಗ್ಲಿಷ್ ಆದ್ರೆ ಸರಿ, ಒಳ್ಳೆ ಇಂಗ್ಲಿಷ್ ಆದ್ರೆ ಸರಿ. ಆಮೇಲೆ ಈಗ ಕೆಲವರು ಹಿಂದಿಯಲ್ಲಿ ಮಾತಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಅದು ಇನ್ನೂ ಭಯಾನಕ. ಯಾರಿಗೋಸ್ಕರ ಹಿಂದಿ ಮಾತಾಡ್ತಾ ಇದ್ದೀರಿ ನೀವು? ನಿಮ್ಮ ಟಿವಿ ನೋಡುವ ಜನಗಳಲ್ಲಿ ಒಂದು 0.5% ಹಿಂದಿಯವರಾದ್ರೂ ಇದ್ರೆ ನೀವು ಹಿಂದಿ, ಕನ್ನಡದವರು ಕುಟ್ಕೊಂಡು ಹಿಂದಿ ಮಾತಾಡೋದಕ್ಕೆ. ಮೊನ್ನೆ ಒಂದು ಟಿವಿ ಚಾನಲ್ ಅವರು ರಾಹುಲ್ ಗಾಂಧಿಗೆ ಒಂದು ಪ್ರಶ್ನೆ ಕೇಳಿದಾಗ ಹಿಂದಿಯಲ್ಲಿ ಮಾತಾಡಿದನ್ನ ಕೇಳಿದೆ ನಾನು. ಯಾವ ಕರ್ಮಕ್ಕೆ, ಯಾವ ದೇವರಿಗೆ ಹಿಂದಿ ಮಾತಾಡ್ತೀರಿ ಗೊತ್ತಾ? ನೀವು ಕನ್ನಡದಲ್ಲಿ ಕೇಳಿ. ರಾಹುಲ್ ಗಾಂಧಿಗೆ ಅದು ಅರ್ಥ ಆಗ್ಲಿಲ್ಲ ಅಂದ್ರೆ ಯಾರಾದ್ರೂ ಅನುವಾದಕರನ್ನ ಇಟ್ಕೊಳ್ಳಿ. JNUಗೆ ಫೋನ್ ಮಾಡಿದ್ರೆ ನಾನು ಹೋಗಿ ಅವನು ಇಂಗ್ಲಿಷಲ್ಲಿ ಕನ್ನಡದಲ್ಲಿ ಕೇಳ್ತಾರಪ್ಪ, ನನಗೆ ಇಂಗ್ಲಿಷಲ್ಲಿ ಹೇಳಿ ಅಂದ್ರೆ ನಾನು ಹೇಳ್ತಿದ್ದೆ ಕನ್ನಡದ ಕೆಲಸ ಅಂತ ಹೇಳ್ತಿದ್ದೆ. ರಾಜಕೀಯ ಪಕ್ಷವಾಗಿ ಈ ಪ್ರಶ್ನೆಯನ್ನ ಯಾರಾದ್ರೂ ಏನೋ ನಮ್ಮ ಕಲ್ಚರ್ ಮಿನಿಸ್ಟರ್ ಕೇಳಿದ್ರು ನಾನು ಹೋಗಿ ಕೂತ್ಕೊಳ್ತೇನೆ ಕನ್ನಡದ ಕೆಲಸ ಅಂತ. ಸೊ ನಾವು ನಮ್ಮ ಭಾಷೆಯನ್ನ ಬಿಟ್ಟು ಬೇರೆ ಭಾಷೆಯ ಕಡೆಗೆ ಒಂದು ಇದನ್ನ ಫಾಲ್ಸ್ ಪ್ರೆಸ್ಟೀಜ್ ಅಂತ ಕರೀದು ನಾವು. ಸುಳ್ಳು ಪ್ರತಿಷ್ಠೆ ಅಂತ. ಸುಳ್ಳು ಪ್ರತಿಷ್ಠೆ. ನಮ್ಮಂತ ಕನ್ನಡಿಗರನ್ನು ಕೂರಿಸಿಕೊಂಡು ಇಂಗ್ಲಿಷ್ ಮಾತಾಡೋದ್ರ ಮೂಲಕ ತಾನು ದೊಡ್ಡ ಮನುಷ್ಯ ಎಂಬ ಒಂದು ಭಾವನೆಯನ್ನ ನಿಮ್ಮ ತಲೆಯಲ್ಲಿ ಮೂಡಿಸುವ ಒಂದು ಪೊಳ್ಳು ಪ್ರತಿಷ್ಠೆಯ ಕೆಲಸಗಳು. ನಮ್ಮ ಮಾಧ್ಯಮದವರು ಶುದ್ಧವಾಗಿ ಚಂದವಾಗಿ ಕನ್ನಡ ಮಾತಾಡಿದ್ರೆ ಸಾಕು. ಬೇಕಾದವರು ಅನುವಾದ ಮಾಡಿಕೊಳ್ಳಿ. ನೋಡಿ, ತಮಿಳುನಾಡಿಂದ ಕೇಂದ್ರಕ್ಕೆ ಬರುವ ಎಲ್ಲ ಮಂತ್ರಿಗಳು ಕೂಡ, ಕರುಣಾನಿಧಿಯೂ ಸೇರಿದಾಗ, ಜಯಲಲಿತಾ ಒಬ್ಬರು ಎಕ್ಸೆಪ್ಷನ್, ಜಯಲಲಿತಾ ಇಂಗ್ಲಿಷ್ ಮಾತಾಡ್ತಾ ಇದ್ರು. ಅದು ಬಿಟ್ರೆ ಏರ್ಪೋರ್ಟ್ ಇಳಿದ ಕೂಡ, ನಾನು ಆಗಲೇ ಹೇಳಿದೆ ತಮಿಳು ಅಸ್ಮಿತೆ, ಅದಕ್ಕೆ ಸೆಂಟ್ರಲ್ ನಲ್ಲಿ ಒಂದು ದೊಡ್ಡ ಜಾಗ ಇದೆ ಅಂತ. ಅವರು ಏರ್ಪೋರ್ಟ್ ಅಲ್ಲಿ ಇಳಿದ ಕೂಡಲೇ ಟಿವಿ ಮೀಡಿಯಾ ತಮಿಳಲ್ಲೇ ಮಾತಾಡೋದು. ಆಮೇಲೆ ಟಿವಿ ಅವರು ಏನ್ ಮಾಡ್ತಾರೆ, ಸಬ್ ಟೈಟಲ್ ಹಾಕ್ಬಿಡ್ತಾರೆ. ಕರುಣಾನಿಧಿ ಏನ್ ಹೇಳಿದ್ರು ಸಬ್ ಟೈಟಲ್. ಕನ್ನಡದವರು ಡೆಲ್ಲಿಗೆ ಬಂದು ಯಾರಾದ್ರೂ ಕನ್ನಡದಲ್ಲಿ ಮಾತಾಡಿದ್ದು ಕೇಳಿದ್ರೆ ತಪ್ಪು ಇಂಗ್ಲಿಷಲ್ಲೇ ಮಾತಾಡ್ತಾರೆ. ಯಡಿಯೂರಪ್ಪನವರು ಇಂಗ್ಲಿಷಲ್ಲಿ ಮಾತಾಡ್ತಾರೆ, ಕುಮಾರಸ್ವಾಮಿ ಅವರು ಇಂಗ್ಲಿಷಲ್ಲಿ ಮಾತಾಡ್ತಾರೆ, ಸಿದ್ದರಾಮಯ್ಯನವರು ಇಂಗ್ಲಿಷಲ್ಲಿ ಮಾತಾಡ್ತಾರೆ. ಅದು ಎಷ್ಟು ಒಳ್ಳೆ ಅಂದ್ರೆ ಕನ್ನಡ ಇಲ್ವೇ, ಕನ್ನಡ ಮಾತಾಡೋದಿಲ್ಲ. ನೀವು ಕನ್ನಡದಲ್ಲಿ ಮಾತಾಡಿ, ನಿಮ್ಮ ಅಸ್ಮಿತೆಯನ್ನು ಉಳಿಸ್ಕೊಳ್ಳಿ. ಅವ್ರು ಬೇಕಾದ್ರೆ ಅದನ್ನು ಅನುವಾದ ಮಾಡ್ಕೊಳ್ಳಿ. ಅವ್ರಿಗೆ ನೀವು ಇಂಪಾರ್ಟೆಂಟ್ ಅಂತ ತಾನೇ ನಿಮ್ಮ ಹತ್ರ ಟಿವಿ ಇಟ್ಕೊಂಡು ಬಂದಿದ್ದು. ನೀವು ಇಂಪಾರ್ಟೆಂಟ್ ಹೌದಾದ್ರೆ ಒಂದು ಅವಕಾಶ ಅಲ್ವಾ ನಿಮ್ಮ ಭಾಷೆಯನ್ನು ಹೇಳಲಿಕ್ಕೆ. ತಮಿಳರಿಗೆ ಸಾಧ್ಯ ಆಗ್ತದೆ, ನಮಗೆ ಯಾಕೆ ಸಾಧ್ಯ ಆಗಲ್ಲ? ಈ ಪ್ರಶ್ನೆಯನ್ನು ಕೇಳ್ಕೊಳ್ಬೇಕು. ಅದರಿಂದ ಇಂಡಿವಿಜುವಲ್ ಆಗಿ ದಯವಿಟ್ಟು ನಿಮ್ಮ ಮಾತೃಭಾಷೆ ಏನಿದೆ ಅದನ್ನ ನಿಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಕಲಿಸಿ. ಅವರು ಬೇರೆ ಭಾಷೆಯನ್ನು ಎಲ್ಲಾದ್ರೂ ಕಲ್ತ್ಕೊಳ್ಳಿ. ಆದ್ರೆ ವೈಯಕ್ತಿಕ ಲೆವೆಲ್ನಲ್ಲಿ ನಾನ್ ಬಿಟ್ಟು ಕೊಟ್ಟಿಲ್ಲ. ನಿಮಗೆ ಅರ್ಥ ಆಗಿರ್ಬೇಕು. ನಾನು 22 ವರ್ಷದಿಂದ ಡೆಲ್ಲಿಲಿ ಇದ್ದೇನೆ. ನಾನು ನಿಮ್ಮ ಹತ್ರ ಒಂದೂವರೆ ಗಂಟೆ ಕನ್ನಡದಲ್ಲಿ ಮಾತಾಡಿದ್ದೇ ಇಲ್ವಾ? ನಾನು ಇವತ್ತು ನೋಡಿ ಎಲ್ಲಿ ಕನ್ನಡ ಮಾತಾಡ್ತೇನೆ. ಆಫೀಸಿಗೆ ಬೆಳಿಗ್ಗೆ ಹೋದ್ರೆ ಸಾಯಂಕಾಲದವರೆಗೆ ಇಂಗ್ಲಿಷ್, ಹೊರಗೆ ಮಾರ್ಕೆಟ್ಗೆ ಹೋದ್ರೆ ಹಿಂದಿ, ಕನ್ನಡ ಇಲ್ಲವೇ ಇಲ್ಲ. ಆದ್ರೂ ನಾನು ಕನ್ನಡ ಉಳಿದುಕೊಂಡಿದ್ದೇನೆ. ಯಾಕಂದ್ರೆ ನನಗೆ ಕನ್ನಡದ ಬಗ್ಗೆ ಒಂದು ಬದ್ಧತೆ ಇದೆ. ಈ ಬದ್ಧತೆ 4 ಕೋಟಿ ಕನ್ನಡಿಗರಿಗೆ ಬಂದ್ರೆ ಕನ್ನಡ ಉಳಿತದೆ. ಯಾಕೆ ಉಳಿಯ? ಸರ್, ಕೊನೆಯ ಪ್ರಶ್ನೆ. ಕನ್ನಡ ಶ್ರೀಮಂತಿಕೆ ಇದ್ದಾಗಿಯೂ ಇಂದು ಯಾಕಿಷ್ಟು ಕೀಳರಿಮೆ ಅನುಭವಿಸುತ್ತಿದೆ? ಅದು ಕನ್ನಡದ ಶ್ರೀಮಂತಿಕೆಯನ್ನ ತಿಳಿಸಿ ಹೇಳುವ ಕೆಲಸವನ್ನ ನಾವು ಮಾಡ್ತಾ ಇಲ್ಲ. ಶ್ರೀಮಂತಿಕೆ ಕರೆಕ್ಟ್. ಅದು ನೀವು ಪಂಪನಿಂದ ಶುರು ಆದ್ರೆ ದೇವನೂರು ಮಹಾದೇವನವರೆಗೆ 2000 ವರ್ಷಗಳ ಕನ್ನಡ ಸಾಹಿತ್ಯ ಇಡೀ ಭಾರತೀಯ ಭಾಷೆಗಳಲ್ಲಿಯೇ ವಿಶಿಷ್ಟವಾದ ಸಾಹಿತ್ಯ, ಬಹಳ ವಿಶಿಷ್ಟವಾದ ಸಾಹಿತ್ಯ. ನಾನು ನಿರಂಜನರ
ಕೊನೆಯ ಗಿರಾಕಿ ಕಥೆಯನ್ನು ಇಂಗ್ಲಿಷ್ಗೆ ಅನುವಾದ ಮಾಡಿ ಡೆಲ್ಲಿ ಯೂನಿವರ್ಸಿಟಿಯಿಂದ ಪ್ರಕಟ ಆಯ್ತು. ಅಂದ್ರೆ ಅಂಗವಿಕಲರ ಮೇಲೆ ಬಂದ ಕಥೆಗಳನ್ನ ಪ್ರಕಟ ಮಾಡಬೇಕು ಅಂತ ಆಯ್ತು. ನಾನು ಹುಡುಕಿ ಕೊನೆಗೆ ನನಗೆ ನಿರಂಜನರ ಕೊನೆಯ ಗಿರಾಕಿ ಸಿಕ್ತು. ಕಾಣಿ, ನಿಮಗೆ ಗೊತ್ತಿದೆ, ಮೂಕಿ, ಅವಳ ಮೇಲೆ ಅತ್ಯಾಚಾರ ಆಗ್ತದೆ. ಆ ಕಥೆಯನ್ನು ನಾನು ಅನುವಾದ ಮಾಡಿಕೊಟ್ಟೆ. ಇವತ್ತು ಇಡೀ ಕಥಾ ಸಂಕಲನದ ಅತ್ಯುತ್ತಮ ಕಥೆ ನಿರಂಜನರು ಬರೆದ ಕೊನೆಯ ಗಿರಾಕಿ ಅಂತ ವಿಮರ್ಶಕರು ಹೇಳ್ತಾ ಇದ್ದಾರೆ. ಕನ್ನಡಕ್ಕೆ ಶಕ್ತಿ ಇದೆ ಅಂತ ಹೇಳುದು ನಾನು. ಈ ಶಕ್ತಿಯನ್ನ ನಾವು ಹೊಸ ತಲೆಮಾರಿಗೆ ಟ್ರಾನ್ಸ್ಫರ್ ಮಾಡೋದಿದೆಯಲ್ಲ, ಇದರಲ್ಲಿ ನಾವು ವಿಫಲರಾಗಿದ್ದೇವೆ. ನಮ್ಮಲ್ಲಿ ಅಂತ ಯೋಜನೆಗಳೇ ಇಲ್ಲ. ಹಾಗಾಗಿ ಹೊಸ ತಲೆಮಾರು ಮತ್ತು ಕನ್ನಡ ಪರಂಪರೆ ನಡುವೆ ಒಂದು ದೊಡ್ಡ ಗ್ಯಾಪ್ ಉಂಟಾಗಿದೆ. ಈ ಗ್ಯಾಪ್ ಶಾಲೆಗಳಲ್ಲಿ ಉಂಟಾಗಿದೆ, ಕಾಲೇಜುಗಳಲ್ಲಿ ಉಂಟಾಗಿದೆ. ನಮ್ಮ ಎಷ್ಟು ಕಾಲೇಜು ಮೇಷ್ಟ್ರು ನೋಡಿ, ಒಂದು ಮೊನ್ನೆ ಹೇಳಿದೆ ನಾನು, ಇನ್ನೊಂದ್ಸರಿ ಹೇಳ್ತೇನೆ. 1921ಕ್ಕೆ BM ಶ್ರೀಕಂಠಯ್ಯನವರು ಇಂಗ್ಲಿಷ್ ಗೀತಗಳು ತಂದಾಗ 1000 ಪ್ರತಿ ಮಾರಾಟ ಆಗ್ತದೆ. 1000. 2020ರಲ್ಲಿ ನಾವು ಕನ್ನಡ ಪುಸ್ತಕ ಪ್ರಿಂಟ್ ಮಾಡೋದು 1000ನೇ. ಜನಸಂಖ್ಯೆ 3 ಪಟ್ಟು ಬೆಳೆದಿದೆ, ಪುಸ್ತಕ ಪ್ರಕಟಣೆ ಅಷ್ಟೇ ಉಳಿದಿದೆ. ನಿಮ್ಮಲ್ಲಿ ಅನೇಕರು ಲೇಖಕರು ಇರ್ಬೋದು. 100-200 ಪುಸ್ತಕ ನಿಮಗೆ ಮಾರಾಟ ಮಾಡೋದು ಕಷ್ಟ. ಬಲ್ಕ್ ಪರ್ಚೇಸ್ ಅಲ್ಲಿ ಒಂದು 200 ಪ್ರತಿ ಹೋದ್ರೆ ಹೋಗ್ತದೆ. ಅದು ಬಿಟ್ಟರೆ ಗೆಳೆಯರಿಗೆ ವಿಶ್ವಾಸ ಪೂರ್ವಕವಾಗಿ ಅಂತ ಬರೆದು ಕೊಟ್ಟು ನಮಗೆ ಸಾಕಾಗ್ತದೆ, ಕೊಳ್ಳುವರಿಲ್ಲ. ಕನ್ನಡ ಮೇಷ್ಟ್ರುಗಳು ಪುಸ್ತಕ ತಗೊಳ್ಳೋದಂತ ಕೂಡ ನಮ್ಮ ಕನ್ನಡ ಪುಸ್ತಕಗಳು ಬೇಕಾದಷ್ಟು ಮಾರಾಟ ಆಗ್ತವೆ. ಆದ್ದರಿಂದ ನೀವು ಹೇಳುವ ಕನ್ನಡ ಶ್ರೀಮಂತಿಗೆ ಮತ್ತು ಈಗ ಹುಟ್ಟುತ್ತಿರುವಂತಹ 80-90ರ ದಶಕದ ಗ್ಯಾಟ್ ಒಪ್ಪಂದದ ಮೇಲೆ, ಶಿಕ್ಷಣದ ಖಾಸಗೀಕರಣ ಆದ ಮೇಲೆ ಹುಟ್ಟಿಕೊಂಡು ಬರುತ್ತಿದ್ದಂತ ಒಂದು ಹೊಸ ವಿದ್ಯಾರ್ಥಿಗಳಿಗೆ, ಹೊಸ ಮಕ್ಕಳಿಗೆ ಕನ್ನಡದ ಶ್ರೀಮಂತಿಕೆಯನ್ನು ಟ್ರಾನ್ಸ್ಫರ್ ಮಾಡುವಂತ ಒಂದು ಕೆಲಸ ನಡೀತಾ ಇದೆ. ನಿಮಗೆ ಒಂದು ಉದಾಹರಣೆ ನಿಲ್ಲಿಸ್ಬಿಡ್ತೇನೆ ನೋಡಿ. ಈಗ ಕನ್ನಡ ಚಾನೆಲ್ಗಳಲ್ಲಿ ಕೆಲಸ ಮಾಡುವಂತ ಕನ್ನಡದ 100 ನನ್ನ ಗೆಳೆಯರಿದ್ದಾರೆ, ಬಹಳ ಒಳ್ಳೆ ಗೆಳೆಯರಿದ್ದಾರೆ. ಕನ್ನಡದ ಒಳ್ಳೆ ಲೇಖಕರು ಕೂಡ ಇದ್ದಾರೆ. ಚಂದ್ರಶೇಖರ ಮಂಡೆಕೋಲು ಮೊನ್ನೆ 100 ಬಗ್ಗೆ, ಟಿಪ್ಪು ಸುಲ್ತಾನ ಮರಿಮಗಳು 100 ಬಗ್ಗೆ ಕನ್ನಡದ ಬಹಳ ಅತ್ಯುತ್ತಮವಾದ ಒಂದು ಪುಸ್ತಕವನ್ನು ಬರೆದರು. ಇದ್ದಾರೆ, ಚಾನೆಲ್ ನಲ್ಲಿ ಇದ್ದಾರೆ. ಆದ್ರೆ ಹೆಚ್ಚಿನ ಅಂತವ್ರಿಗಿದೆ. ಅಂತವ್ರನ್ನ ಎಕ್ಸೆಪ್ಷನ್ ಹೊರತುಪಡಿಸಿದ್ರೆ ಕನ್ನಡ ಟಿವಿ ಚಾನೆಲ್ನವರು ರಿಪೋರ್ಟರ್ ಮಾತಾಡುವಾಗ ನೀವು ಅವರ ಕನ್ನಡವನ್ನು ಗಮನಿಸಿ. ಅದು ಕನ್ನಡವೇ ಅಲ್ಲ. ಅದರಲ್ಲಿ ಇಂಗ್ಲಿಷ್ ಪದ ಬಳಸ್ತಾರೆ, ಹಿಂದಿ ಪದ ಬಳಸ್ತಾರೆ. ನಾನು ಇದ್ರ ಬಗ್ಗೆ ಒಂದು ಲೇಖನ ಬರೆದಿದ್ದೆ. ಈವನ್ ನೀವು ಕೆಲವು ಪತ್ರಿಕೆಗಳ ಕೆಲವು ಪೇಜ್ಗಳನ್ನು ನೋಡಿ ಒಂದು ಸ್ಟಡಿ ಮಾಡಿ. ನೀವು ನಾನು ವಿಜಯ ಕರ್ನಾಟಕದ ಕ್ಯಾಂಪಸ್ ಅಂತ ಒಂದು ಪೇಜ್ ಬರ್ತದೆ, ಗುರುವಾರವೇನು, ಅದನ್ನು ನೋಡಿದ್ರೆ ಕ್ಯಾಂಪಸ್ ಎಂಬ ಶಬ್ದವೇ ನೋಡಿ ಇಂಗ್ಲಿಷ್. ಅದು ಲವ ಲವಿಕೆ ಮಾಡುವಾಗ VK ಅಂತ ಇಂಗ್ಲಿಷ್ ಅಲ್ಲಿ ಬಂತು. ಲವ ಲವಿಕೆ ಅರ್ಥವೇ ಇಲ್ಲ ಆ ಶಬ್ದಕ್ಕೆ. ಆಕ್ಚುಲಿ ಲವ ಲವಿಕೆ ಏನೋ ಒಂದು ಅಟ್ರಾಕ್ಷನ್ ಮಾಡ್ಲಿಕ್ಕೆ ಹಾಗೆ ಮಾಡಿದ್ರೆ. VK ಯಾಕೆ ಇಂಗ್ಲಿಷ್ ಅಲ್ಲಿ ಬಂತು ಅಂತ ನನಗೆ ಗೊತ್ತಿಲ್ಲ. ಕ್ಯಾಂಪಸ್ ಭಾಗವನ್ನು ನೀವು ವಿಜಯ ಕರ್ನಾಟಕ ತೆಗೆದು ನೋಡಿದ್ರೆ ಅದರಲ್ಲಿ ಎಷ್ಟು ಇಂಗ್ಲಿಷ್ ಪದಗಳಿದಾವೆ ನೋಡಿ. ಅದನ್ನು ಅತ್ಯುತ್ತಮವಾದ ಕನ್ನಡದಲ್ಲಿ ಹೇಳೋದಕ್ಕೆ ಸಾಧ್ಯ. ಆದ್ರೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಅಂತಂದ್ರೆ, ಇವತ್ತು ಪ್ರಿಂಟ್ ಮೀಡಿಯಾ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಕೆಲಸ ಮಾಡುವವರಿಗೆ ಕನ್ನಡ ಶ್ರೀಮಂತಿಗೆ ಬಗ್ಗೆ ಒಂದು ತಿಳುವಳಿಕೆ ಕೊಡುವಂತ ಕೆಲಸವನ್ನ ಮಾಡಿಲ್ಲ. ಆದ್ರಿಂದ ನಾನೇನು ಸಜೆಸ್ಟ್ ಮಾಡ್ತೇನೆ ಸಾಧ್ಯ ಆದರೆ ಅಂತಂದ್ರೆ, ಜರ್ನಲಿಸಂ ಓದುವ ಮಕ್ಕಳಿಗೆ ಕೊನೆಯ ವರ್ಷ ಒಂದು ಸೆಮಿಸ್ಟರ್ಗಾದರೂ ಕನ್ನಡ ಸಾಹಿತ್ಯ ಚರಿತ್ರೆಯನ್ನ ಹೇಳಿಕೊಡ್ಬೇಕು. ಪಂಪ ಹೇಗೆ ತನ್ನ ಭಾವಾಭಿವ್ಯಕ್ತಿಯನ್ನು ಮಾಡಿದ, ರನ್ನ ಹೇಗೆ ತನ್ನ ಭಾವಾಭಿವ್ಯಕ್ತಿಯನ್ನು ಮಾಡಿದ, ಕುಮಾರವ್ಯಾಸ ಹೇಗೆ ಬೈಯುವುದನ್ನ, ಹೊಗಳುವುದನ್ನ, ಭಕ್ತಿಯನ್ನ ಅತ್ಯದ್ಭುತವಾದ ಕನ್ನಡದಲ್ಲಿ ಹೇಳಿದ. ಬಸಿರ ಬಗೆವೇನು ಕೀಚಕನ ಸೊಮಿಸಿಕಿದೊಡೆ ವೈರಾಟ ವಂಶದ ಹೆಸರ ತೊಡೆವೆನು, ಕುಸಿರಿದರೆವೇನು ಕೌರವರ ಜವ, ಭೀಮ ಕಷ್ಟವನ ಸಗಿದನು ಹಾ ಎಂದರಾದನೆ ಮುಸುಡ ನವರಾತ್ರಿಯಲ್ಲಿ ತೇವೆನು ದೇವಸಂತತಿ ಅಂತ ಭೀಮನ ಸಿಟ್ಟು ಹೇಳುವ ಕನ್ನಡ ಅತ್ಯದ್ಭುತವಾದ ಕನ್ನಡ. ಅದು ಕನ್ನಡದಲ್ಲಿ ಹೇಳಕ್ ಸಾಧ್ಯ, ಆಧುನಿಕ ಅನುಭವಗಳನ್ನು ಹೇಳೋದಕ್ಕೆ ಸಾಧ್ಯ. ಅಡಿಗರಿದ್ದಾರೆ. ಮಳೆಗಟ್ಟ ಸೋಪಾನ ಕೆಳಪಟ್ಟಿಯಲ್ಲಿ ಉರುಳು ಕಡಲ ಕುರಿತದ ಎಣ್ಣೆ ಕೊಪ್ಪರಿಗೆಯ ತಟಾಕಕ್ಕೆ ತೆಂಗು ಗರಿಗಳ ಬೀಸಿ ಕೈಜಾಚಿ ಕರೆದಿಗಳು ಅಡಿಕೆ ಕೊನೆಗೆದಕ್ಕೆ ಹಿಡಿದಾಡಿಸಿದಳು. ಎಷ್ಟು ಒಳ್ಳೆಯ ಕನ್ನಡ, ಎಷ್ಟು ಒಳ್ಳೆಯ ಫ್ಲೋ ಇದೆ ಕನ್ನಡದಲ್ಲಿ. ದೇವನೂರು ಕನ್ನಡ. ಈ ಕನ್ನಡದಲ್ಲಿ ಆಧುನಿಕ ಗಿರೀಶ್ ಕಾರ್ನಾಡರ ತುಗಲಕ್ ಈತ ಆಧುನಿಕ ಅನುಭವವನ್ನು ಹೇಳೋದಕ್ಕೆ ಸಾಧ್ಯ ಎಂಬುದರ ಒಂದು ಓರಿಯಂಟೇಶನ್ ಇದೆಯಲ್ಲ, ಅದನ್ನ ಒಂದು ಸೆಮಿಸ್ಟರ್ ನಲ್ಲಿ ನಾವು ಮೀಡಿಯಾದಲ್ಲಿ ಕೆಲಸ ಮಾಡುವವರಿಗೆ ನಾವು ತಿಳಿಸಿ ಹೇಳುವ ಕೆಲಸ, ಅಥವಾ ಬೇರೆ ಬೇರೆ ಇಂಜಿನಿಯರಿಂಗ್ ಕಾಲೇಜು ಮತ್ತೆ ಬೇರೆ ಬೇರೆ ಮೆಡಿಕಲ್ ನಲ್ಲಿ ಓದುವಂತವರಿಗೆ ಒಂದು ಕನ್ನಡದ ಅದು ಕನ್ನಡದಲ್ಲಿ ಕನ್ನಡ ರಾಜ್ಯ ಭಾಷೆ ಅಂದ್ರೆ ಆಗುತ್ತೆ ಮಾಡಿದ್ರೆ ಆಗ ಅವ್ರಿಗೆ ಕನ್ನಡದ ಮೇಲೆ ಪ್ರೀತಿ ಬರುತ್ತೆ. ಓ ಹೌದಲ್ಲ, ಇದು ಕನ್ನಡದಲ್ಲಿ ಹೇಳಕ್ ಸಾಧ್ಯ, ಕನ್ನಡಕ್ಕೆ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತ ಅವ್ರಿಗೆ ಒಂದು ಪ್ರಜ್ಞೆ ಬಂದಾಗ ಸ್ವಲ್ಪ ನಾಚಿಕೆ ಆದ್ರಾಗಲಿ, ನಂಗೆ ಹೇಳಕ್ ಆಗ್ತಾ ಇಲ್ಲ ಅಂತ ನಾಚಿಕೆ ಆದ್ರಾಗಲಿ. ಈಗ ನಾಚಿಕೆನೂ ಇಲ್ವೇ, ನನ್ನ ಭಾಷೆ ಇದು ಅಂತ ಹಿಂದಿ ಸೇರಿಸ್ತಾರೆ, ಇಂಗ್ಲಿಷ್ ಸೇರಿಸ್ತಾರೆ, ಯಾವ್ದಾವುದೋ ಭಾಷೆಗಳನ್ನು ಸೇರಿಸ್ತಾರೆ, ಕನ್ನಡ ಬಿಡ್ತಾರೆ. ನಾನು ಆಗಲೇ ಹೇಳಿದಾಗ 75% ಇವತ್ತು ಇಂಗ್ಲಿಷ್ ಪದಗಳು ಬರ್ತವೆ, ಕನ್ನಡ ಅದು ಯಾಕೆ 25 ಕನ್ನಡ ಉಳಿಸ್ಕೊಂಡಿದ್ದಾರೆ ಅಂದ್ರೆ ಅಷ್ಟು ಪದಗಳು ಸಿಗ್ತಾ ಇಲ್ಲ ಅವರಿಗೆ.
ಅದಕ್ಕೆ ವಾಕ್ಯ ರಚನೆ ಮಾಡಕ್ಕೆ ಬರಲ್ಲ. ನೋಡೋ ಇವರೆಲ್ಲ ಬಂದು NDTVಯಲ್ಲೋ NDTVಯಲ್ಲೋ ಟೈಮ್ಸ್ ನೌನಲ್ಲೋ ನ್ಯಾಷನಲ್ ಚಾನೆಲ್ಗಳಲ್ಲಿ ಕೂತ್ಕೊಂಡು ಕರ್ನಾಟಕದ ಪರವಾಗಿ ಇಂಗ್ಲಿಷ್ ಅಲ್ಲಿ ಮಾತಾಡ್ಲಿ. ಮೊನ್ನೆ ಒಂದು ಚಾನೆಲ್ ನವರು ರಾಹುಲ್ ಗಾಂಧಿ ಜೊತೆ ಹಿಂದಿ ಮಾತಾಡಿದ ಕೇಳಿದೆ ನಾನು. ಮಾತಾಡ್ಲಿ ಹಿಂದಿಯಲ್ಲಿ. ಅದೂ ಇಲ್ಲ. ಕೊನೆಗೆ ಏನಾಗ್ತಂದ್ರೆ ಅದೂ ಇಲ್ಲ, ಇದು ಇಲ್ಲ. ನಿಮ್ಮ ಹತ್ರ ಕನ್ನಡವೂ ಇಲ್ಲ, ನಿಮ್ಮ ಹತ್ರ ಇಂಗ್ಲಿಷ್ ಇಲ್ಲ. ಅತಂತ್ರ ಆಧುನಿಕ ತಲೆಮಾರಿನ ಹೊಸ ತಲೆಮಾರಿಗಳು, ಅವರಿಗೆ ಬಣ್ಣ ಇಲ್ಲ, ಅವರಿಗೆ ಅಂದ್ರೆ ಒಂದು ಅತಂತ್ರ ಸ್ಥಿತಿಯ ಜನಾಂಗವನ್ನ ನಿರ್ಮಾಣ ಮಾಡಿದ್ದೇವೆ. ತ್ರಿಶಂಕು ಕಥೆ ಗೊತ್ತಲ್ಲ ನಿಮಗೆ? ತಲೆ ಕೆಳಗೆ ಕಾಲ ಮೇಲೆ, ಸ್ವರ್ಗವಲ್ಲ ಈಗ ಭೂಮಿಯಲ್ಲ, ಆ ತರದ ಜನವರ್ಗವನ್ನ ನಾವು ಸೃಷ್ಟಿ ಮಾಡ್ತಾ ಇದ್ದೀವಿ. ಆದ್ರಿಂದ ಹೊಸ ತಲೆಮಾರಿಗೆ ಕನ್ನಡದ ಶ್ರೀಮಂತೆಯನ್ನು ಹೇಳಿಕೊಳ್ಳುವ ಒಂದು ಕೆಲಸವನ್ನ ಬಹಳ ದೊಡ್ಡ ಮಟ್ಟದಲ್ಲಿ ರಾಜ್ಯಾದ್ಯಂತ ನಡೆಸಬೇಕು. ಅದು ಮಾಧ್ಯಮಗಳಲ್ಲಿ ಕೆಲಸ ಮಾಡ್ತಿರುವಂತ ಗೆಳೆಯರಿಗೆ ನನಗೆ ಅನಿಸುತ್ತೆ. ಧನ್ಯವಾದಗಳು ಸರ್. ನಿಮ್ಮ ವಿಷಯ ನಿರೂಪಣೆ ಬಹಳ ಸೊಗಸಾಗಿ ಬಂತು. ಬಹಳ ವಿಷಯ ಇಲ್ಲಿ ಚರ್ಚೆ ಆಯ್ತು ಅಂತ ಅನ್ಕೋತೀನಿ. ಕೊನೆಯಲ್ಲಿ ವಂದನಾರ್ಪಣೆ. ನಮ್ಮ ಕನ್ನಡ ವಿಭಾಗದ ಇನ್ನೊಬ್ಬರು ಉಪನ್ಯಾಸಕರಾದಂತಹ ಶ್ರೀಯುತ ಮೋಹನ್ ರಾವ್ ಅವರು ಈ ವಂದನಾರ್ಪಣೆಯನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾರ್ಪಣೆ. ಕನ್ನಡ ಶಿಕ್ಷಣ ಮುಂದಿನ ಹೆಜ್ಜೆಗಳು ಎಂಬ ವಿಷಯವನ್ನ ಕುರಿತು ಸೊಗಸಾಗಿ ಉಪನ್ಯಾಸವನ್ನ ನೀಡಿದಂತಹ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆಯವರಿಗೆ ನಮ್ಮ ಕಾಲೇಜಿನ ಪರವಾಗಿ ಹಾಗೂ ನಮ್ಮ ಕನ್ನಡ ವಿಭಾಗದ ಪರವಾಗಿ ಹಾಗೂ ನನ್ನ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಇನ್ನು ಈ ಕಾರ್ಯಕ್ರಮ ಮಾಡೋದಿಕ್ಕೆ ನಮಗೆ ಉತ್ಸಾಹವನ್ನ ತುಂಬಿದಂತಹ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದಂತಹ ಡಾಕ್ಟರ್ ಅನಿಲ್ ಕುಮಾರ್ ಅವರಿಗೂ ನನ್ನ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಇನ್ನು ಈ ಒಂದು ಕಾರ್ಯಕ್ರಮವನ್ನ ಇಷ್ಟು ಸುಂದರವಾಗಿ, ಇಷ್ಟು ಅಚ್ಚುಕಟ್ಟಾಗಿ ಮಾಡೋದಿಕ್ಕೆ ಸಹಕರಿಸಿದಂತಹ ನನ್ನ ಸಹೋದ್ಯೋಗಿಗಳಾದಂತಹ ಡಾಕ್ಟರ್ ಪ್ರತಿಮಾ ವಿಜಯ್ ಹಾಗೂ ಡಾಕ್ಟರ್ ಜ್ಯೋತಿ ವಸೂರ್ಕರ್ ಅವರಿಗೂ ನನ್ನ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಹಲೋ. ಧನ್ಯವಾದಗಳು ಸರ್. ಧನ್ಯವಾದಗಳು. ಡಾಕ್ಟರ್ ಪುರುಷೋತ್ತಮ್ ಸರ್, ಇಷ್ಟು ಹೊತ್ತು ನನ್ನ ಭಾಷಣ ಕೇಳಿದ ನಿಮ್ಗೆ ಎಲ್ರಿಗೂ ಕೂಡ ಧನ್ಯವಾದಗಳು. ಆಗಲೇ ಕೆಲವರು ಏನಾದ್ರೂ ಇದು ಪ್ರಭಾವ ಬೀರಿದ್ರೆ ನನ್ನ ಪ್ರಯತ್ನ ಸಾರ್ಥಕ ಅಂತ ಅಂದುಕೊಳ್ಳುವ. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಪ್ರಯತ್ನ ತುಂಬಾ ಚೆನ್ನಾಗಿದೆ. ಅಭಿನಂದನೆಗಳು ಸರ್. ಭಾಗವಹಿಸಿದ ಎಲ್ಲರಿಗೂ ಕೂಡ ನಮ್ಮ ಕಾಲೇಜಿನ ಪರವಾಗಿ ಧನ್ಯವಾದಗಳು. ನಿಮ್ಗೂ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸರ್. ಇಂತಹ ಕಾರ್ಯಕ್ರಮವನ್ನು ಆಯೋಜಿಸಿದ್ದಕ್ಕೆ ಧನ್ಯವಾದಗಳು ಮೇಡಮ್. ಈ ವೆಬಿನಾರ್ ಆಯೋಜಿಸಿದಂತ ಕಾಲೇಜಿನ ಎಲ್ಲ ಅಧ್ಯಾಪಕರವರಿಗೆ ಪೂರಕವಾದ ಧನ್ಯವಾದಗಳು ಹಾಗೂ ಪುರುಷೋತ್ತಮ ಸರ್ಗೂ ಸಹ ಅಭಿನಂದನೆಗಳು. ಕನ್ನಡದ ಮುಂದಿನ ಹೆಜ್ಜೆಗಳು ಮತ್ತಷ್ಟು ದೃಢವಾಗಲಿ ಎಂಬ ನಮ್ಮ ಆಶಯ. ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು ಮೇಡಮ್, ಧನ್ಯವಾದಗಳು. ಎಲ್ಲ ಕನ್ನಡ ಉಪನ್ಯಾಸಕ ಬಳಗದವರ ಕಣ್ಣು ತರಿಸಿದ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ಸರ್ ಅವರಿಗೆ ಅಭಿನಂದನೆಗಳು ಮತ್ತು ಈ ಕಾರ್ಯಕ್ರಮ ಆಯೋಜಿಸಿದ ಎಲ್ಲರಿಗೂ ಉಪನ್ಯಾಸ ವೃಂದದವರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ಹಲೋ, ನಮಸ್ಕಾರ. ನನ್ನ ಹೆಸರು ನಳಿನ. ಕನ್ನಡದ ಅಸ್ತಿತ್ವದ ಬಗ್ಗೆ ಕನ್ನಡ ಬಂಧುಗಳಿಗೂ ಧನ್ಯವಾದಗಳು. ಕನ್ನಡ ಹಾಗೂ ಧನ್ಯವಾದಗಳು. ಆಡಳಿತ ಮಂಡಳಿಯವರಿಗೂ ಕೂಡ ಕಾರ್ಯಕ್ರಮ ಚೆನ್ನಾಗಿತ್ತು ಮೇಡಮ್. ಧನ್ಯವಾದಗಳು. ಅಧ್ಯಾಪಕರಿಗೆ ಧನ್ಯವಾದಗಳು. ಕೂಡ ಅದ್ಭುತವಾಗಿ ಮಾತನಾಡಿದ್ದಾರೆ, ಅವ್ರಿಗೂ ಕೂಡ ಧನ್ಯವಾದಗಳು. ಸರಿ, ಆಫ್ ಮಾಡ್ಬೋದಲ್ವಾ? ಓಕೆ.
ಓಕೆ ಮಾಡ್ಬೋದು. ಓಕೆ, ಥ್ಯಾಂಕ್ ಯು. ಎಲ್ಲರಿಗೂ ಧನ್ಯವಾದಗಳು. ಕಾರ್ಯಕ್ರಮ ಆಯೋಜಿಸಿದ ಎಲ್ಲರಿಗೂ ಧನ್ಯವಾದಗಳು.